ಎಲ್ಲರಿಗೆ ನಮಸ್ಕಾರ. ಮೊನ್ನೆ, ನಿನ್ನೆ ಮತ್ತು ಇಂದು, ಆಮೇಲೆ 31 ಹಾಗೂ 1 ಈ ಒಟ್ಟು 5 ದಿವಸಗಳ ಕಾಲ ಸಂವಿಧಾನದ ಆಶಯ, ಆಶೋತ್ತರಗಳು ಹೇಗೆ ಪ್ರತಿಫಲಿಸಿವೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಂತನ್ನೋದನ್ನು ಗೆಳೆಯರಾದ ಶ್ರೀ ಕಶ್ಯಪ್ ನಾಯಕ್ ಅವರು ತುಂಬ ಚೆನ್ನಾಗಿ ಕೊಡ್ತಾ ಬಂದಿದ್ದಾರೆ. ಇದು ಇನ್ನು ಮಧ್ಯದ ದಿವಸ ಅಂತ ಅನ್ನಬೇಕು. ಹಿಂದೆ 2 ದಿವಸ ಆಯಿತು, ಇನ್ನು ಮುಂದೆ 2 ದಿವಸ ಇದೆ. ಆದರೆ ಮಧ್ಯಾಂತರದಲ್ಲಿ ಒಂದು ವಂದನಾರ್ಪಣೆ ಮಾಡಬೇಕಾಗಿದೆ. ಯಾಕೆಂದರೆ ಇನ್ನು ಕೆಲವು ದಿವಸಗಳು ಬೇರೆ ಭಾಷಣ ಇದ್ದು ಆಮೇಲೆ 31 1ನೇ ತಾರೀಕು ಇದೇ ಮುಂದುವರಿಯುತ್ತದೆ. ಯಾಕೆಂದರೆ ವಿಷಯದ ಗಾಂಭೀರ್ಯ, ವಿಸ್ತಾರ ಆ ರೀತಿಯಾದದ್ದು. ಅದಕ್ಕಾಗಿ 5 ದಿವಸಗಳ ಕಾಲ ಅವರು ನಮ್ಮನ್ನೆಲ್ಲ ಉದ್ಬೋಧನೆ ಮಾಡ್ತಾ ಇದ್ದಾರೆ. ತುಂಬ ರೋಚಕವಾಗಿ, ಆಸಕ್ತಿದಾಯಕವಾಗಿ, ಬೋಧಪ್ರದವಾಗಿ ಈ 2 ದಿವಸದ ಭಾಷಣಗಳು ನಡೆದಿರೋದಕ್ಕೆ ಶ್ರೋತೃವೃಂದವೇ ಸಾಕ್ಷಿ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವವರಿಗೆಲ್ಲರಿಗೂ ಈ ತಥ್ಯ ಗೊತ್ತಾಗಿದೆ. ಕಾನೂನಿನಂತಹ ನೀರಸ, ಜಟಿಲ, ಸಂದಿಗ್ಧ ಇದು 3 ಆದಂಥ ವಿಷಯವನ್ನು ಇಷ್ಟು ಸರಸವಾಗಿ, ಇಷ್ಟು ಸರಳವಾಗಿ, ಇಷ್ಟು ನಿಸ್ಸಂದಿಗ್ಧವಾಗಿ ಮಾಡಿಕೊಡೋದನ್ನು ನೋಡಿದಾಗ ಇದು ದೊಡ್ಡ ಕಲೆ, ಇದು ದೊಡ್ಡ ಶಕ್ತಿ ಅಂತ ಅನಿಸುತ್ತದೆ. ನಿನ್ನೆ ಒಬ್ಬರು ಶ್ರೋತೃ ಮಹನೀಯರು ಕಾರ್ಯಕ್ರಮದ ಕೊನೆಗೆ ಬಂದು, ನೀವು ಯಾವ ಕಾಲೇಜಿನಲ್ಲಿ ಪಾಠ ಮಾಡ್ತೀರಾ ಅಂತ ಗಟ್ಟಿಯಾಗಿ ಕೇಳಿದರು. ಪಾಟಿ ಸವಾಲು ಹಾಕುವಂತೆ ಕೇಳಿದರು. ಆ ಮೆಚ್ಚುಗೆ ನಿಜಕ್ಕೂ ದೊಡ್ಡದು, ಪ್ರಾಮಾಣಿಕವಾದದ್ದು. ಏಕೆಂದರೆ ಎಷ್ಟೋ ಕಾಲೇಜುಗಳಲ್ಲಿ, ವಿಶೇಷವಾದ ಸ್ನಾತಕೋತ್ತರ ಅಧ್ಯಯನ ಪೀಠಗಳಲ್ಲಿ ಅನೇಕ ವರ್ಷ ಅಧ್ಯಾಪನ ಮಾಡುವ, ಸಂಶೋಧನೆ ಮಾಡುವ ಅಧ್ಯಾಪಕರಿಗೆ ಈ ಮಟ್ಟದಲ್ಲಿ ವಿಷಯದ ಬಗ್ಗೆ ಪ್ರಭುತ್ವ, ಅದನ್ನು ಹೇಳಬೇಕಾದ ಭಾಷೆಯಲ್ಲಿ ಹತೋಟಿ ಮತ್ತು ವಿಷಯ ವಿಭಾಗ, ಯಾವುದಾದ ಮೇಲೆ ಯಾವುದು ಹೇಳಬೇಕು, ಎಷ್ಟು ಹೇಳಬೇಕು, ಯಾವ ಕ್ರಮದಲ್ಲಿ ಹೇಳಬೇಕು, ಶಾಖೋಪಶಾಖೆಗಳಾಗಿ ಒಡೆದು ಹೋಗ್ತಾ ಇರುವಂಥ ವಿಷಯವನ್ನು ಹೇಗೆ ಒಗ್ಗೂಡಿಸಿಕೊಳ್ಳಬೇಕು, ಮತ್ತು ಅದರ ಹಿಂದೆ ಮುಂದೆ ಪೂರ್ವಾಪರಗಳು ಏನಾಯಿತು, ಅದರ ಪರಿಣಾಮ ಏನಾಯಿತು, ಅದರ ಮೂಲ ಎಲ್ಲಿತ್ತು, ಇದು ಒಂದನ್ನು ಕೂಡ ಗೊಂದಲಕ್ಕೆ ಅವಕಾಶವಾಗದಂತೆ ಹೇಳಿಕೊಂಡು ಬಂದದ್ದನ್ನು ನೋಡಿದಾಗ ಅದು ಎಷ್ಟು ವಿಷಯಗಳು ಕೇವಲ ಗ್ರಂಥಗಳನ್ನು ಎದುರಿಗಿಟ್ಕೊಂಡಿದ್ರು ಅದನ್ನು ನೋಡಿದ್ದು ಕಡಿಮೆ, ಜ್ಞಾಪಕದಿಂದಲೇ ಹೇಳಿದ್ದು ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ವಕೀಲರಿಗೆ ಇರಬೇಕಾದ ಅತ್ಯುತ್ತಮವಾದ ಗುಣಗಳಲ್ಲಿ ಒಂದು ಜ್ಞಾಪಕ ಶಕ್ತಿ ಅಂದರೆ ಆ ಒಂದು ಮಹಾಗುಣ ಇಲ್ಲಿ ಕಾಣಿಸುತ್ತದೆ. ಜೊತೆಗೆ ಒಳ್ಳೆಯ ಅಭಿವ್ಯಕ್ತಿ ಮತ್ತು ಸತ್ಯ ಏನು, ಇರತಕ್ಕಂಥ ಮಹತ್ವ ಎಂಥದ್ದು, ಅದರ ಬಗೆಗೆ ನಮ್ಮ ಕಳಕಳಿ ಏನಿರಬೇಕು, ಮತ್ತು ಸತ್ಯದಂಥ ಅಮೂರ್ತ ತತ್ವ ಸಾಕ್ಷಾತ್ಕೃತವಾಗುವುದು ಸಂದರ್ಭಗಳಿಂದ, ಸಂದರ್ಭಗಳು ರೂಪುಗೊಳ್ಳೋದು ವ್ಯಕ್ತಿ ಮಾಹಾತ್ಮ್ಯದಿಂದ. ಮತ್ತೆ ಈ ಮೌಲ್ಯವನ್ನು ತೋರ್ಪಡಿಸ್ತಾ ಇರುವಂಥದ್ದು ನಿಜಕ್ಕೂ ತುಂಬ ದೊಡ್ಡ ಕಾಣಿಕೆ ಅಂತ ಅನಿಸುತ್ತದೆ ನನಗೆ. ಈ ದೃಷ್ಟಿಯಿಂದ ನಾವು ನಮ್ಮ ಕಶ್ಯಪ್ ಅವರ ಭಾಷಣಗಳ ಮೂಲಕ ಈ 75 ವರ್ಷಗಳ ಸ್ವಾತಂತ್ರ್ಯದ ಸಂಭ್ರಮವನ್ನು ಆಚರಿಸ್ಕೊಳ್ತಾ ಇರೋದಕ್ಕಿಂತ ಅರ್ಥಪೂರ್ಣವಾಗಿ ಮತ್ತಿನ್ನೇನು ನಮ್ಮ ಕೈನಲ್ಲಂತೂ ಸಾಧ್ಯವಿಲ್ಲ. ಅದನ್ನು ಮಾಡಿಸ್ಕೊಟ್ಟಿದ್ದಕ್ಕಾಗಿ ಕಶ್ಯಪ್ ಅವರಿಗೆ ಸಂಸ್ಥೆಯ ಪರವಾಗಿ, ಎಲ್ಲ ಜಿಜ್ಞಾಸುಗಳ, ಶ್ರೋತೃಗಳ ಪರವಾಗಿ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಉಪನ್ಯಾಸ ಪ್ರಾರಂಭವಾಗುವಕ್ಕೆ ಮುನ್ನ ಒಂದು ಸಣ್ಣ ಸೂಚನೆ. ನಾಳೆಯ ದಿವಸ ಅಂದರೆ 19ನೇ ತಾರೀಕು ಸಾಮಾಜಿಕ ಬದಲಾವಣೆ ಮತ್ತು ಆ ಹಿನ್ನೆಲೆಯಲ್ಲಿ ಯೋಗಶಾಸ್ತ್ರ, ಯೋಗಾಭ್ಯಾಸದ ಪ್ರಾಮುಖ್ಯ ಈ ವಿಷಯವನ್ನು ಕುರಿತು ತುಮಕೂರಿನ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದಜಿ ಮಹಾರಾಜ್ ಅವರು ಉಪನ್ಯಾಸವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡೋರಿದ್ದಾರೆ. ಅದಕ್ಕೂ ಎಲ್ಲರಿಗೂ ಸ್ವಾಗತ. ಮತ್ತು ಈ ಒಂದು ಕಶ್ಯಪ್ ನಾಯಕ್ ಅವರ ಭಾಷಣದ ಮುಂದುವರಿದ ಭಾಗ ಗಣೇಶ್ ಅವರು ಈಗಾಗಲೇ ತಿಳಿಸಿರುವಂತೆ ಈ ತಿಂಗಳ ಕೊನೆಯ ದಿನಾಂಕ 31 ಮತ್ತು ಮುಂದಿನ ತಿಂಗಳ 1ನೇ ತಾರೀಕು ಆ 2 ದಿವಸಗಳಲ್ಲೂ ಕೂಡ ಮುಂದುವರಿಯೋದಿದೆ. ಅದಕ್ಕೂ ಎಲ್ಲರಿಗೂ ಸ್ವಾಗತ. ಮತ್ತು ಕಶ್ಯಪ್ ನಾಯಕ್ ಅವರೇನೆ ಈ 5 ದಿವಸಗಳ ಉಪನ್ಯಾಸಗಳಲ್ಲಿ ಈ 2 ದಿವಸಗಳಲ್ಲಿ ನಾವೆಲ್ಲರೂ ಕೇಳಿರುವಂತೆ ಮತ್ತೆ ಒಬ್ಬ ಪ್ರಧಾನರಾದ ವಕೀಲರು, ನಮ್ಮ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿದ ಪ್ರಮುಖ ವಕೀಲರಲ್ಲಿ ಒಬ್ಬರಾದ ನಾನಿ ಪಾಲ್ಖಿವಾಲಾ ಅವರನ್ನು ಕುರಿತು ಮತ್ತೆ ಪ್ರಸ್ತಾವಿಸ್ತಾ ಬಂದಿದ್ದಾರೆ. ಅವರನ್ನು ಕುರಿತೇ 3 ದಿವಸಗಳ ಉಪನ್ಯಾಸ ಮಾಲಿಕೆ ಇಲ್ಲಿ ನಡೆಯೋದಿದೆ. ಅದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಯೋದಿದೆ. ಕಶ್ಯಪ್ ನಾಯಕ್ ಅವರೇ ಬಂದು ಆ ಒಂದು ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡೋರಿದ್ದಾರೆ. 17, 18 ಮತ್ತು 19 ಸೆಪ್ಟೆಂಬರ್ ತಿಂಗಳ ಆ ದಿನಾಂಕಗಳಲ್ಲಿ ಅವರನ್ನು ಕುರಿತ ಭಾಷಣ ನಡೆಯೋದಿದೆ. ನಾನಿ ಪಾಲ್ಖಿವಾಲಾ ಅವರ ಜೀವನ ಮತ್ತು ಸಾಧನೆ ಅಂತ. ಆ ಎಲ್ಲ ಉಪನ್ಯಾಸಗಳಲ್ಲಿಯೂ ಕೂಡ ತಮ್ಮ ಎಲ್ಲರ
ಸಕ್ರಿಯವಾದ ಭಾಗವಹಿಸಿಕೆಯನ್ನು ನಾವು ಕೋರುತ್ತಾ ಈ ಹೊತ್ತಿನ ಭಾಷಣವನ್ನು ಕೇಳೋದಕ್ಕೆ ಉಪಕ್ರಮಿಸಬಹುದು. ನಮಸ್ಕಾರ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ನೆನೆಯ ದಿನ ಕೇಶವಾನಂದ ಭಾರತಿ ಕೇಸಿನ ಬಗ್ಗೆ ಮತ್ತು ಅದರ ತೀರ್ಪು ಏನಾಯಿತು ಮತ್ತು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಮೂಲಭೂತವಾಗಿರುವಂಥ ಕೆಲವು ನಿಯಮಾವಳಿಗಳು ಅಂತ ಯಾವುದಿರುತ್ತೋ ಅದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವ ಥರ ಎತ್ತಿ ಹಿಡಿಯಿತು ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಈ ತೀರ್ಪು ಬಂದಿದ್ದು 24 ಏಪ್ರಿಲ್ 1973. ಕಾರಣ ಆವತ್ತಿನ ದಿನ ಆವಾಗಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಂದರೆ ಚೀಫ್ ಜಸ್ಟಿಸ್ ಸಿಕ್ರಿ ಅವರು ರಿಟೈರ್ ಆಗ್ತಾಯಿದ್ರು. ಹಾಗಾಗಿ ಅವರು ಯಾವತ್ತು ರಿಟೈರ್ ಆಗ್ತಿದ್ರೋ ಆವತ್ತಿನ ದಿನ ಆ ತೀರ್ಪನ್ನು ಕೊಟ್ಟು ಹೋಗ್ತಾರೆ. ಅದು ಹೋದ ತಕ್ಷಣಕ್ಕೇನೆ ಮುಂದೆ ಯಾವ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಆಗಬೇಕು ಅಂದರೆ ಪ್ಯೂನೆ ಜಡ್ಜಸ್ ಅಂತ ಅಂತಾರೆ. ನಂಬರ್ 2 ಇಂದ ಹಿಡ್ಕೊಂಡು 13 ತನಕ ಯಾರಿದ್ರು ಅದರೊಳಗೆ ನಂಬರ್ 2 ಒಂದಾಗ್ತಾರೆ. ನೆಕ್ಸ್ಟ್ ಇರೋವಂಥವ್ರು ಯಾರು ಅಂತ ನಮ್ಮ ಎಲ್ಲಿಯ ನ್ಯಾಯಾಲಯಗಳಲ್ಲಿ ಅಂದರೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇರ್ಬೋದು ಅಥವಾ ಬೇರೆ ರಾಜ್ಯದ ನ್ಯಾಯಾಲಯಗಳಿರ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯದಲ್ಲಾಗಲಿ ಒಬ್ಬ ಮನುಷ್ಯ ಒಬ್ಬ ನ್ಯಾಯಾಧೀಶನಾಗಿ ಒಂದು ದಿನ ಅಪಾಯಿಂಟ್ ಅಂದ ತಕ್ಷಣಕ್ಕೇನೆ ಗೊತ್ತಾಗೋಗುತ್ತೆ ಯಾರ್ಯಾರು ಯಾವತ್ತು ರಿಟೈರ್ ಆಗ್ತಾರೆ, ಯಾವತ್ತು ಸುಪ್ರೀಂ ಕೋರ್ಟಿಗೆ ಪ್ರಮೋಷನ್ ತಗೋಬಹುದು, ಅಲ್ಲಿ ಹೋದ ಮೇಲೆ ಎಷ್ಟು ದಿನ ಅಲ್ಲಿ ಉಳ್ಕೋತಾರೆ, ಯಾವತ್ತು ಅವ್ರು ಸುಪ್ರೀಂ ಕೋರ್ಟಿಗೆ ಕಾಲಿಟ್ಟರೆ ಯಾವಾಗ ಚೀಫ್ ಜಸ್ಟಿಸ್ ಆಗ್ತಾರೆ ಅನ್ನೋಂಥದ್ದು ಇವಾಗಲೇ ಗೊತ್ತಾಗೋಗುತ್ತೆ. ಇವತ್ತು ನಾವು ಹೇಳ್ಬೋದು 2029ನೇ ಇಸವಿ ಒಳಗೆ ಭಾರತದ ಸರ್ವೋಚ್ಚ ನ್ಯಾಯಮೂರ್ತಿ ಯಾರಾಗ್ತಾರೆ ಅಂತ ಇವತ್ತೇ ಹೇಳ್ಬಿಡ್ಬೋದು ನಾವು. ಯಾಕೆ ಅಂದರೆ ಅಪಾಯಿಂಟ್ ಆದ ತಕ್ಷಣಕ್ಕೇನೆ ಅವರು 65ನೇ ವಯಸ್ಸಿಗೆ ರಿಟೈರ್ ಆಗ್ತಾರೆ. ಇವರು 65ನೇ ವಯಸ್ಸಿಗೆ ರಿಟೈರ್ ಆಗೋದಷ್ಟು ಮುಂಚೆ ಯಾರ್ಯಾರು ರಿಟೈರ್ ಆಗಿ ಹೋಗಿರ್ತಾರೆ, ಇನ್ನು ಮಿಕ್ಕಿದ್ದವರು ಯಾರು ಅಂಥವ್ರು ಯಾರು ಬರ್ತಾರೆ ಅನ್ನೋವಂಥದ್ದೆಲ್ಲವೂ ಎಲ್ಲರಿಗೂ ಗೊತ್ತೇ ಇರೋವಂಥದ್ದು. ಹೀಗೆ ಸಿಕ್ರಿ ಅವರು ರಿಟೈರ್ ಆದ ತಕ್ಷಣಕ್ಕೇನೆ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಗಬೇಕಾಗಿರೋವಂಥವ್ರು KS ಹೆಗ್ಡೆ ಅವರಿದ್ದರು. ಹೆಗ್ಡೆ ಅವರಾದಮೇಲೆ ಶೀಲತ್ ಅವರಿದ್ದರು, JM ಶೀಲತ್. ಅದಾದಮೇಲೆ AN ಗ್ರೋವರ್ ಅವರಿದ್ದರು. ಅದಾದಮೇಲೆ AN ರೇ ಇದ್ದರು. ಈ ಥರ ಅವ್ರದ್ದು ಬರ್ತಾ ಇತ್ತು. ಈ ತೀರ್ಪು ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ಅಂತ ಭಾವಿಸಿ ಇವರು 3 ಜನ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಒಳಗೆ ಸರ್ಕಾರದ ವಿರುದ್ಧ ತೀರ್ಪು ಕೊಟ್ಟಿದ್ದರಿಂದ ಯಾರು KS ಹೆಗ್ಡೆ, ಶೀಲತ್ ಮತ್ತು ಗ್ರೋವರ್ ಇವರು 3 ಜನನನ್ನು ಬಿಟ್ಟು 4ನೇಯವರಾಗಿರುವಂಥ AN ರೇ ಅವರನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಮಾಡಿದ್ರು ಇಂದಿರಾ ಗಾಂಧಿ ಪ್ರೆಸಿಡೆಂಟ್ ಆರ್ಡರ್ ಪರವಾಗಿ. ಇದಕ್ಕೇನಂತೀವಿ ಸೂಪರ್ ಸೆಷನ್ ಆಫ್ ಜಡ್ಜಸ್ ಅಂತ ಹೇಳಿ 3 ಜನದ ಸರದಿಯನ್ನು ಮುರಿದು 4ನೇಯವರನ್ನು ಅಲ್ಲಿಗೆ ಮಾಡುವಂಥದ್ದು. ಇದು ಭಾರತದ ಸಂವಿಧಾನದ ಮೊದಲನೇ ಸೂಪರ್ ಸೆಷನ್. 3 ಜನ ಅಟ್ ಎ ಟೈಮ್ ಬಿಟ್ಟರು. ಕಾರಣ ಒಂದೇನೇನೆ, ಸರ್ಕಾರದ ವಿರುದ್ಧ ನೀವು ಬರೋದ್ರಿ ಅಂತ. ಇದನ್ನ ಅಖಿಲ ಭಾರತದ ಎಲ್ಲ ವಕೀಲರೂ ಮತ್ತೆ ಎಲ್ಲ ನ್ಯಾಯಾಧೀಶರೂ ಖಂಡಿಸಿದ್ರು. ಖಂಡಿಸಿ ಆಗಸ್ಟ್ 11, 12 2 ದಿನ 1973ನೇ ಇಸ್ವಿಯ ಆಗಸ್ಟ್ 11, 12 2 ದಿನ ಆಲ್ ಇಂಡಿಯಾ ಕನ್ವೆನ್ಷನ್ ಆಫ್ ಲಾಯರ್ಸ್ ಅಂತ ಹೇಳಿ ಮಾಡಿ ಆಲ್ ಇಂಡಿಯಾ ಕನ್ವೆನ್ಷನ್ ಆಫ್ ಲಾಯರ್ಸ್ಗಳೆಲ್ಲರೂ ಸೇರಿಬಿಟ್ಟು ಇದು ಮಾಡಿರೋಂಥ ತಪ್ಪು ಅಂದರು. ಮತ್ತೆ ಜಸ್ಟಿಸ್ AN ರೇ ಅವ್ರಿಗೆ ಹೇಳಿದ್ರು, ನಿಮಗೊಂದು ಸ್ವಲ್ಪನಾದ್ರೂ ನ್ಯಾಯ ಧರ್ಮ ಅನ್ನೋಂಥದ್ದು ಏನಾದರೂ ಸ್ವಲ್ಪ ತಿಳುವಳಿಕೆ ಇದ್ದರೆ ತಾವು ಹೇಳಿ, ಇವ್ರು 3 ಜನನ ಬಿಟ್ಬಿಟ್ಟು ನನಗೆ ಮಾಡ್ತಿದ್ರೆ ನನಗೂ ಈ ಪೋಸ್ಟ್ ಬೇಡ ಅಂತ ಅವ್ರು ರಿಸೈನ್ ಮಾಡಿ, ಸರ್ಕಾರಕ್ಕೆ ಬೇರೆ ಆಪ್ಷನ್ ಇರೋದೆಲ್ಲ ಮಾಡ್ತಾರೆ ಅಂತ. ಯಾಕೆ ಹೀಗೆ ಹೇಳಿದ್ರು ಅಂತಂದರೆ, ಮುಂಚೆ ನೆಹರು ಕಾಲದಲ್ಲಿ ಇದೇ ಥರ ಒಬ್ಬ ಜಡ್ಜಿಯನ್ನು ಬಿಟ್ಟುಬಿಟ್ಟು ಒಬ್ಬರು ಜಸ್ಟಿಸ್ ಮುಖರ್ಜಿ ಅಂತಿದ್ರು. ಅವ್ರಿಗೆ ಕೇಳಿದ್ರು, ನೀವು ಅವ್ರಿಗಿಂತ ಇನ್ನೂ ಭಾಳ ಒಳ್ಳೆ ದೊಡ್ಡ ಪ್ರಾಜ್ಞಿ, ನೀವು ಅವ್ರಿಗಿಂತ ಭಾಳ ಮೇಧಾವಿ, ಅವರು ಚೀಫ್ ಜಸ್ಟಿಸ್ ನಿಮ್ಮ ಮೇಲ್ಗಡೆ ಇರೋರು ಚೀಫ್ ಜಸ್ಟಿಸ್ ಆಗೋದಕ್ಕಿಂತ ನಾನು ನಿನ್ನನ್ನು ಚೀಫ್ ಜಸ್ಟಿಸ್ ಆಗಿ ಮಾಡಿದ್ರೆ ದೇಶ ಇನ್ನೂ ಚೆನ್ನಾಗಾಗುತ್ತೆ, ನೀವು ಆಗ್ತೀರಾ ಅಂತ ನೆಹರು ಕೇಳಿದ್ರು. ಮುಖರ್ಜಿ ಹೇಳಿದ್ರು, ನಾನು ಹಾಗೆ ಮಾಡೋದಿದ್ರೆ ಅವ್ರಿಗಿಂತ ಮುಂಚೆ ನಾನೇ ರಿಸೈನ್ ಮಾಡಿಬಿಡ್ತೀನಿ, ನನಗೆ ನೀವು ಈ ಥರ ಮಾಡಿಕೊಡ್ದು, ಅವರು ಯಾವ ಥರನಾದರೂ ಇರಲಿ, ಜಜ್ಮೆಂಟ್ ಯಾವ ಕ್ವಾಲಿಟಿನಾದರೂ ಬರಲಿ, ಅವರು ನನಗಿಂತ ಮುಂಚೆ ಬಂದಿದ್ದಾರೆ, ಹಾಗಾಗಿ ಅವರೇ ಚೀಫ್ ಜಸ್ಟಿಸ್ ಆಗಬೇಕು ಅಂತ ಹೇಳಿದರು. ನೆಹರು ಆಯಿತು, ನೀವು ಯಾವುದ್ಯಾವುದೋ ಪ್ರಿನ್ಸಿಪಲ್ಸ್ಗೋಸ್ಕರ ನೀವು ಬದುಕಿದ್ದೀರೋ ಅದೆಲ್ಲ ನನಗೆ ಅರ್ಥ ಆಗುತ್ತೆ, ಆಯಿತು ಅಂದರು. ಜಸ್ಟಿಸ್ MC ಚಾಗ್ಲಾ ಬಾಂಬೆ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ ಅವರನ್ನು ಸುಪ್ರೀಂ ಕೋರ್ಟಿಗೆ ತರಬೇಕಾಯಿತು. ಚಾಗ್ಲಾ ಅವರು ಬಾಂಬೆ ಹೈಕೋರ್ಟಿನ ಜಡ್ಜ್ ಆಗಿದ್ದು 1944ರಲ್ಲಿ, ಅವಾಗ ಸಂವಿಧಾನವೇ ಇರಲಿಲ್ಲ, ಸುಪ್ರೀಂ ಕೋರ್ಟು ಇರಲಿಲ್ಲ. ಆಗ ಬಾಂಬೆ ಹೈಕೋರ್ಟಿನ ನ್ಯಾಯಮೂರ್ತಿ ಆಗಿದ್ದರು. ಅದರಿಂದ ಅವರೇನಾದರೂ
ಪ್ರಮೋಷನ್ ಅವಾಗ ತೊಗೊಂಡಿದ್ದಿದ್ರೆ ಫೆಡರಲ್ ಕೋರ್ಟ್ ಅಂತ ಇತ್ತು. ಫೆಡರಲ್ ಕೋರ್ಟ್ ಮೇಲೆ ಪ್ರಿವಿ ಕೌನ್ಸಿಲ್ ಇತ್ತು. ಭಾರತದವರು ಯಾರು ಪ್ರಿವಿ ಕೌನ್ಸಿಲ್ಗೆ ಹೋಗಕ್ಕೆ ಆಗ್ತಿರಲಿಲ್ಲ, ಫೆಡರಲ್ ಕೋರ್ಟಿಗೆ ಬರ್ಬೋದಾಗಿತ್ತು. ಅವಾಗಿನ ಫೆಡರಲ್ ಕೋರ್ಟ್ ಜಡ್ಜ್ ಆಗಿರೋಂಥ ಕಾಣಿ ಅವರನ್ನೇ ಮೊದಲನೇ ಮುಖ್ಯ ನ್ಯಾಯಮೂರ್ತಿಯಾಗಿ ತಗೊಂಡಿದ್ದೆಲ್ಲ ಗೊತ್ತಿದೆ. ಚಾಗ್ಲಾ ಅವರ ಸರದಿ ಬಂತು ಸುಪ್ರೀಂ ಕೋರ್ಟಿಗೆ ತರೋದಕ್ಕೋಸ್ಕರ. ಆವಾಗ ನೆಹರು ಕೇಳಿದ್ರು, ನೀವು ಸುಪ್ರೀಂ ಕೋರ್ಟಿಗೆ ಬನ್ನಿ ಅಂತ. ಚಾಗ್ಲಾ ಹೇಳ್ತಾರೆ, ನಾನು ಸುಪ್ರೀಂ ಕೋರ್ಟಲ್ಲಿ ಬಂದು ಸುಮ್ಮನೆ ಯಾವುದೋ ಒಂದಿಷ್ಟು ಜಜ್ಮೆಂಟ್ಗಳನ್ನು ಅಲ್ಲಿ ಕೂತ್ಕೊಂಡು ಬರೆಯೋದಕ್ಕಿಂತ ಬಾಂಬೆ ಮುಖ್ಯ ನ್ಯಾಯಮೂರ್ತಿಯಾಗಿ ಇಲ್ಲಿ ನನಗೆ ಅಡ್ಮಿನಿಸ್ಟ್ರೇಟಿವ್ ಕೆಲಸದ ಜೊತೆಗೆ ನಾನು ಜಜ್ಮೆಂಟ್ ಬರೆಯುವಂಥ ಎರಡೂ ಕೆಲಸನೂ ಒಕ್ಕೂಡಿದೆ. ಈ ಕೆಲಸ ಅದಕ್ಕಿಂತ ಬಹಳ ಮಹತ್ವಪೂರ್ಣ ಅಂತ ನನಗನ್ನಿಸ್ತಿದೆ. ನಾನು ಅಲ್ಲಿ ಬಂದು ಅಲ್ಲೊಂದು ವರ್ಷ ಇದ್ದು ಬಿಡೋದಕ್ಕಿಂತನೂ ಇಲ್ಲಿದ್ದನ್ನ ಚೆನ್ನಾಗಿ ನಡೆಸ್ತೀನಿ, ಹಾಗಾಗಿ ನಾನು ಅಲ್ಲಿ ಬರಲ್ಲ ಅಂತಂದರು. ಅವರಾಗಿನೇ ವಾಲಂಟ್ರಿಯಾಗಿ ಹೋಗಲಿಲ್ಲ, ಅವರು ಬಾಂಬೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಉಳ್ಕೊಂಡ್ರು. ಮಿಕ್ಕಿದ್ದವರೆಲ್ಲರೂ ಬಂದರು. ನೆಹರು ಕೌಂಟ್ ಇಟ್ಟಿದ್ರು, ಚಾಗ್ಲಾ ಇವಾಗ ಏನಾದರೂ ಸುಪ್ರೀಂ ಕೋರ್ಟಿಗೆ ಬಂದಿದ್ರೆ ಎಲ್ಲಿವರೆಗೂ ಬರ್ತಿದ್ರು ಅಂತ. 11 ವರ್ಷ ಚೀಫ್ ಜಸ್ಟಿಸ್ ಆಗಿ ಉಳ್ಕೊಂಡ್ರು ಚಾಗ್ಲಾ. ಅವ್ರು ಕೆಳಗಿರೋರೆಲ್ಲರೂ ಸುಪ್ರೀಂ ಕೋರ್ಟಿಗೆ ಹೋಗ್ತಿದ್ರು. ಅವ್ರಿಗೆ ಒಂದು ಸ್ವಲ್ಪ ಬೇಸರವಾಗಲಿಲ್ಲ. ಯಾಕೆಂದರೆ ನಾನು ಮಾಡ್ತಿರೋ ಕೆಲಸ ಎಲ್ಲಿದ್ರೂ ಮಾಡಲೇಬೋದಲ್ಲ, ನಾನು ಕೊಡ್ತಿರೋದು ನ್ಯಾಯ, ನಾನು ಮಾಡ್ತಿರೋಂಥದ್ದು ಅಡ್ಮಿನಿಸ್ಟ್ರೇಷನ್, ಇದನ್ನು ಮಾಡ್ಬೋದಲ್ಲ, ಬಾಂಬೆ ಹೈಕೋರ್ಟನ್ನು ಚೆನ್ನಾಗಿ ಮಾಡೋಣ, ಅಲ್ಲಿ ಹೋಗಿ ಮಾಡೋದು ಏನಿದೆ, ನಾನು ಇಲ್ಲೇ ಮಾಡ್ತೀನಿ ಅಂತ. ಯಾವಾಗ ಅವ್ರು ಕೆಳಗಿರೋರು ಯಾರು ನಂಬರ್ 2 ಅವ್ರಿಗೂ ಬಂದರೋ ಅವಾಗ ಮತ್ತೆ ನೆಹರು ಕರೆದು ಹೇಳಿದ್ರು, ನೋಡಿ ಇವರೆಲ್ಲರ ನಿಮ್ಮ ಜೂನಿಯರ್ಸ್ ಆಗಿದ್ರು, ಅವರಲ್ಲಿ ಕೂತಿದ್ದಾರೆ, ನಿಮ್ಮನ್ನು ಇವಾಗ ಡೈರೆಕ್ಟಾಗಿ ನಾನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಿಬಿಡ್ತೀನಿ. ಯಾಕೆಂದರೆ ಇವರೆಲ್ಲರೂ ನೀವು ಆದಮೇಲೆ ಅಪಾಯಿಂಟ್ ಆದವರು, ಅವರನ್ನು ಮಾಡೋದಕ್ಕಿಂತ ನಿಮ್ಮನ್ನು ಮಾಡ್ತೀನಿ, ನೀವು ದಯವಿಟ್ಟು ಬನ್ನಿ ಅಂತ ಅಂತಾರೆ. ಆವಾಗ ಚಾಗ್ಲಾ ಹೇಳ್ತಾರೆ, ನಾನು ಈ ಥರ ಮಾಡಿಕೊಡೋದು, ನಾನು ಬಾಂಬೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗೇ ಉಳ್ಕೋತೀನಿ, ಇಲ್ಲೇ ರಿಟೈರ್ ಆಗ್ತೀನಿ, ನಾನು ಅಲ್ಲಿ ಬಂದು ಮಾಡೋವಂಥದ್ದು ಏನಿಲ್ಲ. ಇಲ್ಲ, ನೀವು ಇಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ಇದು ಭಾರತಕ್ಕೆ ಮಾಡ್ಬೋದು ಅಂತ. ಹೌದು ನಿಜ, ಆದರೆ ನೀವು ನನ್ನ ಕೇಸೊಳಗೆ ಏನಾದರೂ ಒಂದ್ಸತಿ ಮಾಡಿಬಿಟ್ರೆ ಇದು ನಾಳೆ ಪ್ರೆಸಿಡೆಂಟ್ ಆಗ್ಬಿಡುತ್ತೆ. ಮುಂದೆ ಬರ್ತಿರೋಂಥ ಯಾವುದೋ ಒಬ್ಬ ಪ್ರಧಾನಿ, ಇನ್ಯಾವುದೋ ಒಬ್ಬ ಪ್ರೆಸಿಡೆಂಟು ಯಾರೋ ಒಬ್ಬರನ್ನ ಮನಸ ಇಚ್ಛೆ ತೊಗೊಂಬಂದು ಡೈರೆಕ್ಟಾಗಿ ಚೀಫ್ ಜಸ್ಟಿಸ್ ಅಂತ ಕೂಡಿಸ್ಕೊಂಡ್ಬಿಡ್ತಾನೆ. ಇದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಆಗುತ್ತೆ. ಅದರ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರೋದೇನೋ ನನ್ನ ಸಲಹೆ, ಇದನ್ನು ನಾನು ಇಲ್ಲಿದ್ದೇ ಕೊಡ್ಬೋದಲ್ಲ, ಅಲ್ಲಿದ್ದ್ಯಾಕೆ ಕೊಡಬೇಕು, ನಾನು ಇಲ್ಲಿಂದನೇ ಮಾಡ್ತೀನಿ ಅಂತಂದರು. ಇದಿನ್ನೂ ಗೊತ್ತಾಗೋದಕ್ಕಿಂತ ಮುಂಚೆ ಅಲ್ಲಿರೋಂಥ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳೆಲ್ಲ ಹೇಳಿದ್ರು, ಆ ಥರ ಏನಾದರೂ ನೀವು ಯಾರ್ಯಾರನ್ನೋ ತಂದು ಡೈರೆಕ್ಟಾಗಿ ಹಂಗೆ ಮಾಡೋದಿದ್ರೆ, ಸರದಿಯೆಲ್ಲ ಮುರಿಯೋವಂಥದ್ದಿದ್ರೆ ನಾವೆಲ್ಲರೂ ರಿಸೈನ್ ಮಾಡ್ತೀವಿ ಅಂತ ಅವರು ಅಂದಿದ್ರು. ಅವ್ರು ಅದನ್ನು ಹೇಳೋಕ್ಕಿಂತ ಮುಂಚೆ ಚಾಗ್ಲಾ ಅವರೇನೆ ಬೇಡ ಅಂಥೇಳಿ ನೆಹರು ಅವ್ರಿಗೆ ಹೇಳಿ ಕಳಿಸ್ಬಿಟ್ಟಿದ್ರು. ಹಾಗಾಗಿ ಏನೂ ಆಗಲಿಲ್ಲ. ಈ ಇತಿಹಾಸವನ್ನು ಇಟ್ಕೊಂಡು ಬಂದಿರೋ ಅಂಥ ನಮ್ಮ ಸರ್ವೋಚ್ಚ ನ್ಯಾಯಾಲಯದೊಳಗೆ ಈ 3 ಜನನ್ನ ತೆಗೆದು ಎನ್ ರೇ ಅವ್ರನ್ನ ಯಾವಾಗ ಚೀಫ್ ಜಸ್ಟಿಸ್ ಆಗಿ ಮಾಡಿದ್ರೋ ಅವರು ಬಾಚಿ ತಬ್ಬಿ ಆ ಪೋಸ್ಟನ್ನು ಅಪ್ಕೊಂಡ್ರು. ಯಾಕೆಂದ್ರೆ ಅವರು 3 ಜನ, ಮಿಕ್ಕಿದ 3 ಜನ ಚೀಫ್ ಜಸ್ಟಿಸ್ ಆಗಿ ಇದ್ದಿದ್ರು ಅಂದರೆ ಅಷ್ಟರೊಳಗೆ ಎನ್ ರೇ ರಿಟೈರ್ ಆಗಿ ಹೋಗ್ಬಿಟ್ಟಿರ್ತಿದ್ರು. ಅವರು ಚೀಫ್ ಜಸ್ಟಿಸ್ ಆಗೋಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಎಲ್ಲರೂ ಸುಮಾರು ಪುಸ್ತಕಗಳಲ್ಲಿ ಬಹಳ ದೊಡ್ಡ ದೊಡ್ಡ ಜೂರಿಸ್ಟ್ಗಳು ಇದನ್ನೆಲ್ಲ ತಗೊಂಡ್ಬಿಟ್ಟು ಸಿಟ್ಟಿತ್ತು, ಹೊಟ್ಟೆ ಕಿಚ್ಚಿತ್ತು. ಯಾರಿಗೆ? ಇಂದಿರಾ ಗಾಂಧಿಗೆ. ನನಗೆ ನೀನು ಈ ಥರ ಇರು ಅಂತ ಹೇಳೋ ಅಂಥದ್ದೊಂದು ಬೇರೆ ಯಾವ್ದಾದ್ರು ಇನ್ಸ್ಟಿಟ್ಯೂಷನ್ ಅದು ಹೇಗಿರಕ್ಕೆ ಸಾಧ್ಯ? ನಾನು ಹೀಗೆ ಮಾಡು ಅಂತ ಹೇಳೋದಕ್ಕೋಸ್ಕರ ಇನ್ನೊಬ್ಬರು ನನಗಿಂತ ಪವರ್ಫುಲ್ಲಾಗಿ ಒಬ್ಬನು ಇರೋಕ್ಕೆ ಹೇಗೆ ಸಾಧ್ಯ? ನಾನು ತಗೊಂಡಿರೋ ಅಂಥ ಸಾಂವಿಧಾನಿಕ ತಿದ್ದುಪಡಿಗಳನ್ನು ತಪ್ಪು ಅಂತ ಹೇಳೋದಕ್ಕೆ ಇವನಿಗೆ ಹೆಂಗಿರ್ಬೋದು? ಇಟ್ ವಾಸ್ ಎ ಬ್ಯಾಟಲ್ ಆಫ್ ಈಗೋ, ಅಹಂಕಾರ. ಹೊಟ್ಟೆಯೊಂದರ ರಗಳ ಸಾಲದಂದೇನೋ ವಿಧಿ, ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್, ಹೊಟ್ಟೆ ತುಂಬಿದ ತೋಳ ಮಲಗೀತು ನೀಂಪೆರರ ದಿಟ್ಟಿಸುತ್ತ ಕರುಪವೆಯೋ ಮಂಕುತಿಮ್ಮ ಅಂತ DVG ಬರೀತಾರಲ್ಲ, ಇದು ಈ ಥರ ಈ ಈಗೋ ಪ್ರಾಬ್ಲಮ್ ಆಗಿ ಹಿಂಗೆ ಮಾಡಿದ್ರು ಅಂತ ಬರೀತಾರೆ. ಆದರೆ ಎಷ್ಟೋ ಜನ ಜೂರಿಸ್ಟ್ಗಳು ಒಂದು ಪಾಯಿಂಟನ್ನು ಅದು ಯಾಕೆ ಗಮನಿಸಿಲ್ಲ, ಬರೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರ ಇಂದಿರಾ ಗಾಂಧಿನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೋ ಅದು ಗೊತ್ತಾಗೋಲ್ಲ. ಇಂದಿರಾ ಗಾಂಧಿ ಕನಿಷ್ಠ ಪಕ್ಷ ತನ್ನ ಮಟ್ಟಿಗೆ, ತನ್ನ ಸರ್ಕಾರದ ಮಟ್ಟಿಗೆ, ತನ್ನ ಪವರಿನ ಮಟ್ಟಿಗೆ ಕನಿಷ್ಠ ಪಕ್ಷ 5 ರಿಂದ 10 ವರ್ಷದ ಮುಂಚೆ ಎಲ್ಲ ತಾಳೆ ಹಾಕಿ ಹೀಗೀಗಾಗಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ರು ಅಂಥವ್ರು. 1971 ರಾಜನಾರಾಯಣ್ ಇಂದಿರಾ ಗಾಂಧಿ ಇಬ್ಬರು ಎಲೆಕ್ಷನ್ ಆದಾಗ ಇಂದಿರಾ ಗಾಂಧಿ ಗೆದ್ದಿದ್ರು 55,250 ಓಟಿಂದ. ರಾಜನಾರಾಯಣ್ ಸೋತ ತಕ್ಷಣಕ್ಕೆ ಏನು ಮಾಡಿದ್ರು, ಅಲ್ಲೊಂದು ಎಲೆಕ್ಷನ್ ಪಿಟಿಷನ್ ಅಲಹಾಬಾದ್ ಹೈಕೋರ್ಟ್ ಒಳಗೆ ಫೈಲ್ ಮಾಡಿದ್ರು. ಯಾವುದೇ MP ಲೋಕಸಭಾ ಸದಸ್ಯರ ಎಲೆಕ್ಷನ್ ಆದಾಗ ಅದರೊಳಗೆ ಯಾರು ಪರಾಜಿತರಾಗ್ತಾರೋ ಅವರು ಅಲ್ಲಿ ಹೈಕೋರ್ಟರೊಳಗೆ ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡ್ಬೋದು. ಯಾವ ಗ್ರೌಂಡ್ ಒಳಗೆ? ಕರಪ್ಟ್ ಪ್ರಾಕ್ಟೀಸಸ್ ಯಾವುದಾದ್ರೂ ಇತ್ತು ಅಂತಂದರೆ, ಅಥವಾ ಅವ್ರು ಮೊದಲೇ ಡಿಸ್ಕ್ವಾಲಿಫೈ ಆಗಿದ್ದರೆ, MP ಪೋಸ್ಟ್ಗೆ ಎಲೆಕ್ಷನ್ ನಿಲ್ಲಕ್ಕಾಗಲಿಲ್ಲ ಅಂದರೆ, ಈ ಥರ ಸುಮಾರು ಗ್ರೌಂಡ್ ಒಳಗೆ ಹಾಕ್ಬೋದು. ಅದಕ್ಕೊಂದು ಸಪ್ರೇಟ್ ಕಾನೂನಿದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂಥೇಳಿ 2 ಇದೆ. 1950 51 2 ಇದೆ. ಇದು 2 ಇಲ್ಲದೇನೆ ಸಂವಿಧಾನದೊಳಗೂ ಕೆಲವು ಕ್ವಾಲಿಫಿಕೇಶನ್ ಡಿಸ್ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಈಗ ಯಾರೋ ಒಬ್ಬ 22 ವರ್ಷದ ಹುಡುಗ ಹೋಗ್ಬಿಟ್ಟು ನಾನು MP ಎಲೆಕ್ಷನ್ಗೆ ನಿಂತ್ಕೊಂಡೆ ಅಂತಂದು ಅವ್ನು ಗೆದ್ದ ಅಂತಂದ್ರು, ನಿನಗಿನ್ನೂ ಕ್ವಾಲಿಫಿಕೇಶನ್ ಆಗಿಲ್ಲ, 25 ವರ್ಷ ಆಗಿಲ್ಲ, ಕೆಳಗಿಳಿ ಅಂತ ಪಿಟಿಷನ್ ಹಾಕ್ಬೋದಲ್ಲ.
ಆ ಥರ ಡಿಸ್ಕ್ವಾಲಿಫಿಕೇಶನ್ ಅಲ್ಲದೇನೆ ಈ ಥರ ಕರಪ್ಟ್ ಪ್ರಾಕ್ಟೀಸಸ್ಗಳು ಮಾಡಿದ್ರು ಇನ್ನೊಂದ್ರೆ. ಸೊ ಅವ್ರು ಎಲೆಕ್ಷನ್ ಒಳಗೆ ಕೆಲವು ಕರಪ್ಟ್ ಪ್ರಾಕ್ಟೀಸಸ್ ಮಾಡಿದ್ರು ಅಂತ ಹೇಳಿ ರಾಜನಾರಾಯಣ್ ಅವರು ಅಲಹಾಬಾದ್ ಹೈಕೋರ್ಟ್ ಒಳಗೆ ಒಂದು ಎಲೆಕ್ಷನ್ ಪಿಟಿಷನ್ ಹಾಕಿದರು. ಆ ಎಲೆಕ್ಷನ್ ಪಿಟಿಷನ್ನು ನಡೀತಿತ್ತು. ಈ 2 ವರ್ಷ 1971ರಿಂದ 73ರಷ್ಟೊತ್ತಿಗೆ ಈ ಎಲೆಕ್ಷನ್ ಪಿಟಿಷನ್ ಸುಮಾರು ಮುಂದೆ ಹೋಗಿತ್ತು. ಎವಿಡೆನ್ಸಿಗೆ ಇನ್ನೊಂದಕ್ಕೆಲ್ಲ ಬಂದಿತ್ತು. ಇಂದಿರಾ ಗಾಂಧಿಗೆ ಗೊತ್ತಿರಲ್ವಾ, ಈ ಏನಾದರೂ ತೀರ್ಪು ಬರಲಿ, ನನ್ನ ಪರವಾಗಿ ಅಲಹಾಬಾದ್ ಹೈಕೋರ್ಟಲ್ಲಿ ಬಂದ್ರೂ ಈತ ಸುಮ್ಮನೆ ಕೂಡಲ್ಲ, ಸುಪ್ರೀಂ ಕೋರ್ಟಿಗೆ ಬರ್ತಾನೆ ಅಂತ. ಚೀಫ್ ಜಸ್ಟಿಸ್ ಯಾರಾಗ್ತಾರೋ ಅವರಿಗೆ ಮಾಸ್ಟರ್ ಆಫ್ ದ ರೋಸ್ಟರ್ ಅಂತ ಕರೀತಾರೆ. ಅಂದರೆ ಯಾವ್ಯಾವ ರೀತಿಯ ಮ್ಯಾಟರ್ಗಳು, ವ್ಯಾಜ್ಯಗಳನ್ನು ಯಾವ್ಯಾವ ನ್ಯಾಯಾಧೀಶರು ನೋಡಬೇಕು ಅಂತ ತೀರ್ಮಾನ ಮಾಡೋವಂಥ ಚೀಫ್ ಜಸ್ಟಿಸ್. ಆತ ಹೇಳ್ಬೋದು ಎಲೆಕ್ಷನ್ ಮ್ಯಾಟರ್ಲ್ಲ ಇವ್ರ ಮುಂದೆ, ಪ್ರಾಪರ್ಟಿ ಮ್ಯಾಟರ್ಲ್ಲ ಇವ್ರ ಮುಂದೆ, ಸಾಂವಿಧಾನಿಕ ತಿದ್ದುಪಡಿಗಳೆಲ್ಲ ಇವ್ರ ಮುಂದೆ ಅಂತ ಅದಕ್ಕೊಂದು ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿಬಿಡ್ಬೋದು. ಹೆಗ್ಡೆನೋ ಶೀಲತ್ತೋ ಗ್ರೋವರೋ ಏನಾದರೂ ಚೀಫ್ ಜಸ್ಟಿಸ್ ಆಗಿ ಇಂದಿರಾ ಗಾಂಧಿ ಎಲೆಕ್ಷನ್ ಪಿಟಿಷನ್ ಏನಾದರೂ ಸುಪ್ರೀಂ ಕೋರ್ಟಿಗೆ ಬಂದಿದ್ರೆ, ಅವ್ರೇನಾದ್ರು ಅವ್ರ ಮುಂದೆ ಅದೇನಾದ್ರು ಮ್ಯಾಟರ್ಸ್ಗಳು ಹಾಕೊಂಡಿದ್ರೆ, ಇಂದಿರಾ ಗಾಂಧಿ ವಿರುದ್ಧ ಮೊದಲೇ ಇಷ್ಟು ಜಜ್ಮೆಂಟ್ ಬರ್ಕೊಂಬಂದಿರೋಂಥ ಹೆಗ್ಡೆ ಆಗಲಿ ಶೀಲತ್ ಆಗಲಿ ಅದು ಉಲ್ಟಾ ಬರೀತಿರ್ಲಿಲ್ವಾ ಸರ್? ಆವಾಗ ಸೋಲ್ತಿರ್ಲಿಲ್ವಾ? ಅವ್ರು ಇಡೀ ಆಫೀಸ್ ಡಿಸ್ಕ್ವಾಲಿಫೈ ಒಂದ್ಸತಿ ಆಗ್ಬಿಡ್ತು ಅಂದ್ರೆ 6 ವರ್ಷ ಎಲೆಕ್ಷನ್ ನಿಲ್ಲಕ್ಕಾಗಲ್ಲ. ಒಬ್ಬ ರಾಜಕಾರಣಿ ಕರಿಯರ್ ಒಳಗೆ 6 ವರ್ಷ ತೆಕ್ಕೊಳ್ಳೋದು ಅಂತಂದ್ರೆ ಏನು? ಅವ್ರದ್ದು ಕರೆನ್ಸಿನೇ ಹೊರಟೋಗ್ಬಿಡುತ್ತೆ. ಅದು ಇಂದಿರಾ ಗಾಂಧಿ 6 ವರ್ಷ ಸರ್ಕಾರದಲ್ಲಿ ಇಲ್ಲದೆ ಇರೋಕ್ಕಾಗ್ತಿತ್ತ? ಸಾಧ್ಯವೇ ಇಲ್ಲ. ಹಾಗಾಗಿ ಇದನ್ನೆಲ್ಲ ಯೋಚಿಸಿ ಇವ್ರು 3 ಜನದಲ್ಲಿ ಒಬ್ಬರಿದ್ರು ಚೀಫ್ ಜಸ್ಟಿಸ್ ಆಗೋಕೆ ಕಷ್ಟ. ಇವ್ರು ಸುಮ್ಮನೆ ಬೇರೆ ಜಡ್ಜಸ್ ಆಗಲ್ಲ, ಚೀಫ್ ಜಸ್ಟಿಸ್ ಆಗಿದ್ರೆ ಕಷ್ಟ. ಅವ್ರ ಮುಂದೆ ಹಾಕೊಂಡ್ಬಿಡ್ತಾರೆ, ಬೆಂಚ್ ಕೊಡೋದಿಲ್ಲ. ರೇನಂತೂ ಮೊದಲು ಮಾಡೋದಿಲ್ಲ ಜಡ್ಜ್ ಆಗಿ, ಬೇಗನ್ನೂ ಮಾಡೋದಿಲ್ಲ, ಬೇಡಾಗಿರೋರು ಮಾಡ್ತಾರೆ. ನಾನು ಎಲೆಕ್ಷನ್ ಪಿಟಿಷನ್ ಸ್ಟೇಕಲ್ಲಿ ಬರುತ್ತೆ. ಇದೆಲ್ಲ ಕ್ಯಾಲ್ಕುಲೇಷನ್ ಅವ್ರ ತಲೆಯಲ್ಲಿತ್ತು. ಇವರು 3 ಜನನ್ನು ತಪ್ಪಿಸಿ 4ನೇ ಅವ್ರನ್ನ ಚೀಫ್ ಜಸ್ಟಿಸ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇದಾದ ಮೇಲೆ ಇದು ಎಷ್ಟು ಮಟ್ಟಿಗೆ ಜುಡಿಷಿಯಲ್ ಇಂಪ್ರಾಪರೇಟಿ ಅಂತ ಅಂದ್ಬಿಟ್ಟು ನಾನಿ ಪಾಲ್ಕಿವಾಲ ಅವರು, MC ಚಾಗ್ಲಾ ಅವರು, ದಫ್ತರಿ ಅವರು, ಆವಾಗ ಇದ್ದಿದ್ದಿರೋಂಥ ಎಲ್ಲ ಮುಖ್ಯ ವಕೀಲರುಗಳೆಲ್ಲ ಇದ್ದಾರೆ, ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಒಮ್ಮೆಲೆ ಹೇಳಿದ್ರು ಇದು ಮಾಡ್ತಿರೋಂಥದ್ದು ತಪ್ಪು, ಸರ್ಕಾರ ಸಿಕ್ಕಾಪಟ್ಟೆ ಕೆಟ್ಟದಾಗಿ ನಡ್ಕೋತಿದೆ ಅಂತ ಅಂದ್ಬಿಟ್ಟು ಅಂತ. ಯಾವಾಗ ಇವ್ರು 3 ಜನ ಬಿಟ್ಟು 4ನೇ ಅವ್ರನ್ನ ಚೀಫ್ ಜಸ್ಟಿಸ್ ಆಗಿ ಮಾಡಿದ್ರು, ಇವ್ರು 3 ಜನ ಏನು ಮಾಡಿದ್ರು, ರಿಸೈನ್ ಮಾಡಿದ್ರು ಇನ್ ಪ್ರೊಟೆಸ್ಟ್. ಬೇಕಾಗಿಲ್ಲ ಅಂಥೇಳಿ ರಿಸೈನ್ ಮಾಡಿ ಆ ಪೋಸ್ಟನ್ನು, ನಮಗಿದು ಅಗೌರವ ತಂದಿರೋಂಥ ವಿಚಾರ, ಹಾಗಾಗಿ ಬೇಡ ಅಂತ 3 ಜನ ರಿಸೈನ್ ಮಾಡಿದ್ರು. ರಿಸೈನ್ ಮಾಡಿ ಕೆಳಗಿಳಿದ್ರು. ಅದು ಸುಪ್ರೀಂ ಕೋರ್ಟ್ ಮಟ್ಟಿಗೆ ಆಯಿತು. ಆಮೇಲೆ ರೇ ಇದ್ದರು. ಆಮೇಲೆ ಒಂದಿಷ್ಟು ಜನನ ಅಪಾಯಿಂಟ್ಮೆಂಟ್ಸ್ಗಳನ್ನೆಲ್ಲನೂ ರೇ ಮಾಡೋಕ್ಕೆ ಶುರು ಮಾಡಿದ್ರು ಸುಪ್ರೀಂ ಕೋರ್ಟಿಗೆ. ಅಷ್ಟರೊಳಗೆ ಏನಾಯಿತು, ಈ ಎಲೆಕ್ಷನ್ ಪಿಟಿಷನ್ ನಡೀತಾ ಇತ್ತು. ಈ ಎಲೆಕ್ಷನ್ ಪಿಟಿಷನ್ ಬಗ್ಗೆ ಹೇಳಬೇಕಾಗತ್ತೆ. ರಾಜನಾರಾಯಣ್ ಬಂದು ಸಂಯುಕ್ತ ಸೋಷಲಿಸ್ಟ್ ಪಾರ್ಟಿ ಕ್ಯಾಂಡಿಡೇಟ್. ಇವ್ರದ್ದು ಎಲೆಕ್ಷನ್ ಪಿಟಿಷನ್ ಫೈಲ್ ಮಾಡಿರೋದ್ರೊಳಗೆ 7 ಗ್ರೌಂಡ್ ಇಟ್ಕೊಂಡಿದ್ರು ರಾಜನಾರಾಯಣ್. ಏನು, UP ಸರ್ಕಾರದ ಗೆಜೆಟೆಡ್ ಆಫೀಸರ್, ಸರ್ಕಾರಿ ಆಫೀಸರ್ಸ್ಗಳೆಲ್ಲ ಯಾರ್ಯಾರಿದ್ದಾರೋ ಅಂಥವ್ರನ್ನ ಎಲೆಕ್ಷನ್ಗೆ ಇಂದಿರಾ ಗಾಂಧಿ ಉಪಯೋಗಿಸ್ಕೊಂಡಿದ್ದಾರೆ. ಯಶ್ಪಾಲ್ ಶರ್ಮಾ ಎಂಬಾತ ಪ್ರೈಮ್ ಮಿನಿಸ್ಟರ್ ಆಫೀಸ್ ಒಳಗಿರುವಂಥ ಸೆಕ್ರೆಟರಿಯೇಟ್ ಅಂದ್ರೆ ಒಂದು ಗೌರ್ಮೆಂಟ್ ಎಂಪ್ಲಾಯಿ, ಅವನನ್ನು ಎಲೆಕ್ಷನ್ ಏಜೆಂಟ್ ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವನು ಎಲೆಕ್ಷನ್ ಏಜೆಂಟ್ ಆಗ್ಬಿಟ್ಟು ರಾಯ್ಬರೇಲಿ ಒಳಗೆ ಎಲ್ಲ ಕಡೆಗೂ ಓಡಾಡಿದ್ದಾನೆ. ಹಾಗಾಗಿ ಇವೆರಡು ಗ್ರೌಂಡ್ ಒಳಗೆ ಇದು ತಪ್ಪಿದೆ ಎಲೆಕ್ಷನ್ನು ಅಂತ ಹೇಳಿ. ಅದಲ್ಲದೇನೆ ಇವರು ಓಡಾಡೋದಕ್ಕೆ ಬರೋದಕ್ಕೆ ಇಂಡಿಯನ್ ಏರ್ಫೋರ್ಸಿನ ಹೆಲಿಕಾಪ್ಟರ್ ಬಂದಿತ್ತು. ಆರ್ಮ್ಡ್ ಫೋರ್ಸಸ್ಸನ್ನು ದುರುಪಯೋಗ ಪಡಿಸ್ಕೊಂಡು ಇವ್ರು ಎಲೆಕ್ಷನ್ ಕ್ಯಾಂಪೇನಿಗೆ ಎಲ್ಲ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ಅದು ಕರಪ್ಟ್ ಪ್ರಾಕ್ಟೀಸು. ಮತ್ತು ಎಲೆಕ್ಷನ್ ಏಜೆಂಟ್ ಆಗಿರೋಂಥ ಯಶ್ಪಾಲ್ ಶರ್ಮಾ, ಅವನ ಇನ್ಸ್ಟ್ರಕ್ಷನ್ಸ್ ಆಫ್ ಇಂದಿರಾ ಗಾಂಧಿ ಬಟ್ಟೆಗಳನ್ನು ಮತ್ತು ಹೆಂಡವನ್ನು ಎಲ್ಲರಿಗೂ ವಿತರಿಸಿದ್ರು. ಹಾಗಾಗಿ ಅದು ಕರಪ್ಟ್ ಪ್ರಾಕ್ಟೀಸು. ಮತ್ತು ಅವಾಗಿನ ಅವರ ಚಿಹ್ನೆ, ಚುನಾವಣೆಯ ಚಿಹ್ನೆ ಹಸು ಮತ್ತು ಕರು ಇತ್ತು. ಇದು ಹಿಂದೂಗಳಿಗೆ ರಿಲಿಜಿಯಸ್ ಸಿಂಬಲ್ಲು. ಇಂಥದ್ದನ್ನೆಲ್ಲ ಎಲೆಕ್ಷನ್ ಚಿಹ್ನೆಯಾಗಿ ಉಪಯೋಗಿಸ ಆಗಿಲ್ಲ. ಹಾಗಾಗಿ ಅದು ಒಂದು ಕರಪ್ಟ್ ಪ್ರಾಕ್ಟೀಸು ಅಂತ ಅದೊಂದು ಗ್ರೌಂಡು. ಆಮೇಲೆ ಎಷ್ಟೊಂದು ಗಾಡಿಗಳನ್ನು ತಗೊಂಡು ಓಟ್ ಹಾಕ್ಸೋಕ್ಕೆ ಜನನ್ನ ಫ್ರೀಯಾಗಿ ಕರ್ಕೊಂಡು ಬಂದು ಓಟ್ ಹಾಕ್ಸ್ತಾ ಇದ್ರು. ಹಾಗಾಗಿ ಅದು ಕರಪ್ಟ್ ಪ್ರಾಕ್ಟೀಸು. ಮತ್ತು ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅಂಥೇಳಿ ಈತ ಒಂದು ಪತ್ರ ಬರೆದು ತಗೊಂಡಿದ್ದ ಅಮೌಂಟು, ಎಷ್ಟು ಇವರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಎಲೆಕ್ಷನ್ಗೆ ಅಂತ. ಯಾವ ಎಲೆಕ್ಷನ್ಗೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅಂತ ಕಾನೂನು ಒಂದು ಹೇಳುತ್ತೆ, ಇಷ್ಟೇ ಎಕ್ಸ್ಪೆಂಡಿಚರ್ ಒಬ್ಬ ಕ್ಯಾಂಡಿಡೇಟ್ ಮಾಡ್ಬೋದು ಅಂತ. ಅದಕ್ಕೂ ಹೆಚ್ಚು ಪಟ್ಬಿಟ್ಟು ಅವ್ರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಆ ಕಾರಣದಿಂದ ಈ ಎಲ್ಲ ಗ್ರೌಂಡ್ ಒಳಗೆ ಈ ಎಲೆಕ್ಷನ್ನು ರದ್ದಾಗುವಂಥದ್ದು ಅಂತ ಹೇಳಿ ಈ ಎಲೆಕ್ಷನ್ ಪಿಟಿಷನ್ ಅಲಹಾಬಾದ್ ಹೈಕೋರ್ಟಲ್ಲಿ ಹಾಕಿದರು. ಅಷ್ಟರೊಳಗೆ ಒಂದು ಇವ್ರು ಸ್ಟ್ಯಾಂಡ್ ತಗೊಂಡ್ರು ಇಂದಿರಾ ಗಾಂಧಿ ಅವರ ಅಡ್ವೊಕೇಟ್ಸ್ಗಳು. ಏನಂತ ನೋಡಿ, ಆ ಎಲೆಕ್ಷನ್ನಿಗೆ ಇರೋಂಥ ಖರ್ಚುಗಳನ್ನು ಇಂದಿರಾ ಗಾಂಧಿ ಮಾಡಿರೋವಂಥದ್ದು ಅಮೌಂಟ್ಗಿಂತ ಕಡಿಮೆ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಖರ್ಚು ಮಾಡಿರೋದನ್ನು ಕ್ಯಾಂಡಿಡೇಟ್ ಮಾಡಿರೋ ಖರ್ಚು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಹಾಗಾಗಿ ಪಾರ್ಟಿ ಮಾಡಿರೋ ಖರ್ಚು ಬೇರೆ ಮತ್ತು ಇವ್ರು ಮಾಡಿರೋಂಥ ಖರ್ಚು ಬೇರೆ ಅಂಥೇಳಿ ಒಂದು ಸ್ಟ್ಯಾಂಡ್ ತೊಗೊಂಡಿದ್ರು. ಇನ್ನು ಮಿಕ್ಕಿದ್ದು ಎಲ್ಲದಕ್ಕೂ ನಾವು ಆ ಥರ ಕರಪ್ಟ್ ಪ್ರಾಕ್ಟೀಸ್ ಮಾಡಿಲ್ಲ. ಮತ್ತು ಯಶ್ಪಾಲ್ ಶರ್ಮಾ
ಎಲೆಕ್ಷನ್ ಏಜೆಂಟ್ ಆಗಿ ಓಡಾಡೋದಕ್ಕಿಂತ ಮುಂಚೆ ಆತ ರೆಸಿಗ್ನೇಷನ್ ಕೊಟ್ಟುಬಿಟ್ಟಿದ್ದ. ರೆಸಿಗ್ನೇಷನ್ ಕೊಟ್ಟು ಬಂದು ಅಲಹಾಬಾದ್ ಒಳಗೆ ರಾಯ್ಬರೇಲಿ ಒಳಗೆ ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದ ಅಂತ ಹೇಳಿದರು. ಮುಂಚೆ 67ನೇ ಎಲೆಕ್ಷನ್ನೊಳಗೂ ಇದೇ ಯಶ್ಪಾಲ್ ಶರ್ಮಾ ಗೌರ್ಮೆಂಟ್ ಗೆಜೆಟೆಡ್ ಆಫೀಸರ್ ಆಗಿರೋವಂಥವನು ರೆಸಿಗ್ನೇಷನ್ ಕೊಟ್ಟು ಬಂದು ಇಂದಿರಾ ಗಾಂಧಿ ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಮತ್ತೆ ಅಂತನ ಅಪಾಯಿಂಟ್ಮೆಂಟ್ ಆಗಿ ಗೌರ್ಮೆಂಟ್ ಎಂಪ್ಲಾಯಿಗೆ ಮತ್ತೆ ಸೆಕ್ರೆಟರಿಯೇಟ್ ಒಳಗೆ ಕೆಲಸ ಮಾಡಿದ್ದ. ಹಾಗಾಗಿ ಇವರು ಅವಾಗಿಂದೇನೋ ಬಿಟ್ಬಿಟ್ರು. ಇವಾಗ ಹೇಳಿದ್ರು ಈತ ಇನ್ನೂ ಕೆಲಸ ಮಾಡ್ತಿರ್ಬೇಕಾದ್ರೆ ಆತ ಇನ್ನೂ ಗೆಜೆಟೆಡ್ ಆಫೀಸರ್ ಆಗಿದ್ದ ಅಂತ. ಅವನಂದ್ರು ಇಲ್ಲ, ನಾ ಅವರಾಗಲೇ ರೆಸಿಗ್ನೇಷನ್ ಮಾಡಿಬಿಟ್ಟಿದ್ರು ಅಂತ. ಆಗಿದ್ದೇನು, ರೆಸಿಗ್ನೇಷನ್ ಮಾಡಿದ್ರು, ಅದು ಅಕ್ಸೆಪ್ಟ್ ಮಾಡೋದಕ್ಕಿಂತ ಮುಂಚೆನೇ ಈತ ಎಲೆಕ್ಷನ್ ಏಜೆಂಟ್ ಆಗಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಅಲ್ಲಿ ಇವ್ರು ಸ್ಟ್ಯಾಂಡ್ ಏನು ತಗೊಂಡ್ರು ಅಂತಂದ್ರೆ, ರೆಸಿಗ್ನೇಷನ್ ಅಕ್ಸೆಪ್ಟ್ ಆಗೋ ತನಕ ಯು ಆರ್ ಸ್ಟಿಲ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಅದಾಗೋದಕ್ಕಿಂತ ಮುಂಚೆನೇ ನೀನು ಎಲೆಕ್ಷನ್ ಏಜೆಂಟ್ ಆಗಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ಯಾ ಅಂತಂದ್ರೆ, ಆಸ್ ಆನ್ ದ ಡೇಟ್ ಆಫ್ ಯುವರ್ ಎಲೆಕ್ಷನ್ ಏಜೆಂಟ್ ಆಗಿರೋಂಥ ನೀನು ಕೊಟ್ಟಿರೋಂಥ ಅಪ್ಲಿಕೇಶನ್ ಅರ್ಜಿ ಒಳಗೆ ನೀನು ಎಲೆಕ್ಷನ್ ಏಜೆಂಟ್ ಅಂತ ಯಾವತ್ತು ಕನ್ಸಿಡರ್ ಆದ್ಯೋ ಆವತ್ತಿನ ದಿನ ಯುವರ್ ಸ್ಟಿಲ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಹಾಗಾಗಿ ಇಟ್ ಇಸ್ ಅ ಕರಪ್ಟ್ ಪ್ರಾಕ್ಟೀಸ್ ಅಂತ ಈ ಥರದ್ದೆಲ್ಲ ಸ್ಟ್ಯಾಂಡ್ಗಳು ತಗೊಂಡಿದ್ರು. ಇದನ್ನು ತಗೊಂಡಾಗ ಸುಪ್ರೀಂ ಕೋರ್ಟಲ್ಲಿ ಒಂದು ಬೇರೆ ಯಾವುದೋ ಕೇಸ್ ಒಂದು ನಡೀತು. ಕನ್ವರ್ಲಾಲ್ ಗುಪ್ತಾ ವರ್ಸಸ್ ಅಮರ್ನಾಥ್ ಚಾವ್ಲಾ ಅಂತ ಹೇಳಿ ಒಂದು ಕೇಸ್ ನಡೀತು. ಆ ಕೇಸ್ ಒಳಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಒಂದು ಕ್ಯಾಂಡಿಡೇಟಿನ ಎಲೆಕ್ಷನ್ನಿಗೆ ಆ ಕ್ಯಾಂಡಿಡೇಟ್ ಯಾರೋ ದುಡ್ಡು ಖರ್ಚು ಮಾಡಲಿ ಅಥವಾ ಪಾರ್ಟಿನಾದರೂ ದುಡ್ಡು ಖರ್ಚು ಮಾಡಲಿ, ಆ ಕಾನ್ಸ್ಟಿಟ್ಯೂಯೆನ್ಸಿಗೋಸ್ಕರ ಅದು ಖರ್ಚು ಮಾಡ್ತು ಅಂತಂದರೆ ಆ ಕ್ಯಾಂಡಿಡೇಟ್ ಲೆಕ್ಕಕ್ಕೆ ಬರ್ತಾ ಹೋಗುತ್ತೆ. ಹಾಗಾಗಿ ಕ್ಯಾಂಡಿಡೇಟ್ ಲೆಕ್ಕಕ್ಕೆ ಬರ್ತಿರೋದ್ರಿಂದ ಎಕ್ಸ್ಪೆಂಡಿಚರ್ ಏನಾದ್ರೂ ಎಷ್ಟು ಅಮೌಂಟ್ ಕೊಡ್ತೀವೋ ಅದಕ್ಕಿಂತ ನೀವೇನಾದ್ರು ಜಾಸ್ತಿ ಮಾಡಿದ್ರಿ ಅಂತಂದರೆ ಆ ಎಲೆಕ್ಷನ್ ವಾಯ್ಡ್ ಆಗಿ ಮಾಡ್ತೀವಿ ಅಂಥೇಳಿ ಆತನ ಎಲೆಕ್ಷನ್ ಒಂದನ್ನು ವಾಯ್ಡ್ ಮಾಡಿದರು ಸುಪ್ರೀಂ ಕೋರ್ಟ್. ಈ ಜಜ್ಮೆಂಟ್ ಬಂದ ತಕ್ಷಣಕ್ಕೇನೆ ರಾಜನಾರಾಯಣರ ಪರವಾಗಿದ್ದಿದ್ದು ವಕೀಲರು ಶಾಂತಿಭೂಷಣ್, ಇವರಿಗೊಬ್ಬರು ಬ್ರೀಫಿಂಗ್ ಕೌನ್ಸಿಲ್ ಅಂದರೆ ಶಾಂತಿಭೂಷಣ್ ಸೀನಿಯರ್ ಕೌನ್ಸಿಲ್ ಇದ್ರು, ಅವ್ರಿಗೊಬ್ಬರು ಬ್ರೀಫ್ ಮಾಡೋಕೆ ಇನ್ನೊಬ್ರು ಇರ್ತಾರೆ, ಅವರು JP ಗೋಯಲ್ ಅಂತ ಇದ್ರು. ಮತ್ತು ಅಲಹಾಬಾದ್ ಒಳಗೆ ಒಬ್ಬರು ವಕೀಲರಿದ್ರು, ಅವರು RC ಶ್ರೀವಾಸ್ತವ ಅಂತಿದ್ರು. RC ಶ್ರೀವಾಸ್ತವ ಮತ್ತು JP ಗೋಯಲ್ ಅವರು ಶಾಂತಿಭೂಷಣ್ನ ಕರ್ಕೊಂಡ್ಬಂದು ಅವರನ್ನು ಆರ್ಗ್ಯೂ ಮಾಡಿಸ್ತಿದ್ರು. ಈ ಕೇಸ್ ಆದ ತಕ್ಷಣಕ್ಕೆ ಶಾಂತಿಭೂಷಣ್ ಆ ಕೇಸ್ ತೊಗೊಂಡ್ಬಂದ್ಬಿಟ್ಟು ತಗೊಳ್ಳಿ, ಡೈರೆಕ್ಟ್ ಜಜ್ಮೆಂಟ್ ಇದೆ, ಇದ್ರ ಪ್ರಕಾರ ಹೋದರೆ ಇವ್ರು ಪಾರ್ಟಿ ಹಾಕಿರೋ ಇವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ಪಾರ್ಟಿ ಎಷ್ಟು ಖರ್ಚಾಗಿದೆ ನಂದಿಷ್ಟು ಖರ್ಚಾಗಿದೆ ಅಂತ, ಅದಕ್ಕಿಂತ ಜಾಸ್ತಿ ಇದೆ, ಇದು ಗ್ಯಾರಂಟಿ ಕೇಸ್ ಗೆಲ್ತೀವಿ ಅಂತೇಳಿ ಆ ಜಜ್ಮೆಂಟ್ ಇಟ್ಟರು. ಈ ಜಜ್ಮೆಂಟ್ ಎಫೆಕ್ಟು ಇಂದಿರಾ ಗಾಂಧಿ ಕೇಸಿಗೆ ಇದಾಗ್ಬಿಡುತ್ತೆ ಅಂತ ಹೇಳಿ, ಕಷ್ಟ ಆಗುತ್ತೆ ಅಂತ ಹೇಳಿ ತಕ್ಷಣಕ್ಕೇನೆ ಪ್ರೆಸಿಡೆಂಟಿಂದ ಒಂದು ಆರ್ಡಿನೆನ್ಸ್ ಹೊರಡಿಸಿದ್ರು, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಅಮೆಂಡ್ಮೆಂಟ್ ಆರ್ಡಿನೆನ್ಸ್ ಆಫ್ 1974. ಇದರೊಳಗೆ ಏನು ಮಾಡಿದ್ರು, ಆ ಆರ್ಡಿನೆನ್ಸ್ ಮೂಲಕ ಪಾರ್ಟಿ ಎಕ್ಸ್ಪೆನ್ಸಸ್ಸು ಕ್ಯಾಂಡಿಡೇಟ್ ಎಕ್ಸ್ಪೆನ್ಸಸ್ಸು ಎರಡೂ ಬೇರೆ ಬೇರೆ, ಇದು ಎರಡೂ ಒಂದೇ ಅಲ್ಲ ಅಂತ ಹೇಳಿ ಒಂದು ಕಾನೂನಿನ ತಿದ್ದುಪಡಿ ಮಾಡಿದ್ರು. ಈ ಕಾನೂನು ತಿದ್ದುಪಡಿ ಮಾಡಿದ್ದಕ್ಕೆ ಅಮೆಂಡ್ಮೆಂಟ್ ಆಕ್ಟ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಅದನ್ನು ಚಾಲೆಂಜ್ ಮಾಡಿ ರಾಜನಾರಾಯಣ್ ಸುಪ್ರೀಂ ಕೋರ್ಟಿಗೆ ಹೋದರು. ಅದ್ರ ಪಾಡಿಗೆ ಅದು ನಡೀತಾ ಇತ್ತು, ಎಲೆಕ್ಷನ್ ಪಿಟಿಷನ್ ಪಾಡಿಗೆ ಎಲೆಕ್ಷನ್ ಪಿಟಿಷನ್ ನಡೀತಿತ್ತು. ಈ ಕೇಸು ಶುರುವಾದಾಗ ಎಲೆಕ್ಷನ್ ಪಿಟಿಷನ್ನು ಅವಾಗ ಒಬ್ಬರು ಜಸ್ಟಿಸ್ ಬ್ರೂಮ್ಸ್ ಅಂತಿದ್ರು, ಆತ ಆಂಗ್ಲೋ ಇಂಡಿಯನ್, ಇಲ್ಲೇ ಉಳ್ಕೊಂಡಿದ್ದ ಭಾರತದಲ್ಲಿ, ಅವರು ಅಲಹಾಬಾದ್ ಹೈಕೋರ್ಟಿನ ಜಡ್ಜ್ ಆಗಿದ್ರು. ಅವ್ರ ಮುಂದೆ ಈ ಕೇಸ್ ಮೊದಲು ನಡೀತಾ ಇತ್ತು. ಜಸ್ಟಿಸ್ ಬ್ರೂಮ್ ಅವ್ರ ಮುಂದೆ ಇವರು ಒಂದು ಅಪ್ಲಿಕೇಶನ್ ಹಾಕ್ತಾರೆ ರಾಜನಾರಾಯಣ್ ಅವರು ಇಂಟ್ರಾಗೇಟರ್ಸ್ಗೆ. ಏನು, ನಮ್ದು ಕೆಲವು ಪ್ರಶ್ನೆಗಳಿದೆ, ಈ ಪ್ರಶ್ನೆಗಳಿಗೆ ಇಂದಿರಾ ಗಾಂಧಿ ಉತ್ತರ ಕೊಡಬೇಕು ಅಂತ ಹೇಳಿ ಕೆಲವೆಲ್ಲ ಪ್ರಶ್ನೆಗಳನ್ನೆಲ್ಲ ಬರೆದು ಅವರಿಗೆ ಕೊಟ್ಟರು, ಇದಕ್ಕೆ ಉತ್ತರ ಕೊಡಕ್ಕೆ ಹೇಳಿ ಅಂತ. ಬ್ರೂಮ್ಸ್ ಅಪ್ಲಿಕೇಶನ್ ಅಲೋ ಮಾಡಿ, ಇದೆಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸಿಲ್ಲ, ಬೇಕಂತಾನೆ ಖಾಲಿ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಪ್ಲೀಡಿಂಗ್ಸ್ ಒಳಗೆ, ಹಾಗಾಗಿ ಇದಕ್ಕೆಲ್ಲ ನೀವು ಉತ್ತರಿಸಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟರು. ಈ ಥರ ಇಂಟ್ರಾಗೇಟರ್ಸಿಗೆ ನನಗೆ ಉತ್ತರಿಸು ಅಂತ ಹೇಳೋವಂಥದ್ದು ಅಪ್ಲಿಕೇಶನ್ ತಪ್ಪು ಅಂತ ಹೇಳಿ ಇಂದಿರಾ ಗಾಂಧಿ ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಇದಕ್ಕೆಲ್ಲ ಇಂಟ್ರಿಮ್ ಅಪ್ಲಿಕೇಶನ್ಸ್ ಅಂತಂದ್ರೆ ಕೇಸ್ ನಡೀತಿರ್ಬೇಕಾದ್ರೆ ಮಧ್ಯಂತರವಾಗಿ ಹಾಕುವಂಥ ಅರ್ಜಿಗಳಿವೆಲ್ಲ. ಇದ್ರ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಕೊನೆಗೆ ಬ್ರೂಮ್ಸ್ ಮಾಡೋದು ಕರೆಕ್ಟ್ ಆಗಿದೆ, ಹಾಗಾಗಿ ನೀವು ಸುಮ್ಮನೆ ಈ ಥರ ಅಪ್ಲೈ ಹಾಕಿದ್ರೆ ನಿಮ್ಮ ವಿರುದ್ಧ ಮೆರಿಟ್ಸ್ ಮೇಲೆ ನೀವು ವಿರುದ್ಧ ಬರುತ್ತೆ, ಹಾಗಾಗಿ ನೀವೇ ವಾಪಸ್ ತೆಕ್ಕೊಳ್ಳಿ ಅಂದರು. ಅವಾಗ ಕೇಸ್ ಹೆಗಡೆ ಇನ್ನೂ ಇದ್ರು ಜಡ್ಜ್ ಆಗಿ, ಅವ್ರು ಹೇಳಿದ್ರು. ಅವಾಗ ಆಯಿತು ಅಂಥೇಳಿ ಅಪೀಲ್ನ ವಾಪಸ್ ತೆಕ್ಕೊಂಬಂದರು. ಮತ್ತೆ ಇಲ್ಲಿ ಕೇಸ್ ನಡ್ಸೋಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಏನಾಯಿತು, ಬ್ರೂಮ್ಸು ಒಂದು ಸರಿ ಆರ್ಗ್ಯುಮೆಂಟ್ ಆಗ್ತಿರ್ಬೇಕಾದ್ರೆ ಶಾಂತಿಭೂಷಣ್ ಅವ್ರಿಗೆ ಹೇಳ್ತಾರೆ, ಒಂದು ಸ್ವಲ್ಪ ನಿಮ್ಮ ಅಪೀಲ್ ಇದು ಪೆಟಿಷನ್ ನೋಡಿ ಪ್ಯಾರಾ 5 ಒಳಗೆ ಏನೋ ಒಂದು ಸ್ವಲ್ಪ ಭಾಳ ವೇಗ್ನೆಸ್ ಇದೆ, ನಂಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ. ಯಾಕೆ, ಅದು ನಮ್ದು ಎಲ್ಲ ಅಲಿಗೇಷನ್ಸ್ ಮಾಡೋದೆಲ್ಲ ಅದರೊಳಗೆ ನೀಟಾಗಿ ಬರ್ದಿದ್ದೀವಲ್ಲ ಅಂತ ಓದಿಂದರು. ಇದು ಯಾಕೋ ಸ್ವಲ್ಪ ವೇಗ್ ಆಗಿದೆಯಲ್ಲ ಶಾಂತಿಭೂಷಣ್ ಅವರೇ, ಇದು ಸ್ವಲ್ಪ ಸರಿ ಇಲ್ಲ, ನೀವು ಅದು ಸ್ವಲ್ಪ ಕರೆಕ್ಟ್ ಮಾಡಿ ಅಂತಂದರು. ಸರಿ, ಒಂದು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕ್ತೀನಿ ಅಂದರು. ಅದು ನಿಮ್ಮ ಇಷ್ಟ, ಹಾಕ್ಕೊಳ್ಳಿ ಅಂತಂದರು. ಅಂದರೆ ನಮ್ಮ ಅರ್ಜಿ ಒಳಗೆ ಏನಾದರೂ ಒಂದು ಸ್ವಲ್ಪ ತಿದ್ದುಪಡಿಗಳು ಮಾಡಬೇಕು ಅಂದ್ರೆ ಅದಕ್ಕೆ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಅದನ್ನು ಜನರಿಗೆ ಅಲೋ ಮಾಡ್ತಿರ್ತಾರೆ. ಇವರೊಂದು ಅಮೆಂಡ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ರು. ಹಾಕಿದ ತಕ್ಷಣಕ್ಕೆ ಬ್ರೂಮ್ಸ್ ಏನು ಮಾಡಿಬಿಟ್ರು, ಆ ಅಮೆಂಡ್ಮೆಂಟ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿ, ಇದೆಲ್ಲ ವೇಗಿದೆ ಅನ್ನೋ ಕಾರಣದಿಂದ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇವರು ಪೆಟಿಷನ್ ಒಳಗೆ ಹಾಕಿದ್ರೋ ಇದನ್ನೆಲ್ಲ ಸ್ಟ್ರೈಕ್ ಡೌನ್ ಮಾಡಿಬಿಟ್ರು.
ಇದೆಲ್ಲವನ್ನು ಫಾರ್ ವೇಗ್ನೆಸ್ ತಪ್ಪಿದೆ ಅಂತ ಹೇಳಿ ಒಂದು ಸ್ಟ್ರೈಕ್ ಡೌನ್ ಮಾಡಿದ್ರು. ಒಂದು 3 ಅಪ್ಲಿಕೇಶನ್ ಹಾಕಿದ್ರು, 3 ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು. ರಿಜೆಕ್ಟ್ ಆದ ತಕ್ಷಣ ಶಾಂತಿಭೂಷಣ್ ಅಂದರು, ಅಲ್ಲಪ್ಪ ನಮ್ಮ ಪ್ಲೀಡಿಂಗ್ಸಿಂದ ಇಂಪಾರ್ಟೆಂಟ್ ಅಲಿಗೇಷನ್ಸನ್ನು ಇವರು ಸ್ಟ್ರೈಕ್ ಡೌನ್ ಮಾಡ್ಬಿಟ್ಟ ಅಂದ್ರೆ ಈ ಕೇಸ್ ಒಳಗೆ ಇನ್ನೇನು ಉಳಿತು ನಮ್ಮದು, ಇನ್ನೇನು ಇಲ್ಲ ಅಂತ ಹೇಳಿ ಇದನ್ನು ಇವರು ಚಾಲೆಂಜ್ ಮಾಡ್ಕೊಂಡು ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ ಮತ್ತೆ ಇವ್ರ ಪರವಾಗಿ ತೀರ್ಪು ಕೊಡ್ತು. ತೀರ್ಪು ಕೊಟ್ಬಿಟ್ಟು ಅದು ಆ ಬ್ರೂಮ್ಸಿನ ಜಜ್ಮೆಂಟ್ ತಪ್ಪಿದೆ ಮತ್ತು ವಾಪಸ್ ಹೋಗಿ ಅಂತ. JP ಗೋಯಲ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಸೇವಿಂಗ್ ಇಂಡಿಯಾ ಫ್ರಮ್ ಇಂದಿರಾ ಅಂತ ಹೇಳಿ. ಆ ಪುಸ್ತಕದೊಳಗೆ ಹೇಳ್ತಾರೆ, ಅದು ಎಷ್ಟೋ ವರ್ಷ ಆದಮೇಲೆ ಆಮೇಲೆ ಗೊತ್ತಾಯಿತು ಬ್ರೂಮ್ಸಿನ ತಮ್ಮನೋ ಅಣ್ಣನೋ ಇಂಗ್ಲೆಂಡಲ್ಲಿದ್ದರು, ಇಂದಿರಾ ಗಾಂಧಿ ಅವ್ರ ಮೂಲಕ ಪ್ರೆಷರ್ ಹಾಕಿಸಿ ಈ ಥರ ಮಾಡಿಸು ಅಂತ ಹೇಳಿ ಆ ಕಡೆಯಿಂದ ಹೇಳಿದ್ರು ಅಂತ ಬರೀತಾರೆ. ಅದು ರೂಮರ್ಸ್, ಅದು ಎಷ್ಟು ಮಟ್ಟಿಗೆ ನಂಬಬೇಕೋ ಬಿಡಬೇಕೋ ಅದೆಲ್ಲ ಬೇರೆ. ಇದಾಗೋ ಅಷ್ಟೊತ್ತಿಗೆ ಬ್ರೂಮ್ಸು ರಿಟೈರ್ ಆಗಿದ್ರು. ಬ್ರೂಮ್ಸು ರಿಟೈರ್ ಆದಮೇಲೆ ಇನ್ನೊಂದು ಜಡ್ಜ್ ಮುಂದೆ ಬಂತು, ಜಸ್ಟಿಸ್ KN ಶ್ರೀವಾಸ್ತವ ಅಂತ. ಇವ್ರ ಮುಂದೆ ಬರ್ತಿರ್ಬೇಕಾದ್ರೆ ಎವಿಡೆನ್ಸಿಗೆ ಇನ್ನೇನು ಬರ್ತಾ ಇತ್ತು. ಬರ್ತಿರ್ಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಹೇಗಿರಬೇಕು, ಯಾರ್ಯಾರು ಎಲ್ಲೆಲ್ಲ ಹೋಗಬೇಕು, ಎಷ್ಟರ ಮಟ್ಟಿಗೆ ಹೆಂಗೆ ಕೊಡಬೇಕು ಅನ್ನೋದಕ್ಕೆ ಒಂದು ಬ್ಲೂ ಬುಕ್ ಅಂತ ಇರುತ್ತೆ. ಆ ಬ್ಲೂ ಬುಕ್ ಒಳಗೆ ರೂಲ್ಸ್ಗಳ ನಿಯಮಾವಳಿಗಳು ಫಾಲೋ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಯಾವ ಥರ ಸೆಕ್ಯೂರಿಟಿ ಕೊಡಬೇಕು, ಪ್ರೆಸಿಡೆಂಟಿಗೆ ಯಾವ ಥರ ಸೆಕ್ಯೂರಿಟಿ ಕೊಡಬೇಕು, ಹೆಂಗೆ ಇಡಬೇಕು, ಏನೇನು ಮಾಡಬೇಕು ಅಂತನ್ಬಿಟ್ಟು ಅಂತ. ಆ ಬ್ಲೂ ಬುಕ್ಕನ್ನು ಇವರು ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದ್ರು. ಯಾರು? ರಾಜನಾರಾಯಣ್ ಅವ್ರ ಕಡೆ ವಕೀಲರು. ಇವ್ರು ಹೇಳಿದ್ರು ಅದು ಭಾಳ ಕಾನ್ಫಿಡೆನ್ಷಿಯಲ್ಲು, ಆ ಬ್ಲೂ ಬುಕ್ಕನ್ನು ಯಾರಾದರೂ ಕೊಡ್ತಾರೋ ಕೊಡಲ್ಲ ಅಂತೇಳಿ. ಅದಕ್ಕೆ ಜಸ್ಟಿಸ್ ಶ್ರೀವಾಸ್ತವ ಅವರು ಆರ್ಡರ್ ಮಾಡಿದ್ರು, ಅದು ಎಂಥದ್ದು ಕಾನ್ಫಿಡೆನ್ಷಿಯಲ್, ಈ ಕೇಸಿಗೋಸ್ಕರ ಮೆಟೀರಿಯಲ್ ಆಗುತ್ತೆ, ನೀವು ಅದನ್ನು ಕೊಡಿ ಅಂತ. ಹಾಗಾಗತ್ತೆ ಪ್ರೊಡ್ಯೂಸ್ ಆಗಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಒಂದು ಜಜ್ಮೆಂಟ್. ಅದಕ್ಕೆ ಮತ್ತೆ ಅಪೀಲ್ ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ ಕೊಡು, ಏನೂ ಆಗೋದಿಲ್ಲ ಅಂತಂದ್ರು. ಆಮೇಲೆ ಇಲ್ಲಿ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಕೊಡದಿದ್ರೆ ಪರವಾಗಿಲ್ಲ, ಒಂದು ಕ್ಲೋಸ್ಡ್ ಎನ್ವಲಪಲ್ಲಿ ಹಾಕ್ಬಿಡಿ, ಜಡ್ಜ್ ಮಾತ್ರ ನೋಡಲಿ ಅಂದರು. ಅದರೊಳಗೆ ಶಾಂತಿಭೂಷಣ್ ಅವರು ಒಂದು ಪಾಯಿಂಟ್ ಎತ್ಕೊಂಡು ತೆಗೆದ್ರು. ಏನಿತ್ತು ಅದರೊಳಗೆ? ಸೆಕ್ಷನ್ 71 ಕ್ಲಾಸ್ 6 ಆಫ್ ದಟ್ ಬ್ಲೂ ಬುಕ್ ಒಳಗೆ ಹೇಳುತ್ತೆ, ಪ್ರೈಮ್ ಮಿನಿಸ್ಟರ್ ಎಲ್ಲಿ ಹೋದ್ರೂ ಸೆಕ್ಯೂರಿಟಿ ಮತ್ತು ಎಲ್ಲ ಎಕ್ಸ್ಪೆನ್ಸಸ್ಸು ಎಲ್ಲ ಸ್ಟೇಟ್ ಬೇರ್ ಮಾಡಬೇಕು, ಎಕ್ಸೆಪ್ಟ್ ಎಲೆಕ್ಷನ್ ಮೀಟಿಂಗ್ಸ್. ಅವರು ಎಲೆಕ್ಷನ್ಗೋಸ್ಕರ ಯಾವಾಗ ಹೋಗ್ತಿದ್ದೋ ಅದು ವೈಯಕ್ತಿಕ ಆಗಿ ಹೋಗುತ್ತೆ, ಅವಾಗ ಮಾಡಬಾರ್ದು ಅಂತ. ಈ ಪಾಯಿಂಟ್ ರೇಸ್ ಆದ ತಕ್ಷಣಕ್ಕೇನೆ ಸೆಕ್ಷನ್ 71 ಕ್ಲಾಸ್ 6 ಆಫ್ ಬ್ಲೂ ಬುಕ್ಕನ್ನು ಅಮೆಂಡ್ ಮಾಡಿದ್ರು. ಎಕ್ಸೆಪ್ಟ್ ಅನ್ನೋ ವರ್ಡನ್ನು ಅಮೆಂಡ್ ಮಾಡಿ ಇನ್ಕ್ಲೂಡಿಂಗ್ ಅಂತ ಮಾಡಿದ್ರು. ಮಾಡಿ ಇದು ಅಮೆಂಡ್ಮೆಂಟ್ ಆಗಿದೆ, ಇದನ್ನು ತಗೊಳ್ಳಿ ಅಂತ ಕೊಟ್ಟರು. ಸರಿ, ಇದೆಷ್ಟೆಲ್ಲ ಆಗಿ ಮತ್ತೆ ವಾಪಸ್ಸು ಟ್ರಯಲ್ಲಿಗೆ ಬರೋ ಅಷ್ಟೊತ್ತಿಗೆ ಈ ಜಡ್ಜು ಹೋಗಿ ಅವ್ರ ಕೇಸು ಜಸ್ಟಿಸ್ JML ಸಿನ್ಹಾ ಅವ್ರ ಮುಂದೆ ಬಂತು, ಜಗಮೋಹನ್ ಲಾಲ್ ಸಿನ್ಹಾ ಇವ್ರ ಮುಂದೆ ಬಂತು. ಇವ್ರ ಮುಂದೆ ಬಂದ ಮೇಲೆ ಇಲ್ಲಿ ಎವಿಡೆನ್ಸ್ಗಳೆಲ್ಲ ನಡೀತಾ ಹೋಗುತ್ತೆ. ಅವಾಗ ಇಂದಿರಾ ಗಾಂಧಿ ಅಲಹಾಬಾದ್ ಹೈಕೋರ್ಟಿಗೆ ಬರ್ತಾರೆ, ಅವ್ರು ಎವಿಡೆನ್ಸ್ ಕೊಡ್ತಾರೆ, ಅವರನ್ನು ಶಾಂತಿಭೂಷಣ್ ಅವ್ರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಈ ರಾಜನಾರಾಯಣ್ ಬರ್ತಾರೆ ಎವಿಡೆನ್ಸ್ಗೆ, ಇವ್ರು ಇಂದಿರಾ ಗಾಂಧಿಗಿಂತ ಮುಂಚೆ ರಾಜನಾರಾಯಣ್ ಪೆಟಿಷನರ್ ಅವ್ರ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಅದ್ರ ಬಗ್ಗೆ ಎಲ್ಲ ಪೇಪರ್ ಅವರು ರಾಜನಾರಾಯಣನ್ನ ಮ್ಯಾವರಿಕ್ MP ಆಫ್ ಇಂಡಿಯಾ ಅಂತ ಕರಿತಿದ್ರು, ಹುಚ್ಚ ಅಂತ ಕರಿತಿದ್ರು. ಯಾಕೆ ಅಂತ ಆಮೇಲೆ ನೋಡೋಣಂತೆ. ಇವರ ಎಲೆಕ್ಷನ್ ಒಳಗೆ ಇವ್ರು ಕೇಳಿರೋ ಪ್ರಶ್ನೆಗೆ ಇವನು ಒಂದಕ್ಕೂ ಸೀದಾ ಉತ್ತರ ಕೊಟ್ಟಿಲ್ಲ, ಒಂಥರ ಎಡ್ಬಿಡಂಗಿ ಆನ್ಸರ್ಸ್ಗಳು, ಇವ್ರಿಗೂ ಹೆಲ್ಪ್ ಆಗಲ್ಲ ಅವ್ರಿಗೂ ಹೆಲ್ಪ್ ಆಗಲ್ಲ, ಹಿಂಗೆಲ್ಲ ಉತ್ತರ ಕೊಟ್ಟಿದ್ದ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೆ. ಇದೆಲ್ಲ ಆದಮೇಲೆ ಎವಿಡೆನ್ಸ್ ಎಲ್ಲ ಮುಗಿದ ಮೇಲೆ 23 ಮೇ 1975 ಆರ್ಗ್ಯುಮೆಂಟ್ಸ್ಗಳೆಲ್ಲ ಕನ್ಕ್ಲೂಡ್ ಆಗುತ್ತೆ, ಜಜ್ಮೆಂಟಿಗೆ ರಿಸರ್ವ್ ಮಾಡ್ತಾರೆ. 12 ಜೂನ್ 1975 ಜಜ್ಮೆಂಟ್ ಬರುತ್ತೆ. ಆ ಜಜ್ಮೆಂಟ್ ಒಳಗೆ 5 ಗ್ರೌಂಡ್ ಮೇಲೆ ಈ ಎಲೆಕ್ಷನ್ ಪೆಟಿಷನನ್ನು ರಿಜೆಕ್ಟ್ ಮಾಡ್ತಾರೆ. ಈ 5 ಗ್ರೌಂಡ್ಗಳಿಲ್ಲ. ಯಾವ್ದ್ಯಾವುದು? ಕರಪ್ಟ್ ಪ್ರಾಕ್ಟೀಸಸ್ ಅಂತೆಲ್ಲ ಅಂದ್ರಲ್ಲ, ಹೆಂಡ ಕೊಟ್ಟರು, ಬಟ್ಟೆ ಕೊಟ್ಟರು, ಫ್ರೀ ವೆಹಿಕಲ್ಸ್ಗಳನ್ನೆಲ್ಲ ತೊಗೊಂಬಂದು ಜನರನ್ನೆಲ್ಲ ಕರ್ಕೊಂಡು ಹೋದ್ರು ಅಂಥೇಳಿ, ಇದೆಲ್ಲ ಇವರ ಎವಿಡೆನ್ಸಲ್ಲಿ ಏನು ಪ್ರೂವ್ ಮಾಡೋಕ್ಕಾಗಿಲ್ಲ, ಸುಮ್ಮನೆ ಅಲಿಗೇಷನ್ ಮಾಡಿದರೆ, ಎವಿಡೆನ್ಸ್ಗಳು ಕರೆಕ್ಟ್ ಇಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದ್ರು. 2 ಕೌಂಟ್ ಮೇಲೆ ಜಗಮೋಹನ್ ಲಾಲ್ ಸಿನ್ಹಾ ಅವರು ಕನ್ವಿಕ್ಟ್ ಮಾಡಿದ್ರು ಇಂದಿರಾ ಗಾಂಧಿನ. ಯಾವ 2 ಗ್ರೌಂಡು ಅಂತಂದರೆ, UP ಗೆಜೆಟೆಡ್ ಆಫೀಸರ್ಸ್ನೆಲ್ಲ ಈಕೆ ಉಪಯೋಗಿಸ್ಕೊಂಡಿರೋದು ಒಂದು, ಯಶ್ಪಾಲ್ ಶರ್ಮಾ ಇನ್ನು ರೆಸಿಗ್ನೇಷನ್ ಮಾಡೋದಕ್ಕಿಂತ ಮುಂಚೆ ಎಲೆಕ್ಷನ್ ಏಜೆಂಟಾಗಿ ಬಂದಿರುವಂಥದ್ದು ಒಂದು, ಹಾಗೆ ಸರ್ಕಾರಿ ನೌಕರರನ್ನು ತಮ್ಮ ಎಲೆಕ್ಷನ್ನಿಗೋಸ್ಕರ ಅವ್ರ ಪ್ರೈಮ್ ಮಿನಿಸ್ಟರ್ ಪಟ್ಟ ಉಪಯೋಗಿಸ್ಕೊಂಡ್ಬಿಟ್ಟು ಇಷ್ಟನ್ನೆಲ್ಲ ಕೆಲಸ ಮಾಡಿಸಿರೋದಕ್ಕೋಸ್ಕರ ಇವ್ರ ಎಲೆಕ್ಷನ್ ರದ್ದಾಯಿತು. ಇವರಿಗೆ ಚುನಾವಣೆ ರದ್ದಾಗಿರೋ ಕಾರಣದಿಂದ ಇಂದಿರಾ ಗಾಂಧಿ ಡಿಸ್ಕ್ವಾಲಿಫೈ ಆದರೆ ಏನಾಗುತ್ತೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಒಳಗೆ 6 ವರ್ಷ ಮತ್ತೆ ಇವರು ಎಲೆಕ್ಷನ್ನಿಗೆ ನಿಲ್ಲೋ ಹಾಗಿಲ್ಲ. ಹಾಗಾಗಿ ಈ ಎಲೆಕ್ಷನ್ ರದ್ದಾಯಿತು ಅಂತ ಮಾಡಿದ್ರು. ಮಾಡಿದ ತಕ್ಷಣಕ್ಕೇನೆ ಜಗಮೋಹನ್ ಲಾಲ್ ಸಿನ್ಹಾ ಮುಂದೆನೇ ತಕ್ಷಣಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ರು. ಅವಾಗಲೇ ಜಜ್ಮೆಂಟ್ ಬಂದ ತಕ್ಷಣ ಹಾಕಿದ್ರು. ನೋಡಿ, ಇದ್ರ ಮೇಲೆ ನಾವು ಅಪೀಲ್ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ನಾವು ಹೋಗಿ ಅಪೀಲ್ ಹಾಕೋದಕ್ಕೋಸ್ಕರ ಸ್ವಲ್ಪ ಸಮಯ ಬೇಕಾಗುತ್ತೆ. ಆ್ಯಂಡ್ ಈ ಕೇಸ್ ಒಳಗಿರೋವಂಥದ್ದು ಪ್ರಧಾನಮಂತ್ರಿ ಆಫೀಸು, ಬೇರೆ ಯಾವುದೋ ಆಫೀಸ್ ಅಲ್ಲ, ಪ್ರಧಾನಮಂತ್ರಿ ಆಫೀಸು. ಹಾಗಾಗಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗೋ ತನಕ ಸ್ಟೇ ಕೊಡಿ, ಅಲ್ಲಿ ತನಕ ನಿಮ್ಮ ಜಜ್ಮೆಂಟ್ ಆಪರೇಷನ್ ಇರೋದು ಬೇಡ, ನಾಳೆನೇ ಪ್ರಧಾನಿ ಇಳಿದ್ಬಿಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ದೇಶದ್ದು ಅಂತ. ಒಪ್ಕೋತೀನಿ, ಅದೆಲ್ಲ ಆಗುತ್ತೆ ಅಂತ ಹೇಳಿ 20 ದಿನ ಸ್ಟೇ ಕೊಟ್ಟರು.
ನೀವು 20 ದಿನದೊಳಗೆ ಹೋಗಿ ಅಪೀಲ್ ಹಾಕೊಂಡ್ಬಿಟ್ಟು ಅಲ್ಲಿ ಸ್ಟೇ ತಗೊಳ್ಳಿ ಸುಪ್ರೀಂ ಕೋರ್ಟಲ್ಲಿ, ಅಲ್ಲಿ ತನಕ ನನ್ನ ಸ್ಟೇ ಆಪರೇಟ್ ಆಗುತ್ತೆ ಅಂತ ಹೇಳಿ ತನ್ನ ಜಜ್ಮೆಂಟನ್ನು ತಾನೇ ಸ್ಟೇ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಅದನ್ನು ಜಗಮೋಹನ್ ಲಾಲ್ ಸಿನ್ಹಾ ಕೊಟ್ಟರು. ಆದ್ರೆ ಅವರು ಸ್ಟೇ ಕೊಡ್ಬೇಕಾದ್ರೆ ಒಂದು ಬರೆದ್ಬಿಟ್ರು, ಅಂಟಿಲ್ ದಿ ಅಪೀಲ್ ಈಸ್ ಫೈಲ್ಡ್ ಆರ್ 20 days ವಿಚ್ ಎವರ್ ಈಸ್ ಅರ್ಲಿಯರ್ ಅಂತ ಬಂದರು. ನೋಡಿ, ಅಪೀಲ್ ಫೈಲ್ ಆಗೋದು ಬೇರೆ, ಅಪೀಲ್ ಹಿಯರ್ ಆಗೋದು ಬೇರೆ. ಯಾವತ್ತಿನ ದಿನ ಅಪೀಲಿನ ಪುಸ್ತಕ ತಗೊಂಡೋಗಿ ಕೌಂಟರಲ್ಲಿ ಹಾಕ್ತೀವೋ ಫೈಲ್ಡ್. ಫೈಲ್ ಆಗಿದ್ದು 3 ದಿನ ಆದ್ಮೇಲೆ ಹಿಯರ್ ಆಯಿತು ಅಂದರೆ ಆ 3 ದಿನದೊಳಗೆ ಸ್ಟೇ ಇಲ್ಲ, ಅಷ್ಟರೊಳಗೆ ಇಳಿರಿ ಅಂತಂತಾರೆ. ಅಪೋಸಿಷನ್ ಅವರೆಲ್ಲ ಕಾಯ್ಕೊಂಡು ಕೂತಿದ್ರು ಈ ಥರದ್ದು ಏನಾದರೂ ಒಂದಿದ್ರೆ ಇಳಿಸೋಣ ಅಂತ ಹೇಳಿ. ಹಾಗಾಗಿ ಇವ್ರು ಏನು ಮಾಡಿದ್ರು, ನಾವು ಹಿಯರ್ ಆಗೋಕ್ಕಿಂತ ಮುಂಚೆ ಫೈಲ್ ಆಗಿ 2-3 ದಿನ ಸಮಯ ತೊಗೊಂಬಿಟ್ರೆ ಕಷ್ಟ ಅಂತ. ಇಂದಿರಾ ಗಾಂಧಿಗೆ ಈ ಕೇಸು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಇಡೀ ದೇಶಕ್ಕೆ ಇಂಪಾರ್ಟೆಂಟ್ ಆಗೋಗ್ಬಿಡ್ತು ಅವಾಗ ಈ ಕೇಸು. ಈ ಕೇಸಿಗೆ ಯಾರನ್ನು ವಕೀಲರಾಗಿ ಹಿಡ್ಕೊಳ್ಳೋದು? ಇಂದಿರಾ ಗಾಂಧಿ ಮತ್ತೆ ಬಂದು ಹಿಡ್ಕೊಂಡಿದ್ದು ನಾನಿ ಪಾಲ್ಕಿವಾಲ್ ಅವ್ರ ಕಾಲು. ನಾನಿ ಪಾಲ್ಕಿವಾಲ್ ಅವ್ರಿಗೆ ಅಷ್ಟೊತ್ತಿಗೆ ಇಂದಿರಾ ಗಾಂಧಿಗೆ ಅಲಹಾಬಾದ್ ಹೈಕೋರ್ಟಿನ ಎಂಟೈರ್ ಕೇಸಿಗೆ ಅಡ್ವೈಸ್ ಮಾಡ್ತಿದ್ದವರು CK ದಫ್ತರಿ. ಸುಪ್ರೀಂ ಕೋರ್ಟ್ ಒಳಗೆ ದಾದಾ ಚಂದ್ನಿ ಅಂತ ಹೇಳಿ ಒಬ್ಬರು ಅಡ್ವೊಕೇಟ್ ಸಾಲಿಸಿಟರ್ ಇದ್ರು, ಅವರು ಮತ್ತು ದಫ್ತರಿ ಅವ್ರು ಮಾಡ್ಕೋತಿದ್ರು. ದಫ್ತರಿ ಹೇಳಿದ್ರು, ಸುಪ್ರೀಂ ಕೋರ್ಟಲ್ಲಿ ನಿಮ್ಮನ್ನು ಈ ಕೇಸಲ್ಲಿ ಸ್ವಲ್ಪ ಮಟ್ಟಕ್ಕೆ ಪಾರ್ ಮಾಡಬೇಕು ಅಂದರೆ ಪಾಲ್ಕಿವಾಲ್ರಿಗೆ ಸಾಧ್ಯ, ಅವ್ರನ್ನ ಹೇಳ್ಕೊಂಬನ್ನಿ ಅಂತಂದರು. ಸರಿ ಅಂಥೇಳಿ ಅವ್ರು ಕೇಳ್ಕೊಂಡ್ರು. ಪಾಲ್ಕಿವಾಲ್ರು ಒಪ್ಕೊಂಡು ಇಂದಿರಾ ಗಾಂಧಿಗೆ ವಕೀಲರಾಗಿ ಬರ್ತಾರೆ. ಇದು ಪರ್ಸನಲ್ ಮ್ಯಾಟರ್ ಆಫ್ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್. ರಾಜನಾರಾಯಣ್ ಖರೆ ವಕೀಲರಿಗೆ ಆಗಲೇ ಇವರು ಇದ್ರು, ಶಾಂತಿಭೂಷಣ್ ಅವರಿದ್ದರು. ಪಾಲ್ಕಿವಾಲ ಬಂದರು. ಪಾಲ್ಕಿವಾಲ ಬಂದವ್ರು ಏನು ಮಾಡಿದ್ರು, ಇವರಿಗೆ ಅಪಿಯರ್ ಆದರು ಇಂದಿರಾ ಗಾಂಧಿಗೆ. ಸ್ಟೇ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ನಾವು ಸ್ಟಾರ್ಟಿಂಗ್ಗೆ ಇವರು ಗೋಯಲ್ ಅವ್ರಿಗೆ ಶಾಂತಿಭೂಷಣ್ ಅವ್ರಿಗೆಲ್ಲ ಕೇಳಿಕೊಂಡು ನಾವು ಡೈರೆಕ್ಟಾಗಿ ಹೋಗಿ ಜಡ್ಜ್ ಮುಂದೆ ಕೇಳ್ಕೊಳ್ಳೋಣ, ಯಾಕೆಂದರೆ ಸ್ಟೇ ಅವತ್ತು ಎಕ್ಸ್ಪೈರ್ ಆಗೋಗುತ್ತೆ, ನಾವು ಹಾಕಿದ ತಕ್ಷಣ ಕೇಳಿ ಅಂತ. ಆವಾಗ ಜೂನ್ ಒಳಗೆ ಸುಪ್ರೀಂ ಕೋರ್ಟಲ್ಲಿ ರಜಾ ನಡೀತಿತ್ತು, ಸಮ್ಮರ್ ರಜಾ, ಬೇಸಿಗೆ ರಜಾ. ಬೇಸಿಗೆ ರಜಾ ನಡೀತಿರ್ಬೇಕಾದ್ರೆ ವೆಕೇಷನ್ ಜಡ್ಜ್ ಅಂತ ಕೂತಿರ್ತಾರೆ. ಕೋರ್ಟಿಗೆ ರಜಾ ಇದ್ರೂ ಒಬ್ರು ಅರ್ಜೆಂಟ್ ಮ್ಯಾಟರ್ಸನ್ನು ಕೇಳಕ್ಕೆ ಅಂತಿರ್ತಾರೆ. ವೆಕೇಷನ್ ಜಡ್ಜ್ ಕೂತಿರೋಂಥವ್ರು ಒಬ್ರು ಕೂತಿರ್ತಾರೆ, 2-3 ಜನ ಕೂತ್ಕೊಳ್ಳೋದಿಲ್ಲ, ಒಬ್ಬೊಬ್ರು ಕೂತ್ಕೋತಾರೆ. ಅವಾಗಿನ ವೆಕೇಷನ್ ಜಡ್ಜ್ ಆಗಿದ್ದವರು ಜಸ್ಟಿಸ್ VR ಕೃಷ್ಣ ಅಯ್ಯರ್. ಅವ್ರ ಮುಂದೆ ಹೋಗಿ ಕೇಳಿಕೊಂಡು ದಯವಿಟ್ಟು ಈ ಸ್ಟೇ ಅಪ್ಲಿಕೇಶನ್ ನೀವು ಕೇಳಿ ಅಂತಂದರು. ಆಯಿತು ಅಂತಂದಿದ್ದಕ್ಕೆ 20 ಜೂನ್ ಮೆನ್ಷನ್ ಮಾಡ್ತಾರೆ. 23 ಜೂನ್ಗೆ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ. ಮುಂಚೆನೇ ಕಾಪಿ ಕೊಟ್ಟಿರ್ತಾರೆ, ಅವರು ಕೌಂಟರ್ ಅಫಿಡವಿಟ್ ಎಲ್ಲ ಫೈಲ್ ಮಾಡ್ತಾರೆ. ಫೈಲ್ ಮಾಡಿ ಸ್ಟೇ ಅಪ್ಲಿಕೇಶನನ್ನು 23ನೇ ತಾರೀಕು ಆರ್ಗ್ಯೂ ಮಾಡೋಕ್ಕೆ ಹೋದಾಗ ಕೃಷ್ಣ ಅಯ್ಯರ್ ಕೇಳ್ತಾರೆ, ನೀವೆಷ್ಟೊತ್ತು ಆರ್ಗ್ಯೂ ಮಾಡ್ತೀರಿ ಪಾಲ್ಕಿವಾಲ? 3 ಗಂಟೆಗಳ ಕಾಲ ಆರ್ಗ್ಯೂ ಮಾಡ್ತೀನಿ. ಶಾಂತಿಭೂಷಣ್ ನೀವೆಷ್ಟೊತ್ತು ಆರ್ಗ್ಯೂ ಮಾಡ್ತೀರಿ? ನಾನು 3 ಗಂಟೆಗಳ ಕಾಲ ಆರ್ಗ್ಯೂ ಮಾಡ್ತೀನಿ. ಕೋರ್ಟ್ ಕೂತ್ಕೊಳ್ಳೋದೇನೇ 6 ಗಂಟೆಗಳ ಕಾಲ, ಅದರಲ್ಲಿ 1 ಗಂಟೆ ಲಂಚ್ ಬ್ರೇಕ್. ನೀವು 3 ಗಂಟೆ ಮಾಡಿದ್ರಿ ಅಂತಂದರೆ ಲಂಚ್ ಬ್ರೇಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಬೇಡ, ನಾನು ಲಂಚ್ ಬ್ರೇಕ್ ಹೋಗಲ್ಲ, ನೀವು ಹೋಗ್ಬಿಡ್ರಿ, ಒಟ್ಟಿಗೆ ಆರ್ಗ್ಯುಮೆಂಟ್ ಕೇಳೋಣ ಅಂತ ಹೇಳಿ ಬೆಳಗ್ಗೆ ಶುರುವಾದಾಗಿಂದ ಕೋರ್ಟ್ ಮುಗಿಯೋ ತನಕ ಇಬ್ಬರದು ಆರ್ಗ್ಯುಮೆಂಟು, ರಿಪ್ಲೈ ಇದನ್ನೆಲ್ಲ ಕೇಳಿದ್ರು. ಕೇಳಾದ್ಮೇಲೆ ಮಾರನೇ ದಿನ 24ನೇ ತಾರೀಕು ನಾವು ಆರ್ಡ್ರನ್ನು 3:15 ಪಾಸ್ ಮಾಡ್ತೀನಿ, ತಾವು ದಯವಿಟ್ಟು ಬನ್ನಿ ಅಂತೇಳಿ ಅಸೆಂಬಲ್ ಆದರು. ಅಷ್ಟೊತ್ತಿಗಾಗಲೇ ಸುಪ್ರೀಂ ಕೋರ್ಟ್ ಒಳಗೆ ಸಿಕ್ಕಾಪಟ್ಟೆ ಜನ ಕೂತ್ಕೊಂಡ್ಬಿಟ್ಟಿದ್ರು. 24ನೇ ತಾರೀಕು ಯಾವತ್ತು ಆರ್ಡರ್ ಪಾಸ್ ಮಾಡಬೇಕು ಅಂತಿದ್ರು ಕೃಷ್ಣ ಅಯ್ಯರು, ಅವತ್ತಿನ ದಿನ ಇಂದಿರಾ ಗಾಂಧಿ ಅವರು ಒಂದು ದೊಡ್ಡ ರ್ಯಾಲಿ ತಗೊಂಡು ಇಂಡಿಯಾ ಗೇಟ್ ಹತ್ರಕ್ಕೆ ಅವರು ರ್ಯಾಲಿ ಅಡ್ರೆಸ್ ಮಾಡ್ತಿದ್ರು. ಟನ್ಗಟ್ಟಲೆ ಜನ ಸುಪ್ರೀಂ ಕೋರ್ಟ್ ಒಳಗೆ ಮತ್ತು ತಿಲಕ್ ಮಾರ್ಕ್ ಒಳಗೆ ಹೊರಗಡೆ ಕೂತ್ಕೊಂಡು ಸ್ಲೋಗನ್ಸ್ ಎಲ್ಲ ಕೂಗ್ತಾ ಇದ್ರು. ಇಂದಿರಾ ಗಾಂಧಿ ಮನೆ ಮುಂದೆ ಜಸ್ಟಿಸ್ JML ಸಿನ್ಹಾ ಅವರ ಪುತ್ಥಳಿ ಮಾಡಿ ಅದಕ್ಕೆ ಬೆಂಕಿ ಹಚ್ಚುತ್ತಿದ್ರು. ಇದೆಲ್ಲವೂ ನಡೀತಿತ್ತು. ಮಾಡ್ತಿರ್ಬೇಕಾದ್ರೆ ಇವರು 3:15 ಕರೀತಾರೆ. ಕರೆದ್ಬಿಟ್ಟು ಅವರಿಬ್ಬರು ವಕೀಲರುಗಳನ್ನು ಒಳಗೆ ಕರೆದು ಈ ಕೇಸೊಳಗೆ ನಾನು ಏನು ಆರ್ಡರ್ ಪಾಸ್ ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಆರ್ಡರ್ ಒಳಗೆ ಏನು ಹೇಳಿದ್ರು, ಸ್ಟೇ ಕೊಟ್ಟಿದ್ದೀನಿ, ನೀವು ಇಲ್ಲಿ ಅಪೀಲ್ ಹಾಕಿ ಇದೆಲ್ಲ ನಡೆಯೋ ತನಕ ಸ್ಟೇ ಕೊಟ್ಟಿದ್ದೀನಿ, ಆದರೆ ಅದು ಕಂಡೀಷನಲ್ ಸ್ಟೇ. ಏನು, ಇಂದಿರಾ ಗಾಂಧಿ ಬ್ಯೂರೋಕ್ರಾಟಿಕ್ ಹೆಡ್, ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡ್ಬೋದು, ಆದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಶಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಪಾರ್ಲಿಮೆಂಟ್ ಓನ್ಲಿ ಆಸ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆನ್ಸರ್ ಆಸ್ ಅ ಕ್ಯಾಬಿನೆಟ್ ಮಿನಿಸ್ಟರ್, ಬಟ್ ಶಿ ಕೆನಾಟ್ ಪಾರ್ಟಿಸಿಪೇಟ್ ಇನ್ ಬಿಲ್ಸ್. ಮತ್ತು ಅವ್ರಿಗೂ ಯಾವುದೇ ವೋಟಿಂಗ್ ರೈಟ್ ಇಲ್ಲ ಅಂತ ಹೇಳಿ ಒಂದು ಸ್ಟೇ ಆರ್ಡರ್, ಕಂಡೀಷನಲ್ ಸ್ಟೇ ಆರ್ಡರ್ ಕೊಟ್ಟರು. ಈ ಸ್ಟೇ ಆರ್ಡರ್ ಕೊಟ್ಟ ತಕ್ಷಣಕ್ಕೇನೆ ಅವ್ರ ರಾಜನಾರಾಯಣನ ಅಡ್ವೊಕೇಟ್ JP ಗೋಯಲ್ನ ಜಯಪ್ರಕಾಶ್ ನಾರಾಯಣ್ ಕರೆದ್ರು. ಏನಾದರೂ ಅರ್ಥ ಹೇಳಿ ನನಗೆ ಸ್ವಲ್ಪ ಅಂಥೇಳಿ. ಡೆಲ್ಲಿ ಒಳಗೆ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಶೋಕ್ ಗುಪ್ತೆ ಇವರೆಲ್ಲ ಒಟ್ಟಿಗೆ ಇದ್ದರು. ಇವ್ರು ಹೋಗ್ಬಿಟ್ಟು ಅದನ್ನು ಹೇಳಿದ ತಕ್ಷಣಕ್ಕೆ ಇವರೆಲ್ಲ ಪಾರ್ಟಿಯವರೆಲ್ಲರೂ ಸೇರಿಕೊಂಡು ಒಟ್ಟಿಗೆ ಒಂದು ರೆಸಲ್ಯೂಷನ್ ಪ್ರಿಪೇರ್ ಮಾಡ್ತಾರೆ. ಇಂದಿರಾ ಗಾಂಧಿಗೆ ಪ್ರಧಾನಮಂತ್ರಿ ಪೋಸ್ಟಲ್ಲಿ ಉಳ್ಕೊಳ್ಳೋದಕ್ಕೆ ಯಾವುದೇ ನೈತಿಕ ಹಕ್ಕು ಉಳಿದಿಲ್ಲ. ಒಂದು ಸತಿ ಒಂದು ಕೋರ್ಟು ಇವ್ರು ಕರಪ್ಟ್ ಪ್ರಾಕ್ಟೀಸಲ್ಲಿ ಬಂದಿದ್ದಾರೆ ಅಂತಂದಮೇಲೆ ಭಾರತ ದೇಶದ ಪ್ರಧಾನಿಯಾಗಿ ಮುಂದುವರಿಯೋಕೆ ಇನ್ನೇನು, ಸ್ಟೇ ಕೊಟ್ಟಿರ್ಬೋದು, ನೀನು MP ಇಲ್ಲ ಅಂತಂದ ಮೇಲೆ ಸ್ಟೇ ಪ್ರಕಾರ ನೀನು ಪ್ರೈಮ್ ಮಿನಿಸ್ಟರಾಗಿ ಹೆಂಗೆ ಉಳ್ಕೋತೀಯ ಅಂತ ಹೇಳಿ. ಇದು ಪ್ರಜಾಪ್ರಭುತ್ವದ ಮಾತು.
ಕಾನೂನು ಮಾತಲ್ಲ ನಾನು ಹೇಳ್ತಿರೋದು. ಹಾಗಾಗಿ ನೀವು ಇಳಿಬೇಕು ಅಂಥೇಳಿ ಎಲ್ಲ ಅಪೋಸಿಷನ್ ಪಾರ್ಟಿಯವರು ಸೇರಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ 25ನೇ ತಾರೀಕು ಮಧ್ಯಾಹ್ನದಷ್ಟೊತ್ತಿಗೆ ರಾಮಲೀಲಾ ಮೈದಾನದೊಳಗೆ ಒಂದು ದೊಡ್ಡ ಗುಂಪನ್ನು ಉದ್ದೇಶಿಸಿ ಜಯಪ್ರಕಾಶ್ ನಾರಾಯಣ್ ಅವರು ಮಾತಾಡ್ತಾರೆ. ಮಾತಾಡೆಲ್ಲ ಆದಮೇಲೆ ಅವತ್ತಿನ ದಿನ ರಾತ್ರಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲ. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ರಾಜನಾರಾಯಣ್ ಅವ್ರ ಮನೆಗೆ ಹೋಗಿ ಆ ರಾಜನಾರಾಯಣ್ ಎಲ್ಲಿದ್ರು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದರು. ಇಂದಿರಾ ಗಾಂಧಿ ಯಾರ ವಿರುದ್ಧ ಹೋರಾಡ್ತಿದ್ನೋ ಆ ಮನುಷ್ಯ ಎಲ್ಲಿರಬೇಕಾಯ್ತು? ಜೈಲಲ್ಲಿ ಇರಬೇಕಾಗಿತ್ತು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಿರ್ಬೇಕಾದ್ರೆ ರಾಜನಾರಾಯಣ್ ಕರ್ಕೊಂಡು ಹೋಗಿ ಜೈಲೊಳಗೆ ಹಾಕಿದ್ರು. ರಾಜನಾರಾಯಣನ ಎಲ್ಲಿಟ್ಟರು? ಡೆಲ್ಲಿ ಒಳಗೂ ಇಡಲಿಲ್ಲ, ರೋಟಾಕ್ ಒಳಗಿರೋಂಥ ಜೈಲೊಳಗೆ ಇಟ್ಟಿದ್ರು ಅವ್ರನ್ನ. ಅದಾದಮೇಲೆ ಜಯಪ್ರಕಾಶ್ ನಾರಾಯಣ್ ಅವ್ರನ್ನೂ ಜೈಲಿಗೆ ಹಾಕಿದ್ರು, ಮೊರಾರ್ಜಿ ದೇಸಾಯಿ ಅವ್ರನ್ನ ಜೈಲಿಗೆ ಹಾಕಿದ್ರು, ವಾಜಪೇಯಿ ಅದ್ವಾನಿ ಅವರೆಲ್ಲ ಬೆಂಗಳೂರಲ್ಲಿದ್ದರು, ಇವರನ್ನು ಇಲ್ಲಿಂದ ಜೈಲಿಗೆ ಹಾಕಿದ್ರು. ಅವಾಗ ಎಮರ್ಜೆನ್ಸಿ ಒಳಗೆ ಏನಾಯ್ತು ನಾನು ಹೇಳಬೇಕಾಗಿಲ್ಲ, ನನಗೇನು ಜಾಸ್ತಿ ಖುದ್ದಾಗಿ ಕಣ್ಣಿಂದ ನೋಡ್ರೋಂಥವ್ರು ತಾವೇ ತುಂಬ ಜನ ಇಲ್ಲಿದ್ದೀರಿ. ಅವರೆಲ್ಲರನ್ನೂ ಜೈಲಿಗೆ ಹಾಕ್ತಾ ಹೋದರು. ನೋಡಿ, ಎಮರ್ಜೆನ್ಸಿ ಅಂತಂತಿರಬೇಕಾದ್ರೆ ಈ ಪ್ರಾವಿಷನ್ ಏನು, ಯಾತಕ್ಕೋಸ್ಕರ ಬಂತು ಅನ್ನೋದನ್ನು ಒಂದ್ಸತಿ ನಾವು ನೋಡಬೇಕಾಗತ್ತೆ. ಆರ್ಟಿಕಲ್ 352ರೊಳಗೆ ಎಮರ್ಜೆನ್ಸಿ ಪ್ರಾವಿಷನ್ ಇದೆ. ಈ ಎಮರ್ಜೆನ್ಸಿ ಪ್ರಾವಿಷನ್ನೊಳಗೆ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಒಳಗೆ ಮಾತಾಡ್ತಿರ್ಬೇಕಾದ್ರೆ ಏನು ಹೇಳ್ತಾರೆ? ನಮ್ಮದು ಎರಡಿದೆ, ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ ಇದೆ. ಆದರೆ ಯಾವಾಗಾದ್ರೂ ದೇಶಕ್ಕೆ ವಾರ್ ಸಿಚುಯೇಷನ್ ಬಂದುಬಿಟ್ರೆ, ಬೇರೆ ಯಾವುದಾದ್ರೂ ಹೊರಗಡೆಯ ಆಪತ್ತು ಕುತ್ತು ಬಂದರೆ, ಒಳಗಿಂದ ಸೆಕ್ಯೂರಿಟಿ ಆಫ್ ದಿ ಕಂಟ್ರಿ ಸಿಕ್ಕಾಪಟ್ಟೆ ಏನಾದ್ರೂ ಅಲ್ಲಗೆಳೆದ್ಬಿಟ್ರೆ, ಅವಾಗ ಎಮರ್ಜೆನ್ಸಿ ಏನಾದರೂ ಪ್ರೊಕ್ಲಮೇಷನ್ ಆಗ್ಬಿಡ್ತು ಅಂತಂದರೆ ಇಡೀ ದೇಶ ಒಂದು ಗೌರ್ಮೆಂಟ್ ಆಗ್ಬಿಡುತ್ತೆ, ಒಂದಾಗ್ಬಿಡುತ್ತೆ. ಇದೆಷ್ಟು ಇಂಪಾರ್ಟೆಂಟ್ ಪ್ರಾವಿಷನ್ನು ಅಂತಂದರೆ, ಇವಾಗೇನಾದರೂ ಪಾಕಿಸ್ತಾನ ನಮ್ಮ ಮೇಲೆ ವಾರ್ ಹುಡ್ತು ಅಂತ ಅಂದ್ಕೊಳ್ಳಿ, ಕಾಶ್ಮೀರ ಒಳಗಿರೋಂಥ ಗೌರ್ಮೆಂಟು ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿಬಿಡ್ತೀವಿ ಅಂತಂದ್ರೆ ನಮ್ಮ ದೇಶ ಎಲ್ಲಿಗೆ ಹೋಗಬೇಕು? ನೋಡಿ, ಕಾನ್ಸ್ಟಿಟ್ಯೂಷನ್ ಬರೆಯೋದಕ್ಕಿಂತ ಮುಂಚೆ ಈ ಪ್ರಿನ್ಸ್ಲಿ ಸ್ಟೇಟ್ಸಲ್ಲಿ ಇರುವಂಥ ಪ್ರತಿಯೊಬ್ಬರು ರಾಜರು ಯಾವ್ಯಾವ ಥರ ಆಡಿದ್ರು ಅನ್ನೋದು ಅವ್ರ ಇತಿಹಾಸ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಒಬ್ಬನು ಬಂದಾಗ ಇನ್ನೊಬ್ಬನ ಸಪೋರ್ಟ್ ಮಾಡೋದಿಲ್ಲ, ಒಬ್ಬ ರಾಜ್ಯ ಕೊಡಬೇಕಾದ್ರೆ ಇನ್ನೊಬ್ಬರು ಬರೋದಿಲ್ಲ, ಮತ್ತು ಭಾರತೀಯರು ಈ ಥರ ಮಾಡ್ತಾರೆ ಅನ್ನೋದು ಹೊರಗಡೆ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು. ನಾಳೆ ಯಾ ಕಡೆಯಿಂದ ಒಬ್ಬನಿಗೆ ಬಂದರೆ ಪಕ್ಕದ ಸ್ಟೇಟ್ ಅವ್ನು ಇವನಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆ ರಾಜ್ಯ ನಾವು ಎಳ್ಕೊಂಡು ಹೋಗ್ಬೋದು. ಈ ಥರ ಆಗಬಾರ್ದು. ಯೂನಿಟಿ ಆಫ್ ದ ನೇಷನ್ ನಾವು ಕಾಪಾಡ್ಕೋಬೇಕು ಅಂದ್ರೆ ಏನು? ಒಂದು ವಾರ ಆದಾಗ ಒಂದು ಎಮರ್ಜೆನ್ಸಿ ಪ್ರೊಕ್ಲೇಮ್ ಮಾಡಿಬಿಡೋ, ಅವಾಗ ಒಂದೇ ಗೌರ್ಮೆಂಟ್, ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅವ್ರದ್ದು ಎಲ್ಲ ಪವರ್ಗಳು ನಶಿಸಿ ಹೋಗ್ಬಿಡುತ್ತೆ. ಅದಷ್ಟು ಒಂದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಅವಾಗ ಒಬ್ಬ ನಡೆಸ್ತಾನೆ ಸರ್ಕಾರ. ಇಡೀ ಭಾರತ ದೇಶವನ್ನು ಒಂದು ಯೂನಿಟ್ ಆಗಿ ತಗೊಂಡು ಫೇಸ್ ಮಾಡ್ಬೋದು ಅನ್ನೋಂಥ ಈ ಸದ್ಭಾವನೆಯಲ್ಲಿ ಎಮರ್ಜೆನ್ಸಿ ಪ್ರಾವಿಷನ್ ಅಂತ ತಗೊಂಡಿದ್ದು. ಇದು ಜಪಾನೀಸ್ ಕಾನ್ಸ್ಟಿಟ್ಯೂಷನ್ ಒಳಗೆ ಇರೋವಂಥದ್ದು. ಅದನ್ನು ನೋಡಿ ಹೇಳಿದ್ರು, ಇದು ಚೆನ್ನಾಗಿದೆ, ನಮ್ಮ ದೇಶಕ್ಕೆ ಇದು ಬೇಕು. ಇಲ್ಲ ಅಂತಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಹೊಡೆದಾಡ್ಕೊಂಡು ಒಂದೊಂದೇ ರಾಜ್ಯ ನಾವು ಹೆಂಗೆ ಕಳ್ಕೊಂಡು ಬ್ರಿಟಿಷರಿಗೆ ಮತ್ತೆ ಹಂಗೆ ಕಳ್ಕೊತೀವಿ, ಬೇಡ ಅಂತೇಳಿ ಎಮರ್ಜೆನ್ಸಿ ಪ್ರಾವಿಷನ್ ಮಾಡಿದ್ರು. ಇವ್ರೇನು ಮಾಡಿದ್ರು? ಎಮರ್ಜೆನ್ಸಿ ಪ್ರಾವಿಷನನ್ನು ಇವರು ಎಲೆಕ್ಷನ್ಗೋಸ್ಕರ ಉಪಯೋಗಿಸ್ಕೊಂಡು ಇಂಟರ್ನಲ್ ಸೆಕ್ಯೂರಿಟಿ ಹೋಗ್ಬಿಟ್ಟಿದೆ. ಎಲ್ಲಿ ಹೋಗಿತ್ತು ಇಂಟರ್ನಲ್ ಸೆಕ್ಯೂರಿಟಿ? ಅದಕ್ಕೆ ಇವ್ರು ಆರ್ಗ್ಯೂ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಸೆಕ್ಯೂರಿಟಿ ಹೋಗಿದ್ದು ಬರೀ ಒಬ್ಬರಿಗೆ, ಇಂದಿರಾ ಗಾಂಧಿಗೆ, ದೇಶಕ್ಕಲ್ಲ. ಇವ್ರು ಸುಮ್ಮನೆ ಇಂಟರ್ನಲ್ ಸೆಕ್ಯೂರಿಟಿ ಅಂತ ಹೇಳಿ ಮಾಡ್ತಾರೆ ಅಂತ. ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿ ಸರ್ಕಾರ ಬಂದ ತಕ್ಷಣಕ್ಕೇನೆ ಮೀಸಾ ಕಾನೂನು ತಂದಿತ್ತು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಹೇಳಿ. ಇದೊಂದು ಸ್ವಲ್ಪ ಡ್ರಕೋನಿಯನ್ ಲೆಜಿಸ್ಲೇಷನ್. ಯಾರನ್ನ ಅರೆಸ್ಟ್ ಮಾಡುವಂಥದ್ದು, ಇಂಟರ್ನಲ್ ಸೆಕ್ಯೂರಿಟಿ, ಗೌರ್ಮೆಂಟ್ ವಿರುದ್ಧ ಯಾರಾದರೂ ಹೇಳ್ತಿದ್ರೆ ಎಳ್ಕೊಂಡು ಹೋಗುವಂಥದ್ದು, ಮಾಡೋವಂಥದ್ದು, ಇದಕ್ಕೆ ಬೇಕಷ್ಟು ಪವರ್ಗಳು ಇದನ್ನೆಲ್ಲ ಕೊಟ್ಟಿದ್ರು. ಇದನ್ನು ರಾತ್ರೋರಾತ್ರಿ ಪ್ರೊಕ್ಲಮೇಷನ್, ಎಮರ್ಜೆನ್ಸಿ ಪ್ರೊಕ್ಲಮೇಷನ್ ಮಾಡಿಸಿ ಪ್ರೆಸಿಡೆಂಟಿಂದ ತೊಗೊಂಬಂದರು. ಯಾವುದು? ಆರ್ಟಿಕಲ್ 352 ಪ್ರಕಾರ ತೊಗೊಂಡಾದಮೇಲೆ ಯಾವಾಗ ಗೊತ್ತಾಯ್ತಲ್ಲ ಅವ್ರಿಗೆ ಈ ಥರ ಎಮರ್ಜೆನ್ಸಿ ಮಾಡಿದ್ದಾರೆ ಅಂತ, ಗೊತ್ತಾದ ಮಾರನೇ ದಿನ ನಾನಿ ಫಾಲ್ಕೆವಾಲ ನಾನು ಈ ಕೇಸಿಂದ ರಿಟೈರ್ ಆಗ್ತಿದ್ದೀನಿ ಅಂಥೇಳಿ ವಾಪಸ್ ಹಾಕಿದ್ರು ಕೇಸು ಇಂದಿರಾ ಗಾಂಧಿಗೆ. ನಾನು ನಿಮಗೆ ಇನ್ನೇನು ಅಪಿಯರ್ ಆಗೋದಿಲ್ಲ, ನನ್ನ ಜನ್ಮ ಇಡೀ ಯಾವ ಪ್ರಜಾಪ್ರಭುತ್ವದ ಹಕ್ಕುಗಳಿಗೆ, ಇನ್ನೊಂದಕ್ಕೆ, ನಾನು ಲಿಬರ್ಟಿಗೋಸ್ಕರ ನಾನು ಬಂದಿದ್ದೀನೋ, ಯಾವ್ದು ಹೇಗೋಸ್ಕರ ನಾನು ದುಡ್ತಿದ್ದೀನೋ, ನನ್ನ ಜೀವನದ ದೇಶಗಳಿಗೆಲ್ಲ ಬಹಳ ವಿರುದ್ಧವಾಗಿರೋದನ್ನು ನೀವು ಮಾಡ್ತಿದ್ದೀರಾ, ಹಾಗಾಗಿ ನಾನು ಈ ಕೇಸಿಂದ ರಿಟೈರ್ ಆಗ್ತೀನಿ ಅಂತ. ಇವ್ರು ಫೋನ್ ಮಾಡಿ ಲಾ ಸೆಕ್ರೆಟರಿಗೆ ಹೇಳಿದ್ರು. ಲಾ ಸೆಕ್ರೆಟರಿ ಹೇಳಿದ್ರು, ನಾನು ಇಂದಿರಾ ಗಾಂಧಿ ಅವ್ರ ಪರ್ಮಿಷನ್ ತೊಗೊಂಡು ನಿಮಗೆ ಮತ್ತೆ ನಾನು ಹೇಳ್ತೀನಿ ಅಂತಂದರು. ಅವಾಗ ಪಾಲ್ಕೆವಾಲ ಹೇಳ್ತಾರೆ, ಐ ಆಮ್ ನಾಟ್ ಆಸ್ಕಿಂಗ್ ಹರ್ ಮೆಜೆಸ್ಟಿಸ್ ಪರ್ಮಿಷನ್, ಐ ಆಮ್ ಟೆಲ್ಲಿಂಗ್ ಯು ಆಫ್ ಮೈ ಡಿಸಿಷನ್. ಇಡ್ತಿದ್ದೀನಿ ಅಷ್ಟೇ, ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ಅಂಥೇಳಿ. ಆ ರಿಟೈರ್ ಆಗ್ಬಿಟ್ಟು ಅವತ್ತಿನ ದಿನ ಸಾಯಂಕಾಲ ಹೋಗಿ ಎಲ್ಲ ವಕೀಲರು, ಬಾರ್ ಕೌನ್ಸಿಲಲ್ಲಿ ಬಾಂಬೆ ಅವರೆಲ್ಲರೂ ಕೂತ್ಕೊಂಡಿದ್ರೆ, ಆ ಎಲ್ಲ ವಕೀಲರಿಗೆ ಉದ್ದೇಶಿಸ್ಬಿಟ್ಟು ಈ ಎಮರ್ಜೆನ್ಸಿ ಎಷ್ಟು ತಪ್ಪಾಗಿದೆ ಏನು ಅಂಥೇಳಿ ಫಸ್ಟು ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆಮೇಲೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ ಎಮರ್ಜೆನ್ಸಿ ವಿರುದ್ಧ. ಅಲ್ಲಿಂದ ಅದು ಬಿಡಿ, ನಾನು ಈ ಪಾಲ್ಕೆವಾಲ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡೋಣ. JP ಅವ್ರನ್ನ ಇಲ್ಲಿಂದ ತೊಗೊಂಡವರು ಕರ್ಕೊಂಡು ಫಸ್ಟು ಗಾಂಧಿ ಪೀಸ್ ಫೌಂಡೇಶನ್ ಒಳಗೆ JP ಅವ್ರನ್ನ ಅರೆಸ್ಟ್ ಮಾಡಿದ್ರು.
ಅಲ್ಲಿಂದ ಸೀದಾ ಅವ್ರನ್ನ ಮೊರಾರ್ಜಿ ದೇಸಾಯಿ ಅವ್ರನ್ನ ಇಬ್ಬರನ್ನು ಕರ್ಕೊಂಡೋಗಿ ಗುರ್ಗಾಂವ್ ಒಳಗೆ ಸೋನಾ ರೆಸ್ಟ್ ಹೌಸ್ ಅಂತಿದೆ, ಅಲ್ಲಿ 2 ರೂಮಲ್ಲಿ ಇಟ್ಟಿರ್ತಾರೆ. ಇಬ್ರಿಗೂ ಗೊತ್ತಿರಲ್ಲ ನಾವು ಅಕ್ಕಪಕ್ಕದ ರೂಮಲ್ಲಿ ಇದ್ದೀವಿ ಅಂತ ಹೇಳಿ. ಇವರಿಬ್ಬರನ್ನ ಅಲ್ಲಿಟ್ಟಿರ್ತಾರೆ. ಸೋನಾ ರೆಸ್ಟ್ ಹೌಸಿಂದ ಆಮೇಲೆ 3 ದಿನ AMS ಒಳಗೆ ಇಟ್ಟಿರ್ತಾರೆ, ಹಾಸ್ಪಿಟ್ಲ್ ಒಳಗೆ. ಏನೋ ಆಗಿದೆ, ಅವ್ರಿಗೆ ಅಡ್ಮಿಟ್ ಆಗಿದೆ ಅಂತ ತೋರಿಸೋ ಹಾಗೆ. ಅವ್ರು IAMS ಒಳಗೆ ಇದ್ದಾರೆ ಅಂತ ಇಡೀ ದೇಶ ನಂಬ್ಕೊಂಡಿರುತ್ತೆ. ಮೆಲ್ಲಗೆ IAMS ಇಂದ ಕರ್ಕೊಂಡ್ಬಂದ್ಬಿಟ್ಟು ಚಂಡೀಗಢ ಒಳಗೆ ಒಂದು PG ಮೆಡಿಕಲ್ ಸೆಂಟರ್ ಇರುತ್ತೆ. ಅದರೊಳಗೆ 4ನೇ ಫ್ಲೋರ್ ಒಳಗೆ ಒಂದು ICU ಎಲ್ಲೆಲ್ಲಿ ಇರ್ತಾರೋ ಅಂಥದ್ರೊಳಗೆ AC ಏರ್ ಕಂಡೀಷನ್ ರೂಮ್ ಒಳಗೆ ಗಾಳಿ ಬೆಳಕು ಕರೆಕ್ಟಾಗಿ ಇರೋದಿಲ್ಲ, ಬರೀ AC ಮಾತ್ರ ಇರುತ್ತೆ. ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಜಯಪ್ರಕಾಶ್ ನಾರಾಯಣ್ ಅವರನ್ನು ಇಟ್ಟಿರ್ತಾರೆ. ಈ ಜಯಪ್ರಕಾಶ್ ನಾರಾಯಣ್ ಅವರನ್ನು ನೋಡೋದಕ್ಕೆ ಒಂದು ದೊಡ್ಡ ಪೊಲೀಸರು ಬೆಟಾಲಿಯನ್ ಕಾಯ್ಕೊಂಡು ಕೂತಿರ್ತಿತ್ತು ಚಂಡೀಗಢ ಒಳಗೆ. ಅಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಸ್ಗಳು ಯಾರ್ಯಾರು ಇರ್ತಾ ಇದ್ರು, DMಗಳು, ಅವರು ಈ ಎಲ್ಲ ಡೆಟನೋಸ್ಗಳನ್ನು ಯಾರನ್ನ ಒಳಗೆ ಅವಕಾಶ ಬಿಡೋದು ಮಾಡಿದ್ರು. ಜಯಪ್ರಕಾಶ್ ನಾರಾಯಣ್ ಎಲ್ಲಿದ್ರು ಅಂತ ಹೇಳಿ ಕನಿಷ್ಠ ಪಕ್ಷ 2 ತಿಂಗಳು ಯಾರಿಗೂ ಗೊತ್ತಿರಲಿಲ್ಲ. ಅವಾಗ ಒಬ್ಬ MG ದೇವ್ ಸಹಾಯಂ ಅಂತಿದ್ರು. ಆ ದೇವ್ ಸಹಾಯಂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಚಂಡೀಗಢ ಒಳಗೆ ಇರ್ತಿದ್ರು. ಈ ವಿಚಾರ ಇವ್ರು ಚಂಡೀಗಢಲ್ಲಿದ್ದಾರೆ ಅಂತ ಹೇಳಿ ಗೋಯಲ್ ಅವರು ರಾಜನಾರಾಯಣ್ ಹೋಗಿ ಕಾಣಕ್ಕೆ ಹೋದಾಗ ಗೋಯಲ್ಗೆ ರಾಜನಾರಾಯಣ್ ಜೈಲಿಂದ ಹೇಳಿದ್ರು ಅವ್ರು ಚಂಡೀಗಢಲ್ಲಿದ್ದಾರೆ ಅಂತ. ಇವ್ರಿಗೆ ಆಮೇಲೆ ಗೊತ್ತಾಯ್ತು. ಆಮೇಲೆ ಇವ್ರು ಫೋನ್ ಮಾಡಿದ್ರು. ಇಲ್ಲ, ಲಾಯರ್ಗಳವಾಗ ಮಾಡಿರೋಂಥ ಕೆಲಸ, ಯೋಮೆನ್ ಸರ್ವೀಸು ನಮ್ಮ ದೇಶ ಸದಾ ಕಾಲದಲ್ಲೂ ಜ್ಞಾಪಕ ಇಟ್ಕೋಬೇಕು, ಅವ್ರಿಗೆ ಪೂಜಿಸಬೇಕು. ಎಮರ್ಜೆನ್ಸಿ ಟೈಮ್ ಒಳಗೆ ಯಾವ್ಯಾವ ಕ್ಲೈಂಟ್ಗಳಿದ್ರು, ಯಾರ್ಯಾರಿಗೋಸ್ಕರ ಹೊಡೆದಾಡಬೇಕೋ ಎಲ್ಲ ಜೈಲಲ್ಲಿದ್ದರು. ಲಾಯರ್ಗಳು ಅವ್ರ ಸ್ವಂತ ಖರ್ಚಿನಿಂದ ಹೋಗಿ ಆ ಕ್ಲೈಂಟ್ಗಳನ್ನು ಮಾತಾಡಿಸ್ಕೊಂಡು ಅವ್ರ ಕ್ಲೈಂಟ್ಗಳಿಗೆ ಬೇಕಾಗಿರೋಂಥ ಖರ್ಚುಗಳನ್ನು ಇವರೇ ನೋಡಿಕೊಂಡು ಹೊರಗೆ ಬಂದು ಕೇಸು ನಡೆಸಿ ಎಲ್ಲವನ್ನೂ ಮಾಡಬೇಕಾಗ್ತಿತ್ತು. JP ಗೋಯಲ್ಲು ಯಾರು ರಾಜನಾರಾಯಣ್ ಅವ್ರ ಅಡ್ವೊಕೇಟ್ ಇದ್ರಲ್ಲ, ಇವರಿಗೆ ರಾಜನಾರಾಯಣ್ ಹೇಳಿದ್ರು, ನೀನು ರಾತ್ರಿ ನಿಮ್ಮ ಮನೆಗೆ ಇರಬೇಡ. ಎಲ್ಲ ಅರೆಸ್ಟ್ಗಳು ರಾತ್ರಿ ಆಗ್ತಿತ್ತು, ಬೆಳಗ್ಗೆ ಆಗ್ತಿರಲಿಲ್ಲ. ನೀನು ರಾತ್ರಿ ನಿಮ್ಮ ಮನೆಗೆ ಇರಬೇಡ, ಯಾವತ್ತು ಬಂದು ನೀನು ಎತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಅಂತ. ಅದಕ್ಕೆ JP ಗೋಯಲ್ ಹೇಳಿದ್ರು, ನಾನು ನಿನ್ನ ಅಡ್ವೊಕೇಟು, ಇಂದಿರಾ ಗಾಂಧಿ ವಿರುದ್ಧ ಹೋರಾಡ್ತಿರೋ ಅಡ್ವೊಕೇಟನ್ನು ಒಳಗಿಟ್ಬಿಟ್ರೆ ಇವರಿಗೆ ಇಂಟರ್ನ್ಯಾಷನಲಲ್ಲಿ ಮುಖ ಇಲ್ಲಿರುತ್ತೆ ಅಂತ ಕೇರ್ ಮಾಡ್ತಾರೆ ಅನ್ಕೊಂಡೇನು? ನಿನ್ನನ್ನು ಒಳಗೆ ಹಾಕ್ತಾರೆ, ಮೊದಲೋಗಿ ನೀ ಎಲ್ಲರೂ ಉಚ್ಕೊ ಅಂತ ಹೇಳಿ. ಬೆಳಗ್ಗೆ ಸಾಯಂಕಾಲ ತನಕ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟಲ್ಲಿ ಅಲ್ದಾಡ್ತಿರೋಂಥ JP ಗೋಯಲ್ಲು ರಾತ್ರಿ ಸೂರ್ಯಾಸ್ತ ಆಗ್ತಿದ್ದಂಗೆ ಬೇರೆ ಮನೆಗಳಲ್ಲಿ ಹೋಗಿ ಅವ್ರ ಫ್ರೆಂಡ್ ಮನೆಯಲ್ಲಿ ಇನ್ನೊಂದು ಕಡೆಗೆ ಇರ್ತಾ ಇದ್ರು. ಅವ್ರದ್ದೊಂದು ಅಂಡರ್ ಕನ್ಸ್ಟ್ರಕ್ಷನ್ ಮನೆ ನಡೀತಿತ್ತು ಡೆಲ್ಲಿ ಒಳಗೆ, ಇನ್ನೂ ಮನೆ ಕಟ್ಟಿಸ್ತಿದ್ರು ಪಾಪ. ಆ ಕಟ್ಟಿಸ್ತಿರೋ ಮನೆಗಳು ಎಲ್ಲಿ ಚಾವಣಿನೂ ಸರಿ ಇರಲ್ವೋ ಅಂತಲ್ಲಿ ಹೋಗ್ಬಿಟ್ಟು ಇರ್ತಾ ಇದ್ರು JP ಗೋಯಲ್ ಅವ್ರು ರಾತ್ರಿ ಹೊತ್ತು. ಹೀಗಿದ್ದುಬಿಟ್ಟು ರಾಜನಾರಾಯಣ್ ಅವ್ರು ಕೇಸ್ ನಡೆಸಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಇದು ನಡೀತಿರ್ಬೇಕಾದ್ರೆ ಇಂದಿರಾ ಗಾಂಧಿ ಅಪೀಲ್ ಹಾಕ್ತಿರ್ಬೇಕಾದ್ರೆ ಪಾಲ್ಕಿವಾಲ ಗೊತ್ತಿಲ್ಲದೇನೋ ಒಂದು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ರು. ಅಪೀಲ್ ಡ್ರಾಫ್ಟ್ ಮಾಡ್ತಿರ್ಬೇಕಾದ್ರೆ ಯಾವ್ಯಾವ ಗ್ರೌಂಡ್ ಮೇಲೆ ಹಾಕ್ತಾರಲ್ಲ ಅಪೀಲು, ಆ ಗ್ರೌಂಡ್ ಒಳಗೆ ಕೇಶವಾನಂದ ಭಾರತಿ ಕೇಸ್ ಒಳಗೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಆಗಲೇ ಯಾವ್ದು ಬಂದಿತ್ತಲ್ಲ, ಅದ್ರ ಮೂಲಕ ಈ ಅಪೀಲ್ ಯಾವ ಥರ ನಿಲ್ಲುತ್ತೆ ಅಂತ ಬರ್ಕೊಂಡು ಹೋಗ್ಬಿಟ್ಟಿದ್ರು. ಹಾಗಾಗಿ ಇಂದಿರಾ ಗಾಂಧಿ ಕೇಸ್ ಮುಗಿಯೋ ತನಕ ಬೇಸಿಕ್ ಸ್ಟ್ರಕ್ಚರು ಇಂದಿರಾ ಗಾಂಧಿಗೆ ಬೇಕಾಗಿತ್ತು. ಕೇಶವಾನಂದ ಭಾರತಿ ಕೇಸ್ ಒಳಗಿರೋಂಥ ಬೇಸಿಕ್ ಸ್ಟ್ರಕ್ಚರು ಬೇಕಾಗಿತ್ತು. ಯಾಕೆ ಅಂತಂದರೆ ಸ್ವತಃ ಅವ್ರ ಕೇಸು, ಕೇಶವಾನಂದ ಭಾರತಿ ಇದ್ರು, ಈ ಕೇಸಲ್ಲಿ ನೀವು ಈ ಥರ ಹೇಳಿದ್ದೀರಾ, ಕೇಶವಾನಂದ ಭಾರತಿ ಒಳಗೆ ನೀವು ಈ ಥರ ಹೇಳಿದ್ದೀರಾ, ಅದಕ್ಕಾಗಿ ನನಗೆ ರೈಟ್ಸ್ ಇದೆ ಅಂತ ಹೇಳಿ ಪಾಲ್ಕಿವಾಲ ಅಪೀಲಲ್ಲಿ ಬರೆದು ಬಿಟ್ಟಿದ್ರು. ಬರೆದ್ರು, ಒಂದಿನ ಆರ್ಗ್ಯೂ ಮಾಡಿದ್ರು, ಆಮೇಲೆ ರಿಟೈರ್ ಆಗಿ ಹೋಗ್ಬಿಟ್ರು. ಆದರೆ ಬರ್ದಿರೋದಲ್ಲೇ ಉಳ್ಕೊಳ್ಳುತ್ತೆ ಅಪೀಲಲ್ಲಿ. ಬೇರೆ ಯಾರು ಬಂದರೂ ಅದನ್ನೇ ನಡೆಸಬೇಕಾಗತ್ತೆ ಕೇಸು. ಹಾಗಾಗಿ ಅವ್ರು ಉಳ್ಕೊಂಡ್ರು. ಇಷ್ಟರೊಳಗೆ ಏನು ಮಾಡಿದ್ರು, ಎಮರ್ಜೆನ್ಸಿ ಆಗಿದ್ದು ಜೂನ್ 8 ಆಗಸ್ಟ್ 1975 ಪಾರ್ಲಿಮೆಂಟು ಒಂದು ಎಲೆಕ್ಷನ್ ಲಾಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ತಂತು. ಆಮೇಲೆ 10 ಆಗಸ್ಟ್ 1975 ಸಂವಿಧಾನದ 39ನೇ ತಿದ್ದುಪಡಿ ತಂತು. ಈ 39ನೇ ತಿದ್ದುಪಡಿಯೊಳಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್, ಇದು ದೇಶದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು. ಏನು ಹೇಳಿದ್ರು? ಸ್ಪೆಷಲ್ ಪ್ರಾವಿಷನ್ಸ್ ಆಸ್ ಟು ಎಲೆಕ್ಷನ್ಸ್ ಟು ಪಾರ್ಲಿಮೆಂಟ್ ಇನ್ ದ ಕೇಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಸ್ಪೀಕರ್. ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆರ್ಟಿಕಲ್ 329A ಅಂತ ಇನ್ಸರ್ಟ್ ಮಾಡಿತ್ತು. ನೋ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್ ಬಿಫೋರ್ ದ ಕಮೆನ್ಸ್ಮೆಂಟ್ ಆಫ್ ದ 39th ಅಮೆಂಡ್ಮೆಂಟ್ ಆಕ್ಟ್ ಇನ್ ಸೋ ಫಾರ್ ಆಸ್ ಇಟ್ ರಿಲೇಟ್ಸ್ ಟು ಎಲೆಕ್ಷನ್ ಪಿಟಿಷನ್ಸ್ and matters connected therewith shall apply or shall be deemed to ever have applied to or in relation to election of any such person or is referred to in clause 1 to either house of parliament, and such election shall not be deemed to be void or ever to have become void on the ground that such election could be declared to be void before the commencement, and court shall not declare such election to be void. ಬೇಸಿಕಲಿ ಸುಪ್ರೀಂ ಕೋರ್ಟಿಗೆ ಈ ಅಮೆಂಡ್ಮೆಂಟ್ ಮೂಲಕ ಡೈರೆಕ್ಷನ್ ಕೊಟ್ಬಿಡ್ತು, ಇಂದಿರಾ ಗಾಂಧಿ ಎಲೆಕ್ಷನ್ ಪಿಟಿಷನ್ ನೀನು ಇದೇ ಥರ ಮಾಡಬೇಕು ಅಂತ. ಇದನ್ನು ಸಂವಿಧಾನದ ತಿದ್ದುಪಡಿ 39ನೇ ತಿದ್ದುಪಡಿಯಾಗಿ ತಂದರು. ಇದನ್ನು ತಂದು 41ನೇ ತಿದ್ದುಪಡಿ ಅಂತ ಇನ್ನೊಂದು ತಂದರು, ಸಂವಿಧಾನದ 41ನೇ ತಿದ್ದುಪಡಿ. ಇದರೊಳಗೆ ಹೇಳಿದ್ರು, ಯಾವುದೇ ಪ್ರೈಮ್ ಮಿನಿಸ್ಟರ್ ವಿರುದ್ಧ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಯಾವುದು ಸಿವಿಲ್, ಕ್ರಿಮಿನಲ್ ಯಾವ ಕೇಸ್ಗಳನ್ನು ಹೂಡೋ ಹಾಗಿಲ್ಲ, ಹೂಡಿರೋ ಅಂಥದ್ದು ನಿಲ್ಲೋ ಹಾಗಿಲ್ಲ.
ಇದು ಸಂವಿಧಾನದ 41ನೇ ತಿದ್ದುಪಡಿ. ಇಷ್ಟು ಪಾರ್ಲಿಮೆಂಟ್ರಿ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸನ್ನು ಪಾರ್ಲಿಮೆಂಟ್ ಪಾಸ್ ಮಾಡ್ತು. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟನ್ನು ಪಾರ್ಲಿಮೆಂಟ್ ಪಾಸ್ ಮಾಡ್ತು. ಹೆಂಗಿದೆಲ್ಲವೂ ಅಬ್ಜೆಕ್ಷನ್ ಇಲ್ಲದೆ ಪಾಸ್ ಆಯಿತು ಅಂದರೆ ಆಪೋಸಿಷನ್ ಅವರೆಲ್ಲ ಜೈಲಲ್ಲಿದ್ದರು. ಪಾರ್ಲಿಮೆಂಟಲ್ಲಿ ಅಪೋಸ್ ಮಾಡೋರು ಯಾರು? ಪಾರ್ಲಿಮೆಂಟಲ್ಲಿ ಇದ್ದವರೆಲ್ಲನೂ ಇವ್ರ ಪ್ರಕಾರನೇ ಮಾಡ್ತಾ ಹೋದ್ರು. ಯಾವ್ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗ್ತಾ ಹೋಯಿತು ಎಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸನ್ನು ಇವರು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಹೋದರು. ಈ ಆ್ಯಕ್ಟ್ ತಪ್ಪು, ಈ ಆ್ಯಕ್ಟ್ ತಪ್ಪು, ಈ ಅಮೆಂಡ್ಮೆಂಟ್ ಆ್ಯಕ್ಟ್ ತಪ್ಪು, ಈ ರೆಪ್ರೆಸೆಂಟೇಷನ್ ಪೀಪಲ್ ಆ್ಯಕ್ಟ್ ಅಮೆಂಡ್ಮೆಂಟ್ ತಪ್ಪು, ಇದೆಲ್ಲವೂ ವಿರುದ್ಧ ಅಂತೇಳಿ ಇದಕ್ಕೆ ಇವರು ಕೇಶವಾನಂದ ಭಾರತಿ ಪ್ರಕಾರ ಬೇಸಿಕ್ ಸ್ಟ್ರಕ್ಚರ್ ಇದೆಲ್ಲ ವೈಲೇಟ್ ಆಗ್ತಿದೆ ಅಂತೇಳಿ ಇವರು ಇದನ್ನು ಹಿಡ್ಕೊಂಡ್ರು. ಎರಡೂ ಥರದ ಆರ್ಗ್ಯುಮೆಂಟ್ಗಳು ಸುಪ್ರೀಂ ಕೋರ್ಟಲ್ಲಿ ನಡಿಬೇಕಾಗಿತ್ತು. ಇಷ್ಟೊತ್ತಿಗೆ ಏನು ಮಾಡಿದ್ರು, ಇಂದಿರಾ ಗಾಂಧಿ ಅವ್ರಿಗೆ AK ಸೇನ್ ಅನ್ನುವಂಥ ಒಬ್ಬ ಅಡ್ವೊಕೇಟು ಅಪಿಯರ್ ಆಗ್ತಿದ್ರು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಎಲ್ಲನೂ ಚಾಲೆಂಜ್ ಮಾಡಿದ್ದಕ್ಕೋಸ್ಕರ ಭಾರತ ಸರ್ಕಾರದ ಪರವಾಗಿ ನಿರೇನ್ ದೇವರು ಅಪಿಯರ್ ಆಗ್ತಿದ್ರು. ಇಷ್ಟರ ಮಧ್ಯ ಶಾಂತಿಭೂಷಣ್ವ್ರಿಗೂ JP ಗೋಯಲ್ಗೂ ಒಳೊಳಗೆ ತಿಕ್ಕಾಟಗಳು ನಡೀತಾ ಇತ್ತು. ಇವ್ರು ಹೇಳಿದ ಅವ್ರು ಕೇಳ್ತಿರಲ್ಲ, ಅವ್ರು ಹೇಳಿದ್ದು ಇವ್ರು ಕೇಳ್ತಿರೋ. ಇವರೊಬ್ಬರು ರಾಜನಾರಾಯಣ್ ಅಡ್ವೊಕೇಟ್ ಆಗಿದ್ರು. ಆವಾಗೇನಾಯಿತು, ರೇ ಅವರು ಒಂದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಅದರೊಳಗೆ ಇವರೇ ಕೂತ್ಕೊಂಡ್ರು. ಯಾರು? ರೇ ಅವರೇ ಕೂತ್ಕೊಂಡ್ರು. ರೇ ಜೊತೆಗೆ HR ಖನ್ನಾ, KK ಮ್ಯಾಥ್ಯೂ, MH ಬೇಗ್, YV ಚಂದ್ರಚೂಡ್ 5 ಜನದ ಬೆಂಚ್ ಮಾಡಿ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸನ್ನು ನಾವು ಕೇಳೋಣ ಅಂತಂದರು. ಇವರು ಅದಕ್ಕೆ ಅಬ್ಜೆಕ್ಷನ್ ತೆಗೆದ್ರು. ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟ್ರೇ ಅಲ್ಲ, ಇದು ಎಲೆಕ್ಷನ್ ಪಿಟಿಷನ್ ಮ್ಯಾಟ್ರು. ಎಲೆಕ್ಷನ್ಗೋಸ್ಕರ ಒಂದು ಸಪರೇಟ್ ಬೆಂಚ್ ಇದೆ, ಅವ್ರ ಮುಂದೆ ಹೋಗ್ಲಿ, ನೀವು ಯಾಕೆ ಕೇಳ್ತಿದ್ರಿ? 5 ಜನ ಕೂತ್ಕೋಬೇಕು ಇದಕ್ಕೆ ಅಂತ. ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಚಾಲೆಂಜ್ ಮಾಡಿರಲ್ಲ ಅಂತ. ಅದೇ ಬೇರೆ ಪಿಟಿಷನು, ಇದೇ ಬೇರೆ ಪಿಟಿಷನ್. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು 5 ಜನದ ಮುಂದೆ ತನ್ನಿ, ಎಲೆಕ್ಷನ್ ಪಿಟಿಷನ್ ಇಲ್ಲಿ ಯಾಕೆ ಸೇರಿಸಿದ್ರೆ ಅಲ್ಲಿ ಸೇರಿಸಿ ಅಂತ. ನಾ ಸೇರ್ಸೋನೇ ಒಟ್ಟಿಗೆ ಕೇಳೋಣ ಅಂತ ಹೇಳಿ 5 ಜನದ್ದು ಜಜ್ಮೆಂಟ್ ಏನೇನು ಎಲೆಕ್ಷನ್ ಪಿಟಿಷನ್ದು ಬೇರೆ ಬೆಂಚಲ್ಲಿರೋದನ್ನು ತೆಗೆದು ರೇ ಅವ್ರು ತಮ್ಮ ಮುಂದೆ ಹಾಕ್ಕೊಂಡಾಗ ಕೊನೆಗೆ ಈ ಕೇಸು ನಡೆದು 3:2 ಒಳಗೆ ಈ ಅಮೆಂಡ್ಮೆಂಟ್ಗಳು ಯಾವ್ದಾವ್ದು ಮಾಡಿದಾರಲ್ಲ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಯಾವ್ದಾವ್ದು ಕ್ವಶನ್ ಮಾಡಿದ್ರಲ್ಲ, ಆ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಪ್ಪು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇಬ್ಬರು ಡಿಸೆಂಟ್ ಮಾಡಿದ್ರು, ರೇ ಮತ್ತು ಬೇಗ್. ಇಲ್ಲ, ಆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ಅವರಿಬ್ಬರು ಡಿಸೆಂಟ್ ಮಾಡಿದ್ರು. ಖನ್ನಾ ಮ್ಯಾಥ್ಯೂ ಮತ್ತು YV ಚಂದ್ರಚೂಡ್ ಅವರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಪ್ಪು ಅಂತಂದರು. ಎಲೆಕ್ಷನ್ ಪಿಟಿಷನ್ ನಿಲ್ಲೋದಕ್ಕೋಸ್ಕರ ಅಷ್ಟೊತ್ತಿಗಾಗಲೇ ಕಾನೂನೇ ಬದಲಾಗಿ ಹೋಗಿತ್ತು. ನೋಡಿ, ಕಾನೂನಲ್ಲಿ ಒಂದಿದೆ, ಒಂದು ಸಲ ಆಟ ಶುರುವಾದ ಮೇಲೆ ಆಟದ ನಿಯಮಾವಳಿಗಳು ಬದಲಾಗಿ ಹೋಗಿಲ್ಲ. ಒಂದು ಸತಿ ನಮ್ಮ ಕೇಸ್ ಪೆಂಡಿಂಗ್ ಇರ್ತಿರ್ಬೇಕಾದ್ರೆ ನೀವು ಕಾನೂನು ಯಾವುದಾದ್ರೂ ಆ ಪರ್ಟಿಕ್ಯುಲರ್ ಕೇಸ್ಗೆ ಅಂತೆಲ್ಲ ನಾವು ಬದಲು ಮಾಡೋಕ್ಕಾಗಲ್ಲ ಅಂತ. ಆದರೆ ಇವ್ರದ್ದು ಪ್ರಿಯಂಬಲ್ ಒಳಗೆ ಎಲ್ಲೂ ಈ ಕೇಸ್ಗೆ ಏನು ಬರಲಿಲ್ಲ, ಜನರಲ್ಲಾಗಿ ಬರೆದುಬಿಟ್ರು. ಆದರೆ ಮಾಡಿದ್ದೆಲ್ಲ ಈ ಪರ್ಟಿಕ್ಯುಲರ್ ಕೇಸ್ಗೋಸ್ಕರನೇ ಇದನ್ನೆಲ್ಲ ಆರ್ಗ್ಯೂ ಮಾಡ್ತಿದ್ರು. ಆದರೆ ಅಷ್ಟೊತ್ತಿಗೆ ಕಾನೂನೇ ಎಷ್ಟೊಂದು ಬೇರೆ ಬದಲಾಗಿತ್ತು. ಇಂದಿರಾ ಗಾಂಧಿ ಅವರ ಎಲೆಕ್ಷನ್ ಪಿಟಿಷನ್ ಗೆದ್ದುಬಿಟ್ಟು ಅವರ ಎಲೆಕ್ಷನ್ ಇಸ್ ನಾಟ್ ವಾಯ್ಡ್ ಅಂತ ಆಯಿತು. ಆ ಕರಪ್ಟ್ ಪ್ರಾಕ್ಟೀಸಸ್ಸು ಇನ್ನೊಂದು ಯಾವ್ದಾವುದೆಲ್ಲ ಇತ್ತಲ್ಲ, ಆ ಪರ್ಟಿಕ್ಯುಲರ್ ಫೈಂಡಿಂಗು ಇಂದಿರಾ ಗಾಂಧಿ ಪರವಾಗಿ 5 ಜನನ್ನು ಕೊಟ್ಟರು. ಯಾರೂ ಅದು ಕರಪ್ಟ್ ಪ್ರಾಕ್ಟೀಸ್ ಅಂತ ಒಪ್ಪಲಿಲ್ಲ ಸುಪ್ರೀಂ ಕೋರ್ಟ್ ಒಳಗೆ. ಆದರೆ ಕಾನ್ಸ್ಟಿಟ್ಯೂಷನ್ ವ್ಯಾಲಿಡಿಟೀಸ್ ಎಲ್ಲ ತಪ್ಪು ಅಂತ ಒಪ್ಪಿದ್ರು. ಇದು ಆಗಿದ್ದು ನವೆಂಬರ್ 8 6ನೇ ತಾರೀಕೋ 8ನೇ ತಾರೀಕೋ ಏನೋ ಈ ಜಜ್ಮೆಂಟ್ ಆಯಿತು. ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್. ಇಂದಿರಾ ಗಾಂಧಿ ಗೆದ್ದಿದ್ದು. ಇದು ಗೆದ್ದು 2 ದಿನಕ್ಕೆ 10 ನವೆಂಬರ್ 1975 ಕೇಶವಾನಂದ ಭಾರತಿಗೆ ಸುವಮೋಟೋ ರಿವ್ಯೂ ಶುರುವಾಗೋಯ್ತು. ರೇ ಅವರು 13 ಜನದ್ದು ಒಂದು ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಲಿಸ್ಟ್ ಮಾಡಿಸ್ಕೊಂಡು ಕೇಶವಾನಂದ ಭಾರತಿ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂತ ಯಾವ್ದು ನಾವೆಲ್ಲ ಹೇಳಿದ್ವಲ್ಲ, ಆ ಕೇಸ್ ಕರೆಕ್ಟೋ ತಪ್ಪು ಅಂತ ನೋಡಿ. ಇಂದಿರಾ ಗಾಂಧಿ ಅವ್ರ ಕೇಸ್ ಮುಗಿಯೋ ತನಕನೂ ಅವ್ರಿಗೆ ಈ ಕೇಸ್ ಬೇಕಾಗಿತ್ತು. ಅಂದರೆ ಆ್ಯಸ್ ಎ ಇಂಡಿವಿಜುವಲ್ ಇಂದಿರಾ ಗಾಂಧಿ ಹೋರಾಡ್ತಿರ್ಬೇಕಾದ್ರೆ ಯಾವ್ದಾವ್ದು ಅವ್ರ ರೈಟಿಗೆ ಬರಬೇಕಾಗಿತ್ತೋ ಆ ಕೇಸ್ ಮುಗಿದ ತಕ್ಷಣಕ್ಕೆ ಆ್ಯಸ್ ಎ ಇನ್ಸ್ಟಿಟ್ಯೂಷನ್, ಆ್ಯಸ್ ಎ ಸರ್ಕಾರ ಅಂತ ಬೇಕಾದ ತಕ್ಷಣ ಆ ಜಜ್ಮೆಂಟನ್ನು ಉಲ್ಟಾ ಮಾಡೋಣ ಅಂತ. ಹಾಗಾಗಿ ಏನು ಮಾಡಿದ್ರು, ರೇ ಅವ್ರ ಜೊತೆಗೆ ಇನ್ನೂ 12 ಜನ ಸೇರಿಕೊಂಡು 13 ಜನದ್ದು ಬೆಂಚ್ ಕೂತ್ಕೊಂಡು ಕೇಶವಾನಂದ ಭಾರತಿ ಒಳಗಿರುವಂಥ ಬೇಸಿಕ್ ಸ್ಟ್ರಕ್ಚರನ್ನು ರಿವ್ಯೂ ಮಾಡೋಣ ಅಂತ ನೋಡಿದ್ರು. ಇದಕ್ಕೊಂದು ಚಿಕ್ಕ ಬ್ಯಾಕ್ಗ್ರೌಂಡ್ ಇದೆ. 32ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಒಂದು ಏನು ಮಾಡಿದ್ರು ಅಂತಂದರೆ, ಆಂಧ್ರ ಪ್ರದೇಶ ಒಳಗಿರೋಂಥ ಯಾರ್ಯಾರು ಸರ್ಕಾರಿ ನೌಕರರು ಇರ್ತಾರೋ ಅಂಥವ್ರಿಗೆ ಸರ್ವಿಸ್ ಮ್ಯಾಟರ್ಸ್ಗಳೊಳಗೆ ಏನಾದ್ರೂ ಗ್ರೀವೆನ್ಸ್ ಇದ್ದರೆ, ಅವ್ರಿಗೇನಾದ್ರು ತೊಂದರೆ ಆಗಿತ್ತು ಅಂತಂದರೆ ಅವರು ಯಾವುದೇ ಪೆಟಿಷನ್ಗಳನ್ನೆಲ್ಲೂ ಹಾಕೋಕ್ಕಾಗಲ್ಲ, ಟ್ರೈಬ್ಯುನಲ್ ಮುಂದೆ ಮಾತ್ರ ಹೋಗಬೇಕು. ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಏನು ಹೇಳುತ್ತೋ ಅದೇ ಫೈನಲ್, ಅದರ ಮೇಲೆ ಇನ್ಯಾವುದೂ ಇಲ್ಲ ಅಂತ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತಂದಿದ್ದರು. ಈ ಸಾಂವಿಧಾನಿಕ ತಿದ್ದುಪಡಿ ತಪ್ಪು ಅಂತ ಹೇಳಿ ಜಗದೀಶ್ವರನ್ ಅನ್ನೋನು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಒಂದು ಪೆಟಿಷನ್ ಹಾಕಿದ್ದ. ಅವನು ಆಂಧ್ರ ಪ್ರದೇಶ ಒಳಗಿರುವಂಥ ಒಬ್ಬ ಸರ್ಕಾರಿ ನೌಕರ. ಜಗದೀಶ್ವರನ್ ಪರವಾಗಿ ಒಬ್ಬರು ಆಂಧ್ರ ಪ್ರದೇಶದ ವಕೀಲರು S. ರಾಮಚಂದ್ರ ರಾವ್ ಅಂತ ಹೇಳಿ ಅಪಿಯರ್ ಆಗ್ತಿದ್ರು. ಈ ಕಾನ್ಸ್ಟಿಟ್ಯೂಷನಲ್ ಮ್ಯಾಟ್ರು ಅವಾಗ ಸದ್ಯಕ್ಕೆ ಪೆಂಡಿಂಗ್ ಇದ್ದಿದ್ದು ಇದು ಒಂದೇ, ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿಗಳ ಬಗ್ಗೆ. ಇದು ಬಿಟ್ಟರೆ ಇಂದಿರಾ ಗಾಂಧಿ ಅವ್ರದ್ದು ಈ 329 ಎಲ್ಲ ಓದಿದ್ನಲ್ಲ ಅದು ಆಗೋಯ್ತು ಕೇಸು. ಸೊ ಅವಾಗಿನ್ನೂ ಪೆಂಡಿಂಗ್ ಇದ್ದಿದ್ದು ಒಂದೇ.
ಹಾಗಾಗಿ ಜಗದೀಶ್ವರನ್ ಕೇಸನ್ನು ಒಂದನ್ನು ಇಟ್ಕೊಂಡ್ಬಿಟ್ಟು ಇದ್ರ ಮೂಲಕ ನಾವು ಕೇಶವಾನಂದ ಭಾರತಿ ಕೇಸನ್ನು ರಿವ್ಯೂ ಮಾಡೋಣ ಅಂತ ಇಟ್ಕೊಂಡ್ರು. ಇವ್ರು ಹೇಳಿದ್ರು 11 ಜನದ ಗೋಲಕ್ನಾಥ್ ಕೇಸನ್ನು ರಿವ್ಯೂ ಮಾಡೋದಕ್ಕೆ ಎಷ್ಟು ಜನ ಬೇಕಾಯಿತು? 13 ಜನ. ಅದನ್ನು ಉಲ್ಟಾ ಮಾಡೋದಕ್ಕೆ ಕೇಶವಾನಂದ ಭಾರತಿನ ಯಾರಾದರೂ ಒಬ್ಬರು ಚಾಲೆಂಜ್ ಮಾಡಿದ್ರು ಅಂತಂದ್ರೆ ಅದನ್ನು ಡಿಸೈಡ್ ಮಾಡೋದಕ್ಕೆ 15 ಜನ ಬೇಕಾಗುತ್ತೆ. ಅದನ್ನು ರೆಫರೆನ್ಸ್ ಕಳ್ಸಕ್ಕೆ ಮತ್ತೆ 13 ಜನ ಬೇಕಾಗುತ್ತೆ. 13 ಜನ ಹೇಳಬೇಕಿದೆ ಯಾಕೆ ಕೇಸ್ ಸರಿ ಕಾಣಿಸ್ತಿಲ್ಲ ನಮಗೆ, ನಾವು ಉಲ್ಟಾ ಮಾಡೋಕ್ಕಾಗ್ತಿಲ್ಲ, 15 ಜನಕ್ಕೆ ಹೋಗ್ಲಿ ಅಂತ. ಸುಮ್ಮನೆ ಹೇಗೆ ರಿವ್ಯೂ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ಪಾಯಿಂಟ್ ಬಂತು. ಈ ಜಗದೀಶ್ವರನ್ ಕೇಸ್ ಒಳಗೆ ತೊಗೊಂಡ್ಬಿಟ್ರೆ ಮಾಡ್ತಾರೆ ಅಂತ ಇದು ಪಾಲ್ಕಿವಾಲಾಗೆ ಗೊತ್ತಾಯಿತು. ಪಾಲ್ಕಿವಾಲಾ, ದಫ್ತರಿ, ಗೋಯಲ್ಲು ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ಯೋಚಿಸಿದ್ರು. ಯಾರು ಕೇಳಿದ್ದಾರೆ ಕೇಶವಾನಂದ ಭಾರತಿ ಒಳಗಿರುವಂಥ ಬೇಸಿಕ್ ಸ್ಟ್ರಕ್ಚರು ತಪ್ಪು ಅಂತ ಯಾರು ಕೇಳಿದ್ದಾರೆ ಅಂತ ಯಾರ್ಯಾರ ಹೆಸರು ಆ ಕಾಸ್ ಲಿಸ್ಟಲ್ಲಿ ಬರ್ತಿತ್ತಲ್ಲ ಎಲ್ಲ ಅಡ್ವೊಕೇಟ್ಗಳಿಗೂ ಫೋನ್ ಮಾಡಿದ್ರು. ನೀ ಕೇಳಿದಿರಾ, ನೀ ಕೇಳಿದ್ಯಾ, ಯಾರೋ ನಾನು ಕೇಳಿಲ್ಲ ಯಾರೂ ಕೇಳಿರಲಿಲ್ಲ ಕೇಶವಾನಂದ ಭಾರತಿ ಜಜ್ಮೆಂಟನ್ನು ರಿವ್ಯೂ ಮಾಡಿ ಅಂತ ಅಂದ್ರೂ ಅದು ಸುಪ್ರೀಂ ಕೋರ್ಟ್ ಒಳಗೆ ಲಿಸ್ಟ್ ಆಗ್ಬಿಟ್ಟಿದ್ದು ರಿವ್ಯೂಗೋಸ್ಕರ ಅಂತ. ಅವಾಗ ಇವ್ರು ನೋಡ್ಬಿಟ್ಟು ಹೇಳಿದ್ರು ಇದು ಕೇಸ್ ನಡೀತು ಅಂತಂದ್ರೆ ಭಾಳ ಕಷ್ಟ ಇದೆ, ಮೆರಿಟ್ಸ್ ಮೇಲೆ ಹೋಗ್ಬಿಟ್ರೆ ಇವ್ರು ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೊತ್ತಿಗೆ ನೋಡಿ ಹೆಗ್ಡೆ, ಶೀಲತ್ತು, ಗ್ರೋವರು ರಿಸೈನ್ ಮಾಡಿ ಹೋಗ್ಬಿಟ್ಟಿದ್ರು. 4 ಜನ ಆಗಲೇ ಡಿಸೆಂಟಿಂಗ್ ಒಪಿನಿಯನ್ ಕೊಟ್ಟರು ಅಂತವ್ರು ಕೇಶವಾನಂದ ಭಾರತಿ ಒಳಗೆ. ರೇ, ಬೇಗು, ಚಂದ್ರಚೂಡು, ಮ್ಯಾಥ್ಯೂ ಇವರೆಲ್ಲನೂ ಮೊದಲೇ ಕೊಟ್ಟರು ಅಂತವ್ರು. ಇದ್ದಿದ್ದೊಬ್ಬ ಖನ್ನ ಆ ಕಡೆ ಇದ್ದವರು, ಅವ್ರು ಇನ್ನೂ ಇದ್ದರು. ಇವ್ರು 4 ಜನ ಅಲ್ಲದೆ ಇನ್ನು ಇಷ್ಟು ಜನ 5 ಜನ ಅಲ್ಲದೆ ಇನ್ನು ಮಿಕ್ಕಿದ 8 ಜನದಲ್ಲಿ ಇನ್ನೊಂದು 3 ಜನ ನಮ್ಮ ಕಡೆ ಬಂದ್ಬಿಟ್ರೂ 7 ಜನ ಆಗ್ಬಿಡ್ತೀವಿ, ಅಥವಾ ಕೇಶವಾನಂದ ಭಾರತಿ ಕೇಸನ್ನು ಮತ್ತೆ ರಿವ್ಯೂ ಮಾಡಿಬಿಡ್ಬೋದು ಅಂತ ಹೇಳಿ ಇವರು ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡ್ಕೊಂಡು ನಿಂತಿದ್ರು. ಇದು ಮಾಡಿದ ತಕ್ಷಣಕ್ಕೆ ಈ ಅಡ್ವೊಕೇಟ್ಗಳ ಬೆಟಾಲಿಯನ್ ಏನಿತ್ತು ಪಾಲ್ಕಿವಾಲಾ ಆ್ಯಂಡ್ ಕೋ ಇವರೆಲ್ಲ ಹೇಳಿ ಒಂದು ಕೆಲಸ ಮಾಡಿಸೋಣ, ಈ ಜಗದೀಶ್ವರನ್ ಕೇಸ್ ಇದ್ರ ತಾನೇ ಇದನ್ನೆಲ್ಲ ಮಾಡೋದು, ರಾಮಚಂದ್ರ ಅವ್ರಿಗೆ ಹೇಳಿ ದಯವಿಟ್ಟು ಜಗದೀಶ್ವರನ್ ಕೇಸ್ ವಿಡ್ರಾ ಮಾಡ್ಕೊಂಬಿಡಿ ಅಂತಣ್ಣ. ಅವನೇ ಆ ಕೇಸ್ ವಿಡ್ರಾ ಮಾಡ್ಕೊಂಬಿಟ್ಟ ಅಂದರೆ ಇವ್ರು ಏನು ಯಾವುದ್ರ ಮೇಲೆ ಕೇಸ್ ನಡೆಸ್ತಾರೆ ಅವ್ನಿಗೆ ಹೇಳೋಣಂತೆ, ನೋಡು ನಿನ್ಗೆ ಇಲ್ಲಿ ನ್ಯಾಯ ಸಿಗಲ್ಲ, ಆಂಧ್ರ ಪ್ರದೇಶ ಹೈಕೋರ್ಟ್ ಒಳಗೆ ಇನ್ನು ನ್ಯಾಯ ಸಿಗುತ್ತೆ, ನೀನು ಅಲ್ಲಿ ಹೋಗಿ ಕೇಳು ಅಂತ ಹೇಳೋಣ. ಹಾಗಾಗಿ ಇದನ್ನು ವಾಪಸ್ ರಿವ್ಯೂ ಮಾಡ್ಕೊಂಡು ಇದೆಲ್ಲವೂ ಮತ್ತೆ ಎಮರ್ಜೆನ್ಸಿ ಒಳಗೆ ನಡೀತಿರೋವಂಥದ್ದು. ಎಷ್ಟಿತ್ತು ಅಂತಂದರೆ ಎಮರ್ಜೆನ್ಸಿ ಒಳಗೆ ಇಂದಿರಾ ಗಾಂಧಿ ಕೇಸೆಲ್ಲ ನಡೀತಿರ್ಬೇಕಾದ್ರೆ ಅಡ್ವೊಕೇಟ್ಸ್ಗಳು ಹೋಗಿ ಆರ್ಗ್ಯೂ ಮಾಡ್ತಿರ್ಬೇಕಾದ್ರೆ ಅವರನ್ನು ಫ್ರಿಸ್ಕ್ ಮಾಡೋರು, ಜೊತೆಗೆ ಪೈರೋಕರ್ಗಳು ಅಂತ ಬರೋರು, ಅಂದರೆ ಕ್ಲೈಂಟ್ ಅಂಡ್ ರೆಪ್ರೆಸೆಂಟೇಟಿವ್ಸ್ ಆಗಿ 5 ಜನಕ್ಕೆ ಬಿಡೋರು ಒಳಗೆ ಕೋರ್ಟ್ ಒಳಗೆ ಅಲ್ಲಿ ಕೂತ್ಕೊಳ್ಳೋದಕ್ಕೋಸ್ಕರ. ಪೈರೋಕರ್ಗಳ ಜೊತೆಗೆ ಬರೋದಕ್ಕೆ ಅವರಿಗೆ ವಿಪರೀತ ಸ್ಕ್ರೀನಿಂಗ್ ಮಾಡೋರು. ನೀವೇನೇನು ತಂದಿರಾ ಎಲ್ಲ ಪೇಪರ್ಸ್ಗಳು ತೋರಿಸಿ ಏನು ತಂದಿದ್ದೀರಾ ಅಂತ. ನಾವು ಪ್ರಿಪೇರ್ ಆಗಿ ಹೋಗಿರೋ ಅಂತ ನಮ್ಮ ಪೇಪರ್ಸ್ಗಳು ನಾವೆಲ್ಲೋ ಒಳಗೆ ಇಟ್ಕೊಂಡಿರ್ತೀವಿ, ಯಾರಿಗೂ ತೋರಿಸೋದಿಲ್ಲ ಏನು ಮಾಡಿರ್ತೀವಿ ಅಂತ. ವಕೀಲರು ಪ್ರತಿಯೊಂದು ಸ್ಕ್ರೀನ್ ಮಾಡಿ ಒಳಗೆ ಕಳಿಸೋರು. ಈ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರುಗಳಿಗೆಲ್ಲ ಇದು ಭಾಳ ಕೋಪ ಬಂತು. ಇದೇನು ಮಾಡ್ತಿರೋದು, ನಾವು ದಿನ ಕೋರ್ಟಿಗೆ ಬರೋಂಥವ್ರಿಗೆ ನೀವು ಫ್ರಿಸ್ಕ್ ಎಲ್ಲ ಮಾಡ್ತೀರಾ ಅಂತೇಳಿ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅವರೆಲ್ಲ ಸೇರಿಕೊಂಡು ಇವ್ರ ವಿರುದ್ಧ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತಿದ್ರು. ಅವಾಗಿನ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟು ಎ.ಕೆ. ಸೇನ್ ಇಂದಿರಾ ಗಾಂಧಿಗೆ ಅಪೇರ್ ಆಗ್ತಿದ್ರು. ಎಲ್ಲರಿಗೂ ದ್ವಂದ್ವ, ನಾನು ಯಾವ ಸಂಸ್ಥೆ ಪರವಾಗಿ ನಿಂತ್ಕೊಳ್ಳೋ, ವಕೀಲರ ಪರವಾಗಿ ನಿಂತ್ಕೊಳ್ಳೋ, ಇಂದಿರಾ ಗಾಂಧಿ ಪರವಾಗಿ ನಿಂತ್ಕೊಳ್ಳೋ ಅಂತವ್ರು. ಸರಿ, ಇದೆಲ್ಲ ಆಗಿ ಕೊನೆಗೆ ರೆಸೊಲ್ಯೂಷನ್ ಪಾಸ್ ಆಗಿ ಏನ್ರೆ ಅವ್ರಿಗೆ ಹೋಗಿ ಬೇಡ್ಕೊಂಡು ನೀವು ಇದು ಮಾಡಲಿಲ್ಲ ಅಂದರೆ ನಾವು ನಿಮ್ಮ ಕೋರ್ಟನ್ನು ಬಾಯ್ಕಾಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಅಗ್ರಿಮೆಂಟ್ ಆಗಿ, ಅಂದರೆ ರೆಗ್ಯುಲರ್ ಕೋರ್ಟಿಗೆ ಹೋಗಿ ಒಂದು ಆರ್ಗ್ಯೂ ಮಾಡಿ ಬರೋದಕ್ಕೋಸ್ಕರ ಇಷ್ಟು ಜಟಾಪಟಿಗಳು, ಇಷ್ಟು ಕೋಲಾಹಲಗಳು ನಾವು ದಿನ ಮಾಡೋವಂಥ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ. ಈ ಇದಕ್ಕೆ ತೊಗೊಂಬಂದಿದ್ರು ಅವರು. ಆಗಲಿ ಜಗದೀಶ್ವರನ್ ಕೇಸ್ ಒಳಗೆ ರಾಮಚಂದ್ರ ರಾಯ್ ಅವ್ರಿಗೆ ಹೇಳಿ ಇದನ್ನು ವಿಡ್ರಾ ಮಾಡ್ಕೊಳ್ಳಿ ಅಂದರು. ದಫ್ತರಿ ಅವ್ರು ಹೇಳಿದ್ರು ಗೋಯಲ್ಗೆ, ನೀನು ಹೋಗಿ ಹೇಳ್ಬಾ ಅಂಥೇಳಿ ಅವರೊಂದು ಲೆಟ್ರ್ ಬರೆದು ಕೊಟ್ಟು, ನಾನು ಈ ಲೆಟ್ರ್ ಕೊಟ್ಬಿಟ್ಟು ಹೇಳಿ ಅವ್ರಿಗೆ ನೀವು ವಿಡ್ರಾ ಮಾಡ್ಕೊಂಬಾ ಅಂತ ಹೇಳಿ ಅಂದರು. ಇವರು ಆಂಧ್ರ ಪ್ರದೇಶಕ್ಕೆ ಹೋಗಿ ಅವ್ರನ್ನ ಕಂಡು ಕೊಟ್ಟರು. ನಮ್ಮ ಕ್ಲೈಂಟ್ ಇದಕ್ಕೆ ಒಪ್ಪಲ್ಲ ಅಂದರು. ಅಯ್ಯೋ, ಕ್ಲೈಂಟ್ ಮನೆ ಹಾಳಾಗ ದೇಶದ ಪರಿಸ್ಥಿತಿ ಕಣೆಯ ಇದು, ಅವ್ನಿಗೆ ಇದಿಲ್ಲ ಅಂತಂದರೆ ಇನ್ನೊಂದೇನೋ ಬರುತ್ತೆ, ಅದನ್ನು ಆಮೇಲೆ ನೋಡೋಣಂತೆ, ದೇಶದ್ದಿದ್ದು, ಹಾಗಾಗಿ ಬಿಡು, ನೀ ಆಂಧ್ರ ಪ್ರದೇಶ ಹೈಕೋರ್ಟಲ್ಲಿ ಹಾಕೋ, ನಿನಗೇನು ಬೇಕೋ ಅದನ್ನು. ಯಾಕೆಂದರೆ ಪ್ರತಿಯೊಬ್ಬನು ರಿಟ್ ಹಾಕಬೇಕು ಅಂದರೆ ಅವ್ನಿಗೆ 2 ಆಪ್ಷನ್ ಇದೆ. ಫಂಡಮೆಂಟಲ್ ರೈಟ್ಸೇ ವೈಲೇಟ್ ಆಯಿತು ಅಂದರೆ ಅವ್ನು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಿ ಆರ್ಟಿಕಲ್ 32 ಹಾಕ್ಬೋದು, ಇಲ್ಲ ಹೈಕೋರ್ಟ್ಗೆ ಹಾಕಬೇಕು ಅಂದರೆ ಆರ್ಟಿಕಲ್ 226 ಇದೆ. 2ರೊಳಗೂ ರಿಟ್ ಪಿಟಿಷನ್ಗಳು ಹಾಕ್ಬೋದು. ನೀನು ಹಾಕುವ ಹೈಕೋರ್ಟಲ್ಲಿ ಇಲ್ಲಿ ಬೇಡ, ಅವರೆಲ್ಲರೂ ಹೇಳ್ತಿದ್ದಾರೆ ಕೇಳು ಅಂತ. ಇಷ್ಟೆಲ್ಲ ಆದಮೇಲೆ ಹಿಯರಿಂಗ್ ಹಿಂದಿನ ದಿನ ಬಂದರು. ಒಂದು 2 ದಿನ 3 ದಿನ ಮುಂಚೆ ರಾಮಚಂದ್ರ ರಾಯ್ ಬಂದರು. ಇವರೆಲ್ಲರೂ ಒಬ್ಬರೇ ಹೋಟ್ಲಲ್ಲಿ ಸೇರ್ಕೊಂಡಿದ್ರು. ಅವರನ್ನು ಕರೆದ್ರು, ವಿಡ್ರಾ ಮಾಡ್ತೀನಪ್ಪ ಅಂತ. ನಾ ಮಾಡಲ್ಲ ಅಂದ. ಅಲ್ಲಿ ವಿಡ್ರಾ ಮಾಡೋ ಅಂತ, ನಾ ಮಾಡಲ್ಲ ಅಂತ. ಸರಿ ಹೋಗಲಿ, ದಫ್ತರಿ ಹೇಳಿದ್ರು, ನೀನು ವಿಡ್ರಾ ಮಾಡಬೇಡ, ನೀನು ಈ ಕೇಸನ್ನು ಪಾಲ್ಕಿವಾಲಾ ಅವ್ರಿಗೆ ಬ್ರೀಫ್ ಮಾಡಿಬಿಡು, ಪಾಲ್ಕಿವಾಲಾ ನೀನು ಪರವಾಗಿ ಆರ್ಗ್ಯೂ ಮಾಡಲಿ, ಅವರೇ ನಿಂಗೆ ಫೀಸ್ ಇಸ್ಕೊಳ್ಳಲ್ಲ, ಅವ್ರ ಪಾಡಿಗೆ ಅವ್ರು ಆರ್ಗ್ಯೂ ಮಾಡ್ತಾರೆ, ನೀನು ಕೊಡೋ ಅಂತ. ಇಲ್ಲ, ನನ್ನ ಕೇಸ್ ನಾನೇ ಆರ್ಗ್ಯೂ ಮಾಡ್ತೀನಿ, ಪಾಲ್ಕಿವಾಲಾಗೆ ಮಾಡೋಕ್ಕೆ ಬಿಡಲ್ಲ ಅಂತ. ಗೋಯಲ್ ಆಮೇಲೆ ಕರೆದ್ಬಿಟ್ಟು, ಯಾಕೆ ಹಿಂಗೆ ಮಾಡ್ತೀವಿ ರಾಮಚಂದ್ರ ರಾಯ್ ಹಿಂಗೆ ಅಂತಂದ್ರೆ, ಅಪ್ಪ ನಿನಗೆ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ ಅದೆಲ್ಲನೂ ಅಂತ. ಯಾಕೆ ಹೇಳು ಏನು ಅಂತಂದರೆ, ನನಗೆ ಫೋನ್ ಬಂದಿದೆ, ನಾನು ಏನಾದರೂ ವಿಡ್ರಾ ಮಾಡಿಬಿಟ್ರೆ ಈ ಕೇಸ್ನ ಅವ್ರಿಗೆ ಗೊತ್ತಾಗಿದೆ, ನಾನು ವಿಡ್ರಾ ಮಾಡಿದ್ರೆ ಏನೂ ಇರಲ್ಲ ಅಂಥೇಳಿ, ನಾನು ಏನಾದರೂ ವಿಡ್ರಾ ಮಾಡಿದ್ರೆ ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡ್ತಾರಂತೆ, ನನ್ನನ್ನು ಮೀಸಾ ಒಳಗೆ ಹಾಕ್ತಾರಂತೆ, ನನ್ನ ಮಗಳ ಮದುವೆ ಇದೆ ಇನ್ನೊಂದು 2 ತಿಂಗಳಿಗೆ, ಹಾಗಾಗಿ ನಾನು ವಿಡ್ರಾ ಮಾಡೋಕ್ಕಾಗೋದಿಲ್ಲ, ನನ್ನ ಕೇಸ್ ನಾನೇ ಆರ್ಗ್ಯೂ ಮಾಡಬೇಕು, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಅಂದರು. ಸರಿ, ಅವ್ರ ಪರಿಸ್ಥಿತಿ ಇವರು ಅರ್ಥ ಮಾಡ್ಕೊಂಡ್ರು. ಅರ್ಥ ಮಾಡ್ಕೊಂಡಾಗಿ ಒಂದು ಸ್ಕೀಮ್ ಉಪಯೋಗಿಸಿದ್ರು ಇವರು.
4 ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ಸ್ ಹಾಕೊಂಡ್ರು. ಅಂದರೆ ನಮ್ಮದು ಇದೇ ಥರ ಕೇಸ್ ಇದೆ, ಹಾಗಾಗಿ ನಾವು ಇದರೊಳಗೆ ಪಾರ್ಟಿಗಾಗಿ ಬಿಡಿ ಅಂತ ಕೇಳೋವಂಥದ್ದು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ಸ್. 4 ಜನ ಪಾರ್ಟಿಗಳನ್ನು ಇಟ್ಕೊಂಡು 4 ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ಸ್. ಒಂದು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಪಾಲ್ಕಿವಾಲ, ಒಂದು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ದಫ್ತರಿ, ಇನ್ನೊಂದು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಇನ್ನೊಬ್ಬ ಅಡ್ವೊಕೇಟ್, ಇನ್ನೊಂದು ಅಪ್ಲಿಕೇಶನ್ JP ಗೋಯಲ್. ಈಗ 4 ಜನ ಅಪಿಯರ್ ಆಗೋಣ. ಅವಾಗ ನಮಗೆ ಆರ್ಗ್ಯುಮೆಂಟಿಗೆ ಬಿಡುತ್ತೆ, AN ರೇನ ಟ್ರ್ಯಾಪ್ ಮಾಡೋಣ. ನಾನು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಮಾಡಿ ಪಾಲ್ಕಿವಾಲ ಆರ್ಗ್ಯೂ ಮಾಡ್ತಾರೆ ಅಂದ ತಕ್ಷಣಕ್ಕೆ ಅವ್ರೇನು ಮಾಡ್ಬಿಡ್ತಾರೆ, ಹಂಗಾರೆ ಕೇಸ್ ನಡೀತಿದೆ ಅಂತ ಹೇಳಿ ಹ್ಞೂ ಅಂತ ಅಂದ್ಬಿಡೋಣ. ಅವಾಗ ಪಾಲ್ಕಿವಾಲ ಏನು ಆರ್ಗ್ಯೂ ಮಾಡ್ತಾರೆ ಅಂದರೆ, ಈ ಕೇಸ್ ಯಾಕೆ ನಡೆಸಬಾರ್ದು ಅಂತ ಆರ್ಗ್ಯೂ ಮಾಡ್ಬೇಕು. ಹೀಗೆ ಮಾಡೋಣ ಅಂತ ಹೇಳಿ ಇದು ಐಡಿಯಾ ಇಟ್ಕೊಂಡ್ರು. ಇದನ್ನು ಮಾಡಿಸ್ಬಿಟ್ಟು 4 ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ಸನ್ನು ಹಾಕಿದ್ರು. ವರ್ಕ್ ಆಯಿತು. ಹೋಗ್ಬಿಟ್ಟು ಇಲ್ಲಿ ಕೂತ್ಕೊಂಡ್ಬಿಟ್ಟು ಪಾಲ್ಕಿವಾಲ ಅವ್ರು ಹೇಳಿದ್ರು, ನಾನು ಈ ಇಂಟರ್ವ್ಯೂನಿಂಗ್, ಇವರು ದಫ್ತರಿ ಹೇಳಿದ್ರು, ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ನಾನು ಹಾಕಿದ್ದೀನಿ, ದಯವಿಟ್ಟು ಅಲೋ ಮಾಡಿ ಅಂತ. ಫಸ್ಟ್ ದಫ್ತರಿ ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಕೇಳಿದ ತಕ್ಷಣ ಆಯಿತು ಅಂತ ಅಲೋ ಮಾಡಿಬಿಟ್ರೆ. ಯಾಕೆಂದರೆ ದಫ್ತರಿ ಇಂದಿರಾ ಗಾಂಧಿ ಕೌನ್ಸಿಲ್, ಅಲ್ಲಿ ತನಕ ಇಂದಿರಾ ಗಾಂಧಿ ಜೊತೆ ಒಳ್ಳೆ ಬುಕ್ಸಲ್ಲಿ ಇದ್ದವರು. ಹಾಗಾಗಿ ದಫ್ತರಿ ಫಸ್ಟೇ ನಿಂತ್ಕೊಂಡು ಹೇಳಿದ್ರು, ನಾನು ಇಂಟರ್ವ್ಯೂನಿಂಗ್ ಅಪ್ಲಿಕೇಶನ್ ಹಾಕ್ತೀನಿ. ಎಸ್ ಆಯಿತು ಬನ್ನಿ ಇಂಪ್ಲೀಡಿಂಗ್ ಅಪ್ಲಿಕೆಂಟ್ ಆಗಿಂತ. ಒಬ್ರದ್ದು ಅಲೋ ಮಾಡಿದ ತಕ್ಷಣ ಎಲ್ಲರದ್ದು ಅಲೋ ಮಾಡಬೇಕು. ಎಲ್ಲರಿಗೆ ನಂದು ಹಂಗೆ ಅಲೋ ಮಾಡಿಬಿಟ್ರು. ಅಲೋ ಮಾಡಿದ ತಕ್ಷಣ ಇವ್ರಿಗೆ ಹೇಳಿದ್ರು, ನೋಡಿ ಈ ಕೇಸನ್ನು ನನಗಿಂತ ಮೊದಲು ಪಾಲ್ಕಿವಾಲ ಅವ್ರು ಶುರು ಮಾಡ್ತಾರೆ, ಯಾಕೆಂದರೆ ಕೇಶವಾನಂದ್ ಭಾರತಿ ಮೊದಲು ಆರ್ಗ್ಯೂ ಮಾಡಿದವರು ಅವರಲ್ವೇ, ಹಾಗಾಗಿ ಅವ್ರು ಇದನ್ನು ಆರ್ಗ್ಯೂ ಮಾಡ್ತಾರೆ ಅಂದರು. ಮಾಡಲಿ, ಅದಕ್ಕೆ ನಾನು ಸಂತೋಷವಾಗಿ ಮಾಡಲಿ ಅಂತಂದರು. ಪಾಲ್ಕಿವಾಲಂಗೆ ಸಿಕ್ತು. ಪಾಲ್ಕಿವಾಲ 10 ನವಂಬರ್ 11 ನವಂಬರ್ 1975 1.5 ದಿನ ಆರ್ಗ್ಯುಮೆಂಟ್ ಮಾಡ್ತಾರೆ. ಆ ಆರ್ಗ್ಯುಮೆಂಟ್ ಒಳಗೆ ಯಾಕೆ ಸುಪ್ರೀಂ ಕೋರ್ಟು ಅವ್ರದೇ ಜಡ್ಜ್ಮೆಂಟನ್ನು ಸುವೋಮೋಟೋ ರಿವ್ಯೂ ಮಾಡಬಾರ್ದು, ದೇಶದಲ್ಲಿ ಯಾವ್ಯಾವ ಥರ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ದೀರ್ಘವಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಈ ಆರ್ಗ್ಯುಮೆಂಟ್ ಕೇಳಿರೋ ಅಂಥವ್ರು ಎಲ್ಲರೂ ಇದು ಒನ್ ಆಫ್ ದ ಬೆಸ್ಟ್ ಎವರ್ ಆರ್ಗ್ಯುಮೆಂಟ್ಸ್ ಹರ್ಡ್ ಇನ್ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ದಾರೆ. ಖನ್ನಾ ಅವರು ಅವ್ರದ್ದು ಆಟೋಬಯೋಗ್ರಫಿ ನೀದರ್ ರೋಸಸ್ ನಾರ್ತ್ ಥಾಮ್ಸ್ ಒಳಗೆ ಬರೀತಾರೆ, ದಿ ಎಲೋಕ್ವೆನ್ಸ್ ಟು ವಿಚ್ ಪಾಲ್ಕಿವಾಲ ಗ್ರೂ ಆನ್ ದಟ್ ಡೇ ಹ್ಯಾಸ್ ನೆವರ್ ಬೀನ್ ಸರ್ಪಾಸ್ಡ್ ಆ್ಯಂಡ್ ಪರ್ಹ್ಯಾಪ್ಸ್ ವಿಲ್ ನೆವರ್ ಬಿ ಈಕ್ವಲ್ಡ್ ಇನ್ ದ ಹಿಸ್ಟ್ರಿ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಬರೀತಾರೆ. JP ಗೋಯಲ್ ಅವ್ರ ಪುಸ್ತಕದಲ್ಲಿ ಬರೀತಾರೆ, ನಾನು ಪಾಲ್ಕಿವಾಲರದ್ದು ಮುಂಚೆ ಎಷ್ಟೊಂದು ಸತ ಆರ್ಗ್ಯುಮೆಂಟ್ಗಳು ಕೇಳಿದ್ದೆ, ಮುಂದೂ ಕೇಳಿದೆ, ಆದರೆ ಈ ಆರ್ಗ್ಯುಮೆಂಟ್ ಇವರು ಹೇಳಿದ್ದನ್ನು ಬೇರೆನೇ ಸ್ತರದಲ್ಲಿ ತೊಗೊಂಡು ಹೋಗ್ಬಿಡ್ತದನ್ನ ಅಂತ. ಯಾವಾಗ ಪಾಲ್ಕಿವಾಲ ಅವ್ರ ಕೊನೆ ದಿನಗಳಲ್ಲಿ ಖನ್ನಾ ಅವರು ಬಂದು ನೋಡ್ತಾರೋ ಅವಾಗ ಪಾಲ್ಕಿವಾಲ ಅವ್ರು ತಮ್ಮ ಬೇರಾಮ್ ಪಾಲ್ಕಿವಾಲ ಅವ್ರಿಗೆ ಹೇಳ್ತಾರೆ, ಇಟ್ ವಾಸ್ ನಾಟ್ ಪಾಲ್ಕಿವಾಲ ಹೂ ಸ್ಪೋಕ್ ದಟ್ ಡೇ, ಇಟ್ ವಾಸ್ ಡಿವಿನಿಟಿ ಸ್ಪೀಕಿಂಗ್ ಥ್ರೂ ಪಾಲ್ಕಿವಾಲ. ವಾಗ್ದೇವಿ ಬಂದು ಅವ್ರ ಬಾಯಲ್ಲಿ ನಿಂತು ಮಾತು ನಡೆಸಿದ್ಲು ಅಂತ ಹೇಳ್ತಾರೆ. ಪಾಲ್ಕಿವಾಲ ಮಾತನಾಡ್ತಿರ್ಬೇಕಾದ್ರೆ ಅವರು ಹೇಳ್ತಾ ಹೋಗ್ತಾರೆ, ಇಲ್ಲಿ ನೋಡಿ ಅವ್ರು ಬರೆಯೋದು, I have heard Palkiwala arguing cases in Supreme Court before and after this case. I can say that his performance in the present case was truly superlative. For one complete day, he argued as to why Supreme Court could not sit to decide the correctness of the judgment in Keshavanand Bharti case. During the course of arguments, he mentioned to the court many things that were happening during the emergency. How the press was gagged, how fundamental rights were destroyed, how atmosphere in the country was surcharged with fear and the entire country had become a jail. The human beings were being treated as cattle by the government of the day. ಈ ಎಲ್ಲ ವಿಚಾರಗಳ ಬಗ್ಗೆ ದೀರ್ಘವಾಗಿ ನೀವು ಇಲ್ಲಿ ಕೂತಿದ್ದೀರ, ದೇಶದಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಸ್ವಲ್ಪ ದಯವಿಟ್ಟು ಅರ್ಥಕೊಳ್ಳಿ, ಏನೇನು ಆಗ್ತಿದೆ ಅಂತ ಅಂದ್ಬಿಟ್ಟು ಅಂಥೇಳಿ 1.5 ದಿನ ಆರ್ಗ್ಯುಮೆಂಟ್ ಮಾಡ್ತಾರೆ. ಇವ್ರ ಆರ್ಗ್ಯುಮೆಂಟು ಕೇಳಾದ್ಮೇಲೆ ನಿರೇಂದ್ರ ಎದ್ಬಿಟ್ಟು, ನಾನು ಲೀಗಲ್ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ, ಪಾಲ್ಕಿವಾಲ ಇಲ್ಲಿ ಕೂತ್ಕೊಂಡ್ಬಿಟ್ಟು ಏನೋ ಪೊಲಿಟಿಕಲ್ ಸರ್ಮನ್ ಹೊಡಿತಾ ಇದ್ದಾರೆ ಅಷ್ಟೇ, ಇದು ಲೀಗಲ್ ಆರ್ಗ್ಯುಮೆಂಟ್ ಅಲ್ಲ ಅಂತಂದರು. ಇದು ಆಗ್ತಿರ್ಬೇಕಾದ್ರೆ ಜಸ್ಟಿಸ್ ಬೇಗ್ಗೆ, ರೇಗೆ ಮತ್ತು ಫಜ್ಲಲ್ಲಿ ನಿಂತಿದ್ರು, ಅವ್ರಿಗೆ ಪಾಲ್ಕಿವಾಲಗೆ ಮಾತಿನ ಚಕಮಕಿ ಸಿಕ್ಕಾಪಟ್ಟೆ ಆಗುತ್ತೆ. ಅವಾಗ ಅಂಧ್ಯಾರ್ಜುನ ಅಂತ ಒಬ್ಬರು ಅಡ್ವೊಕೇಟ್ ಇದ್ರು, ಇದನ್ನೆಲ್ಲ ಬೇರೆ ಪುಸ್ತಕದೊಳಗೆ ಸೆರೆ ಹಿಡಿದಿದ್ದಾರೆ, ಸಮಯ ಇಲ್ದಿರೋದ್ರಿಂದ ಅದನ್ನೆಲ್ಲ ನಾವು ಓದಕ್ಕೆ ಹೋಗಲ್ಲ. ಅವಾಗ ಇವ್ರು ಕೇಳ್ತಾರೆ, ಯಾಕೆ ನೀವು ರಿವ್ಯೂ ಕೇಳಿದ್ರಿ ಅಂತ. ಬೇಗ ಹೇಳ್ತಾರೆ, ಈ ಕೇಸ್ ನಮಗೆ ಈ ಜಜ್ಮೆಂಟ್ ಅರ್ಥ ಆಗಿಲ್ಲ ಅಂತ. ನಗ್ತಾರೆ ಯಾರಾದರೂ, ನೀವು ಬರೆದಿರೋ ಜಜ್ಮೆಂಟ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ. ಒಬ್ಬ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾತಾಡೋ ಅಂತ ಮಾತಾ ಇದು ಅಲ್ಲ, ಅದು ಆಂಬಿಗಿಯಸ್ ಆಗಿದೆ, ಬೇಸಿಕ್ ಸ್ಟ್ರಕ್ಚರ್ ಯಾವುದು ಒಂದು ಗೊತ್ತಾಗ್ತಿಲ್ಲ ಅಂಥೇಳಿ. ಸಾವಿರಾರು ಜಜ್ಮೆಂಟ್ ಆಂಬಿಗಿಯಸ್ ಆಗಿರುತ್ತೆ. ಅದನ್ನು ಯಾರ ಮುಂದೆ ಕನ್ಸಿಡ್ರೇಷನ್ಗೆ ಬರುತ್ತೋ ಆ ಜಡ್ಜಸ್ಗಳು ಅವ್ರದ್ದೇನು ತಲೆ ಸರಿಗಿರೋದಿಲ್ವ. ಎಷ್ಟು ಜನ ಜಡ್ಜಸ್ಗಳು ಎಷ್ಟೊಂದು ಆಂಬಿಗಿಯಸ್ ಜಡ್ಜ್ಮೆಂಟ್ಸ್ಗಳನ್ನು ನೋಡಿದ್ದಾರೆ, ಎಷ್ಟೊಂದು ಆಂಬಿಗಿಯಸ್ ಕಾನೂನುಗಳನ್ನು ನೋಡಿದ್ದಾನೆ, ಅದನ್ನು ನೋಡಿದ್ರೆ ಅದು ಯಾವ ಥರ ಈ ಕೇಸ್ ಒಳಗೆ ಅಪ್ಲೈ ಆಗುತ್ತೆ ಅಂತ ಹೇಳಿ ಇಂಟರ್ಪ್ರೇಟ್ ಮಾಡಿ ಬರೀತಾರೆ. ಅದನ್ನು ಹೇಳೋದಕ್ಕೋಸ್ಕರ ಬೇಕಾ? ಹಾಗಾದರೆ ಎಷ್ಟೆಷ್ಟು ಜಡ್ಜ್ಮೆಂಟ್ಸ್ಗಳಿಗೆ ತಾವು ಕ್ಲಾರಿಫಿಕೇಟರಿ ಆರ್ಡರ್ಸ್ಗಳನ್ನು ಕೊಡ್ತಾ ಹೋಗ್ತೀರಾ? ಇದಕ್ಕೆ ಎಂಡಿರೋದಿಲ್ವಾ? ತಾವೇ ಬರೆದಿರೋ ಜಡ್ಜ್ಮೆಂಟ್ ನನಗೆ ಸರಿಗೆ ಅರ್ಥ ಆಗಿಲ್ಲ, ಮತ್ತೆ ಇನ್ನೊಂದು ಬರೀ, ಇದು ನಡೀತಾ ಹೋದರೆ ವಾಟ್ ಕೈಂಡ್ ಆಫ್ ಪ್ರೆಸಿಡೆಂಟ್ ಆರ್ ಯು ಸೆಟ್ಟಿಂಗ್ ಅಂತ ಆರ್ಗ್ಯೂ ಮಾಡ್ತಾ ಹೋಗ್ತಾರೆ. ಕೊಟ್ಟಾಗ ಕೊನೆಗೆ ಇದನ್ನೆಲ್ಲ ಮಾತಾಡಿದ್ಮೇಲೆ ಹೇಳ್ತಾರೆ, ಈ ರಿವ್ಯೂ ಯಾರು ಕೇಳಿದ್ರು ಅಂತ. ನೀವೇ ಅಲ್ವಾ ಕೇಳಿದ್ದು ಪಾಲ್ಕಿವಾಲ ಅವರೇ, ನಿಮ್ಮ ಪೆಟಿಷನರ್ಸೇ ಕೇಳಿದ್ದು ಅಂತ. ಅದಕ್ಕೆ ಪಾಲ್ಕಿವಾಲ ಹೇಳ್ತಾರೆ, ನನ್ನ ಕಲ್ ಮೇಲೆ ನಾನೇ ಕಲ್ಲು ಹಾಕೋತೀನಿ, ನನ್ನ ಪರವಾಗಿರೋಂಥ ಜಜ್ಮೆಂಟನ್ನು ನಾನೇ ಸುಮ್ಮನೆ ರಿವ್ಯೂ ಕೇಳಿ ಉಲ್ಟಾ ಮಾಡಿಸ್ಕೊಳಕ್ಕೆ ನಾನೇನು ಹೆಡ್ನ ನಾನು ಕೇಳಿಲ್ಲ ಅಂತಾರೆ. ಇಲ್ಲ, ಎಷ್ಟೊಂದು ಟ್ರಾನ್ಸ್ಪೋರ್ಟ್ ಕೇಸಸ್ ಎಲ್ಲ ಇತ್ತು, ಹಾಗಾಗಿ ಅವ್ರು ಕೇಳಿದ್ದಾರೆ ಅಂತ. ಯಾರು?
ಮಡ್ರಾಸ್ ಗೌರ್ಮೆಂಟ್ ಅವರು ಇದನ್ನೆಲ್ಲ ಕೇಳಿದ್ದಾರೆ ಅಂತ. ಅವಾಗ ಗೋವಿಂದ ಸ್ವಾಮಿನಾಥನ್ ಅಂತ ಹೇಳಿ ಬಹಳ ದೊಡ್ಡ ವಕೀಲರು, ಅವರು ಅಡ್ವೊಕೇಟ್ ಜನರಲ್ ಆಫ್ ಮಡ್ರಾಸ್ ಇದ್ರು, ಅವರೂ ಇದ್ರು. ಅವ್ರು ಎದ್ದು ನಿಂತ್ಬಿಟ್ಟು ಹೇಳಿದ್ರು, ಸಾರಿ ನೀವು ತಪ್ಪು ಸುಳ್ಳು ಹೇಳ್ತಿದ್ದೀರಿ, ನಾನು ಯಾವತ್ತೂ ಕೇಳಿಲ್ಲ ಇದನ್ನ ಅಂತ ಹೇಳ್ಬಿಟ್ರು. ಹಂಗೆ ಹೇಳಿದ ತಕ್ಷಣ ಮುಖಕ್ಕೆ ಹೊಡೆದಾಗ ಆಯ್ತು ರೇಗೆ ಗೋವಿಂದ ಸ್ವಾಮಿನಾಥನ್ ಅಂದ ತಕ್ಷಣ. ಮತ್ತೆ ಯಾರು ಕೇಳಿದ್ರು ಯಾರೂ ಕೇಳಿರಲಿಲ್ಲ. ಕೊನೆಗೆ ಇವರು ಜೆ ಪಿ ಗೋಯಲ್ ಅವರು ಹೊರಗೆ ಬಂದಾದ್ಮೇಲೆ ಆ ರಿಜಿಸ್ಟ್ರಾರಿಗೆ ಫೋನ್ ಮಾಡಿದ್ರು, ರಿವ್ಯೂ ಯಾರು ಕೇಳಿದ್ರು ಅಂತ. ಯಾರೂ ಕೇಳಿಲ್ಲ ಅಂದರು. ನಾಳೆ ಕೋರ್ಟ್ ಒಳಗೆ ನಿನ್ನನ್ನು ಎಲ್ಲರ ಮುಂದೆ ಕರೆಸ್ಬಿಟ್ಟು ಕೇಳ್ತೀನಿ, ಯಾರು ರಿವ್ಯೂ ಕೇಳಿದ್ರು ಬಾಯ್ ಬಿಡು ಅಂತ. ನೀನು ಅವಾಗ ಯಾರ ಮುಂದೆ ನನಗೆ ಕೊಟ್ಟಿರೋ ಉತ್ತರ ಕೊಡ್ಬೇಕು, ಅವಾಗ ನೋಡ್ತೀನಿ. ಅಪ್ಪ ನಿಮ್ಮದು ಅವ್ರದ್ದು ಜಗಳ, ನನ್ನನ್ನು ಯಾಕೆ ತಂದು ಇದ್ರೊಳಗೆ ಪಾಪಿ ಪ್ರದೇಶ, ನನ್ನನ್ನು ಯಾಕೆ ಮಾಡ್ತೀರಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನಿಂದಲ್ಲೇ ಜಗಳ ಇದು, ದೇಶದ ಜಗಳ ಇದು, ಭಾರತ ಸಂವಿಧಾನದ ಜಗಳ ಇದು, ಹಾಗಾಗಿ ನಿನ್ನನ್ನು ಕರಿತೀನಿ ಅಂತಂದರು. ಇದನ್ನೇ ಹೋಗ್ಬಿಟ್ಟು ಅವ್ರು ಚೀಫ್ ಜಸ್ಟಿಸಿಗೆ ಹೇಳಿದ್ರು, ಏನೋ ಗೊತ್ತಿಲ್ಲ. ಪಾರ್ಕಿವಾಲ ಅವರ ಆರ್ಗ್ಯುಮೆಂಟ್ ಕೇಳಾದ ಮೇಲೆ 13 ಜನದಲ್ಲಿ 8 ಜನ ಇದು ರಿವ್ಯೂ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಮಾರನೇ ದಿನ ಚೀಫ್ ಜಸ್ಟಿಸಿಗೆ. ರೇ, ಬೇಗು, ದ್ವಿವೇದಿ ಇವ್ರು 3 ಜನಕ್ಕೆ ಅನಿಸಿತ್ತು ಇಲ್ಲ ಅದು ರಿವ್ಯೂ ಬೇಕೇ ಬೇಕು ಅಂತ. ಇನ್ನು ಮಿಕ್ಕಿದ 8 ಜನ ಹೇಳಿದ್ರು ಇದು ರಿವ್ಯೂ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಹೇಳಿ. ಯಾವಾಗ ಅವ್ರು ಮೈನಾರಿಟಿ ಆದರೂ ಅವ್ರಿಗೇನೋ ಮಾಡೋಕ್ಕಾಗಲಿಲ್ಲ. ಮಾರನೇ ದಿನ ಬಂದ ತಕ್ಷಣಕ್ಕೆ 12ನೇ ತಾರೀಕು ಬೆಳಗ್ಗೆ ಮೊದಲನೇ ಸೆಂಟೆನ್ಸ್ ರೇ ಅವ್ರು ಹೇಳೋದು, ಇದೊಂದು ಸ್ವಲ್ಪ ಇನ್ನೂ ಆರ್ಗ್ಯುಮೆಂಟ್ಸ್ ಆರ್ ಆಲ್ ಇನ್ ದ ಏರ್, ಹಾಗಾಗಿ ದಿಸ್ ಬೆಂಚ್ ಇಸ್ ಡಿಸಾಲ್ವ್ಡ್ ಅಂತ ಹೇಳಿ ಡಿಸಾಲ್ವ್ ಮಾಡಿಬಿಟ್ರು. ಡಿಸಾಲ್ವ್ ಎಲ್ಲ ಮಾಡಿದ್ಮೇಲೆ ಇವರು ಥ್ಯಾಂಕ್ಸ್ ಹೇಳಿ ಹೊರಗೆ ಬರ್ತಾರೆ. ಸುಪ್ರೀಂ ಕೋರ್ಟಿಗೆ ಯಾವತ್ತೂ ಈ ಥರ ಎಲ್ಲ ಆಗಲ್ಲ, ಯಾವುದೊಂದು ಕೇಸ್ ಚೆನ್ನಾಗುತ್ತೆ ಬರುತ್ತೆ, ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅವತ್ತು ಪಾಲ್ಕಿವಾಲ ಹೊರಗೆ ಬಂದರೆ ಇಡೀ ಸುಪ್ರೀಂ ಕೋರ್ಟ್ ಕಾರಿಡಾರಲ್ಲಿ ನಿಂತ್ಕೊಂಡು ಪಾಲ್ಕಿವಾಲಕ್ಕೆ ಚಪ್ಪಾಳೆ ಹೊಡೆದ್ರಂತೆ, ನೀವು ಇದನ್ನು ನಮಗೆ ಮಾಡಿಸಿದ್ರಿ ಅಂತ ಹೇಳಿ. ಹಾಗಾಗಿ ಆವಾಗ ಈ ರಿವ್ಯೂ ಅಂತ ಯಾವ್ದು ನಡೀತಾ ಇತ್ತೋ ಇದು ನಿಂತ್ಕೊಂತು. ಇದಾದಮೇಲೆ ಕಾನ್ಸ್ಟಿಟ್ಯೂಷನ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ ಗೌರ್ನಮೆಂಟು ಒಂದು ಗುಜರಾತ್ ಯೂನಿವರ್ಸಿಟಿ ಆ್ಯಕ್ಟ್ ಒಳಗೆ ಒಂದಿಷ್ಟು ತಿದ್ದುಪಡಿಗಳನ್ನು ಮಾಡಿದ್ರು. ಆ ತಿದ್ದುಪಡಿ ಒಳಗೆ ನ್ಯಾಷನಲೈಸೇಷನ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಥರ ಒಂದೊಂದೇ ನ್ಯಾಷನಲೈಸ್ ಮಾಡ್ಕೊಂಡು ಬರ್ತಿದ್ರಲ್ಲ, ಹಾಗಾಗಿ ಗುಜರಾತ್ ಒಳಗಿರುವಂಥ ಎಲ್ಲ ಯೂನಿವರ್ಸಿಟಿ ಕನೆಕ್ಟ್ ಆಗಿರುವಂಥ ಪ್ರತಿಯೊಂದು ಕಾಲೇಜುಗಳನ್ನು ಇವರು ತೆಕ್ಕೆಗೆ ತಗೊಳ್ಳೋದಕ್ಕೋಸ್ಕರ ನಿಮ್ಮ ಟೀಚರ್ಸ್ ಅಪಾಯಿಂಟ್ಮೆಂಟು ಮತ್ತು ಅವ್ರು ಕೊಡೋವಂಥ ಸ್ಯಾಲ್ರಿ, ಅವ್ರಿಗೆ ಎಷ್ಟು ಯಾವಾಗ ಪ್ರಮೋಷನ್ ಕೊಡೋದು ಮತ್ತು ಯಾರನ್ನೆಲ್ಲಿ ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲವನ್ನೂ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಗುಜರಾತ್ ಸ್ಟೇಟ್ ಗೌರ್ಮೆಂಟಿಂದ ಒಂದು ಕಾನೂನು ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ ಮಾಡ್ತು. ಈ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಚಾಲೆಂಜ್ ಮಾಡಿದವರು ಅಹಮದಾಬಾದ್ ಸೈಂಟ್ ಝೇವಿಯರ್ಸ್ ಕಾಲೇಜ್. ಇದನ್ನು ಚಾಲೆಂಜ್ ಮಾಡಿಬಿಟ್ಟು ಹೋದರು. ಇದನ್ನು ಮತ್ತು ಪಾಲ್ಕಿವಾಲ ಅವರು ಹೋಗಿ ಆರ್ಗ್ಯೂ ಮಾಡಿದ್ರು. ಈ ಆರ್ಗ್ಯುಮೆಂಟ್ ಒಳಗೆ ಅವರು ಕಲ್ಚರಲ್ ಆ್ಯಂಡ್ ಮೈನಾರಿಟಿ ರೈಟ್ಸ್ ಬಗ್ಗೆ ಆರ್ಗ್ಯೂ ಮಾಡಿದ್ರು. ಯಾಕೆಂದ್ರೆ ಅದು ಮೈನಾರಿಟಿ ಇನ್ಸ್ಟಿಟ್ಯೂಷನ್, ಅದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನು. ಆದರೆ ಅವರು ಬರೀ ಕ್ರಿಶ್ಚಿಯನ್ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಲ್ಲ, ಎಲ್ಲ ಥರದವ್ರಿಗೂ ಮಾಡ್ತಾಯಿದ್ರು. ದೇವರ್ ಅಫಿಲಿಯೇಟೆಡ್ ಟು ಗುಜರಾತ್ ಯೂನಿವರ್ಸಿಟಿ. ಹಾಗಾಗಿ ನೀವು ಮಾಡಿರೋಂಥ ಈ ಕಾನೂನು ಹೇಗೆ ಮೈನಾರಿಟಿ ರೈಟ್ಸ್ಗಳನ್ನೆಲ್ಲ ಹೊಡೆದಾಕುತ್ತೆ ಮತ್ತು ಆರ್ಟಿಕಲ್ 14 ಯಾವ ಥರ ವೈಲೇಟ್ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರು. ಈ ಕೇಸು ಮುಂದೆ ಬರೋವಂಥ ಸುಮಾರು ಕೇಸ್ಗಳಿಗೆ ಬುನಾದಿಯಾಗಿ ಹಾಕ್ಕೊಡ್ತು. ಆರ್ಟಿಕಲ್ 29, 30ಗೂ ಮತ್ತೆ ಬೇರೆ ಆರ್ಟಿಕಲ್ಗಳು ಯಾವ್ಯಾವ ಥರ ಸಂಬಂಧ ಇದೆ, ಯಾವ ಥರ ನಾವು ನೋಡಬೇಕು ಅನ್ನೋಂಥದ್ದನ್ನು ಇದು ಹಾಕ್ಕೊಟ್ಟು ಜಜ್ಮೆಂಟು. ಇಂಟ್ರೆಸ್ಟಿಂಗ್ಲಿ ಇದರೊಳಗೆ ಜಸ್ಟಿಸ್ ರೇ, ಖನ್ನಾ ಮ್ಯಾಥ್ಯೂ 3 ಜನ ಸೇರಿ ಆ ಕಾನೂನು ತಪ್ಪು ಅಂತ ಸ್ಟ್ರೈಕ್ ಡೌನ್ ಮಾಡ್ತಾರೆ. ದ್ವಿವೇದಿ ಬೇಗ್ ಇಬ್ಬರು ಡಿಸೆಂಟ್ ಮಾಡ್ತಾರೆ. 5 ಜನ ಜಜ್ಮೆಂಟ್ ಇದಾಗುತ್ತೆ. ಇದಾದಮೇಲೆ ನಾವು ನೋಡೋವಂಥದ್ದು ಈ ಎಮರ್ಜೆನ್ಸಿ ಇದೆಲ್ಲ ನಡೀತಾನೆ ಇತ್ತು. ಸುಮಾರು ಜನ ಜೈಲೊಳಗೆ ಕೊಳಿತಾ ಬಿದ್ದಿದ್ರು. ನೋಡಿ, ಜೈಲೊಳಗೆ ಹಾಕಿದ್ದಕ್ಕೋಸ್ಕರ ಇಂಟರ್ನಲ್ ಸೆಕ್ಯೂರಿಟಿ ಇನ್ನೊಂದು ಅಂತ ಹೇಳಿ ಏನು ಅಪರಾಧ ಮಾಡಿದ್ರು ಅಂತ ಜೈಲಲ್ಲಿ ಹಾಕಿದ್ರು. RSSನವ್ರನ್ನೆಲ್ಲ ಜೈಲಲ್ಲಿ ಹಾಕಿದ್ರು, ಅಪೋಸಿಷನ್ ಪಾರ್ಟಿಯವರನ್ನ ಜೈಲಲ್ಲಿ ಹಾಕಿದ್ರು. ಈ ಇವರು ರಾಜನಾರಾಯಣ್ ಇದ್ದಿದ್ದು ಪಾರ್ಟಿ ಇತ್ತಲ್ಲ, ಅವ್ರ ಜೊತೆಗಿದ್ದವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಜೈಲಿಗೆ ಹಾಕಿದ್ರು. ಜಯಪ್ರಕಾಶ್ ನಾರಾಯಣ್ ಅವರನ್ನ ಅವಾಗವಾಗ ಭೇಟಿ ಮಾಡಕ್ಕೆ ಹೋಗ್ತಿರೋ ಅಂತ JP ಗೋಯಲ್ ಬರೀತಾರೆ. ನಾವು ಸುಮಾರು ಸತಿ ಹೋಗ್ತಿದ್ವಿ, ಭೇಟಿ ಮಾಡೋಕ್ಕೇನು ಬಿಡಲಿಲ್ಲ. ಅದಕ್ಕೊಂದು ಅಪ್ಲಿಕೇಶನ್ ಹಾಕಿ ಅಲ್ಲಿ ಹೋಗಿ ಆ ದೇವಸ್ವಾಮಿ ಅವರಿಗೆ ಹೆದರಿಸಿ, ನೀವು ಇದು ಮಾಡಲಿಲ್ಲ ಅಂದ್ರೆ ಆರ್ಟಿಕಲ್ 226 ಒಳಗೆ ನನ್ನ ರೈಟ್ ಇದೆ ಅಂತ. ಅವಾಗ ಎಲ್ಲರಿಗೂ ಗೊತ್ತಿತ್ತು, ಎಮರ್ಜೆನ್ಸಿ ಒಂದ್ಸತಿ ಕಾಲ್ ಫಾರ್ ಆಯಿತು ಅಂತಂದರೆ ಫಂಡಮೆಂಟಲ್ ರೈಟ್ ಯಾರಿಗೂ ಅವಕಾಶವಿರೋಲ್ಲ. ಅಂದರೆ ಏನರ್ಥ? ನಂದು ಆರ್ಟಿಕಲ್ 14 ವೈಲೇಟ್ ಆಗಿದೆ, ನಂದು ರೈಟ್ ಟು ಲೈಫ್ ವೈಲೇಟ್ ಆಗಿದೆ ಅಂತ ಯಾರು ಹೇಳಿ ಎಲ್ಲೂ ಬರೋಕ್ಕಾಗೋದಿಲ್ಲ. ಫಂಡಮೆಂಟಲ್ ರೈಟ್ ಇದ್ರಲ್ವೇ ನೀವು ಕೇಳಬೇಕಾಗಿರೋವಂಥದ್ದು. ಫಂಡಮೆಂಟಲ್ ರೈಟೇ ಇಲ್ಲ ಅಂತಂದಾಗ ನೀವು ಯಾವ ಥರ ಸುಪ್ರೀಂ ಕೋರ್ಟಿಗೆ ಬರ್ತೀರಾ? ಮತ್ತು ಆರ್ಟಿಕಲ್ 32 ಪ್ರಕಾರ ನಾವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಲ್ಲ, ಈ ಕಾನ್ಸ್ಟಿಟ್ಯೂಷನ್ ತಪ್ಪಾಗಿದೆ ಅಂತ, ಅದು ಒಂದು ಫಂಡಮೆಂಟಲ್ ರೈಟೇ. ಅದು ನಿಮಗಿಲ್ಲ. ಎಮರ್ಜೆನ್ಸಿ ಒಳಗೆ ಯಾವ ಫಂಡಮೆಂಟಲ್ ರೈಟು ಹಾಗಿಲ್ಲ. ಹಾಗಾಗಿ ನಾನು ಇವಾಗ ಜಯಪ್ರಕಾಶ್ ನಾರಾಯಣ್ ನಿಮ್ಮನ್ನು ನೋಡೋಕ್ಕೆ ಬಿಡಲ್ಲ ಅಂತಂದರೆ ಇವ್ರನ್ನ ನಾವು ತೋರಿಸಲೇಬೇಕು ಅಂತೇಳಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋವಾಗ ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಅದಕ್ಕೆ JP ಗೋಯಲ್ ಹೇಳಿದ್ರು, ಹಲೋ, ಆರ್ಟಿಕಲ್ 32 ಮಾತ್ರ ಅಪ್ಪ ಫಂಡಮೆಂಟಲ್ ರೈಟು, 226 ಅಲ್ಲ, ನನ್ನ ಹೈಕೋರ್ಟ್ಗೆ ಹೋಗಿ ನೀನು ವಿರುದ್ಧ ಸ್ಟೇ ತರ್ಬೋದು, ಹಾಗಾಗಿ ನನಗೆ ಬಿಡು ಅಂಥೇಳಿ. ಇದನ್ನೆಲ್ಲ ಆದಮೇಲೆ ಸರಿ ಅಂಥೇಳಿ 15 ನಿಮಿಷ ಬಿಟ್ಟೆ, 20 ನಿಮಿಷ ಬಿಟ್ಟೆ, ಹೀಗೆಲ್ಲ ಬಿಡ್ತಿದ್ರು. ಇವ್ರು ಹೋಗ್ತಿರ್ಬೇಕಾದ್ರೆ ಒಂದ್ಸತಿ ಹೋದಾಗ ಜಯಪ್ರಕಾಶ್ ನಾರಾಯಣ್ ಹೇಳಿದ್ರು, ನನ್ನ ಹೊಟ್ಟೆಲಿ ವಿಪರೀತ ನೋವು ಬರ್ತಿದೆ, ಯಾಕೆ ಏನು ಅಂತ ಗೊತ್ತಾಗ್ತಿಲ್ಲ ಅಂತ. ಇವ್ರು ಅವಾಗ ಅಲ್ಲಿ ಇಲ್ಲೆಲ್ಲ ವಿಚಾರಿಸ್ದಾಗ ಗೊತ್ತಾಯಿತು, ಮೋಸ್ಟ್ಲಿ ಅವ್ರಿಗೆ ಪಾಯ್ಸನ್ ಹಾಕ್ತಿದ್ದಾರೆ.
ಯಾವ ಥರ ಹಾಕ್ತಿದ್ರು, ಎಲ್ಲಿಂದ ಹಾಕ್ತಿದ್ರು ಇದು ಗೊತ್ತಿಲ್ಲ, ಊಟದಲ್ಲಿ ಹಾಕಿದ್ರು, ಇದು ಮಾಡಿದ್ರೋ ಗೊತ್ತಿಲ್ಲ ಅಂತ. ಜೂನ್ ಒಳಗೆ ಅರೆಸ್ಟ್ ಆಗಿರೋಂಥ ಇವರು ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ ಇದ್ದಕ್ಕಿದ್ದಂಗೆ ಒಂದು ದಿನ ಇವರನ್ನು ಬಿಡುಗಡೆ ಮಾಡಲಾಗ್ತಿದೆ ಅಂತ ಅಂದ್ಬಿಟ್ಟು. ಹೇಗೆ ಬಿಡುಗಡೆ ಮಾಡ್ತಿದ್ದಾರೆ, ಎಲ್ಲಿಂದ ಬಿಡುಗಡೆ ಮಾಡ್ತಿದ್ದಾರೆ, ಯಾಕೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರು ಹೊರಗೆ ಬರೋ ಅಷ್ಟೊತ್ತಿಗೆ ಅವ್ರದ್ದು ಹೆಲ್ತ್ ಕಂಡೀಷನ್ ವಿಪರೀತ ಕೆಟ್ಟು ಹೋಗ್ಬಿಟ್ಟಿತ್ತು. ಇವರನ್ನು ಸೀದಾ ಅಲ್ಲಿಂದ ಕರ್ಕೊಂಡ್ಬಂದು ಏಮ್ಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಒಂದು 2-3 ದಿನ ಆದಮೇಲೆ ಇವರೇ ಹೇಳ್ತಾರೆ, ಜಯಪ್ರಕಾಶ್ ನಾರಾಯಣ್ ಅವರು, ನನಗೆ ಇಲ್ಲಿ ಬೇಡ, ನನಗೆ ಬಾಂಬೆ ಕರ್ಕೊಂಡೋಗಿ ಜಸ್ಲಾಕ್ ಹಾಸ್ಪಿಟ್ಲಲ್ಲಿ ನಂಗೆ ಗೊತ್ತಿರೋಂಥ ಒಬ್ಬರು ಡಾಕ್ಟರ್ ಇದ್ದಾರೆ, ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಆಮೇಲೆ ಆಯಿತು ಅಂತ ಹೇಳಿ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರಲ್ಲಿ ಬಂದ್ಬಿಟ್ಟು ಟೆಸ್ಟ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಗೆ 2 ಕಿಡ್ನಿ ಹೋಗಿದೆ ಅಂತ. ಅವರು 2 ಕಿಡ್ನಿಗಳನ್ನು ಸರಿ ಮಾಡಿಸೋದಕ್ಕೋಸ್ಕರ ಬೇಕಾಗಿರೋ ದುಡ್ಡು ಜಯಪ್ರಕಾಶ್ ನಾರಾಯಣ್ ಹತ್ರಕ್ಕೆ ಇರಲಿಲ್ಲ. ಆವಾಗ ಜಯಪ್ರಕಾಶ್ ನಾರಾಯಣ್ ಅವ್ರಿಗೆ ಕಿಡ್ನಿ ಟ್ರೀಟ್ಮೆಂಟ್ಗೋಸ್ಕರ, ಡಯಾಲಿಸಿಸ್ಗೋಸ್ಕರ ಮತ್ತು ಆಪರೇಷನ್ಗೋಸ್ಕರ ಬೇಕು ಅಂಥೇಳಿ ಜನ ಸೇರಿ ದುಡ್ಡು ಹಾಕಿ ಕೊಟ್ಟಿದ್ದಾರೆ. ಅವರು ಟ್ರೀಟ್ಮೆಂಟ್ಗೋಸ್ಕರ ದುಡ್ಡು ತೊಗೊಂಡ್ರು ಅಂತಂದರೆ ಮತ್ತೆ ಅವ್ರನ್ನೆಲ್ಲಿ ಒಳಗೆ ಹಾಕ್ತಾರೋ ಅಂಥೇಳಿ ಅದಕ್ಕೊಂದು ಪೋಸ್ಟ್ ಕಾರ್ಡ್ ಮಾಡಿದ್ರು ಮಡ್ರಾಸ್ ಒಳಗೆ. ಈ ಪೋಸ್ಟ್ ಕಾರ್ಡ್ ತೊಗೊಳ್ಳಿ ಅಂತ. ಅದು ಏನಿದು, ಸುಮ್ಮನೆ ಒಂದು ಚಿತ್ರ. ಆ ಪೋಸ್ಟ್ ಕಾರ್ಡ್ ಏನಾದ್ರು ತೊಗೊಂಡ್ರೆ ಅದಕ್ಕೆ 5 ರೂಪಾಯಿ ಇದ್ರು, ಇವರು 6 ರೂಪಾಯಿ ಹೇಳ್ತಿದ್ರು. 1 ರೂಪಾಯಿ ಎಕ್ಸ್ಟ್ರಾ ಪೋಸ್ಟ್ ಕಾರ್ಡಿಗೆ ಬಂದರೆ ಆ 1 ರೂಪಾಯಿ ನಾವು ಜಯಪ್ರಕಾಶ್ ನಾರಾಯಣ್ ಟ್ರೀಟ್ಮೆಂಟಿಗೆ ಕೊಡ್ತೀವಿ ಅಂತ. ಲಕ್ಷಾನುಗಟ್ಟಲೆ ಜನ ಆ ಪೋಸ್ಟ್ ಕಾರ್ಡ್ ತೊಗೊಳ್ಳೋದು, ದುಡ್ಡು ಕೊಡೋದು, ಪೋಸ್ಟ್ ಕಾರ್ಡ್ ಕೊಡೋದು, ದುಡ್ಡು ಕೊಡೋದು. ಈ ಪೋಸ್ಟ್ ಕಾರ್ಡಿಂದ ಒಂದೊಂದು ರೂಪಾಯಿ ಹಣ ಕೂಡಿಸಿರೋವಂಥದ್ದು ಲಿಟ್ರಲಿ ಪೈ ಜೋಡಿಸಿ ಅವ್ರ ಕೊನೆಗೆ ಟ್ರೀಟ್ಮೆಂಟ್ ಮಾಡಿಸಿ ಬಂದಿದ್ದಾಗಿತ್ತು. ಆಮೇಲೆ ಅವರು ಮಿಷಿನ್ ಎಲ್ಲ ತೊಗೊಂಡು ಹೋಗಿ ನನಗೆ ಇಲ್ಲಿರಲ್ಲ, ಪಟ್ನಾದಲ್ಲೇ ಇರ್ತೀನಿ ಅಂತ ಹೇಳಿ ಪಟ್ನಾದಲ್ಲಿದ್ದರು. ಇದು ಜಯಪ್ರಕಾಶ್ ನಾರಾಯಣ್, ಇದು ಎಮರ್ಜೆನ್ಸಿ ಕತೆ. ಆದರೆ ಒಬ್ಬರೊಬ್ಬರ ಜೀವನ ಯಾವ ಥರ ನಡೆದಿತ್ತು ಅಂತ ಗೊತ್ತಾಗ್ತಾ ಹೋಗುತ್ತೆ. ಯಾವ್ಯಾವ ಲಾಯರ್ಗಳು ಇಲ್ಲಿ ವಾಜಪೇಯಿ ಅವರು, ಅದ್ವಾನಿ ಅವರೆಲ್ಲ ಇಲ್ಲಿದ್ದರು. ಇವರು ಎಲ್ಲ ಒಳಗಿದ್ದಾಗ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂತ ಒಂದು ಹಾಕ್ತಾರೆ. ಇಲ್ಲಿ ಹಾಕಿದ್ರು ಕರ್ನಾಟಕ ಹೈಕೋರ್ಟ್ ಒಳಗೆ. ಏನು ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಅಂದರೆ, ಹೇಬಿಯಸ್ ಕಾರ್ಪಸ್ ಲ್ಯಾಟಿನ್ ವರ್ಡ್, ಪ್ರೊಡ್ಯೂಸ್ ದ ಬಾಡಿ. ಯಾರನ್ನ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ಇಲ್ಲದೆ, FIR ಇಲ್ಲದೆ, ಯಾವುದೂ ವಿಚಾರ ಇಲ್ಲದೆ ಸುಮ್ಮನೆ ತೊಗೊಂಡು ಹೋಗ್ಬಿಟ್ಟು ಪೊಲೀಸರು ಡಿಟೈನ್ ಮಾಡೋ ಹಾಗಿಲ್ಲ. ಹಾಗೇನಾದರೂ ಡಿಟೈನ್ ಮಾಡಿದ್ರು ಅಂದರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಒಳಗೆ ಹೈಕೋರ್ಟ್ ಡೈರೆಕ್ಟ್ ಮಾಡ್ಬೋದು, ಕರ್ಕೊಂಬಂದು ನಾನು ಎದುರುಗಡೆ ನಿಲ್ಲಿಸು ಅಂತ. ಅವ್ನು ತಕ್ಷಣಕ್ಕೆ ಪೊಲೀಸ್ ಅವ್ನಿಗೆ ಎಲ್ಲಿರ್ತಾನೋ ಕರ್ಕೊಂಬಂದು ಎದುರುಗಡೆ ನಿಲ್ಲಿಸಬೇಕು. ಹೇಳಿ ನೀನು ಯಾಕೆ ಅರೆಸ್ಟ್ ಮಾಡ್ತಿದ್ಯಾ, ಹೇಳಿದ್ರೆ ಮಾತ್ರ ನೀನು ಅರೆಸ್ಟ್ ಮಾಡ್ಬೋದು. ಅವ್ರ ಮೇಲೆ ಯಾವುದೂ ಕೇಸ್ ಇಲ್ಲದೆ ಸುಮ್ಮನೆ ಎಲ್ಲ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಪ್ರಿವೆಂಟಿವ್ ಡಿಟೆನ್ಷನ್ ಇದ್ದರೆ ಅದಕ್ಕೂ ರೀಸನ್ ಕೊಡಬೇಕು, ಯಾತಕ್ಕೆ ಏನು ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಹೇಳಿ. ಸುಮ್ಮನೆ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮಾಡ್ತಾರೆ. ಇಲ್ಲಿ ಹೇಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ಗಳನ್ನೆಲ್ಲ ಹಾಕಿದ್ರು. ರಾಮ ಜೋಯ್ಸರ್ ಇವರು ಪರವಾಗಿಲ್ಲ ಹಾಕಿದ್ರು ಅಂತ ಹೇಳಿ ರಾಮ ಜೋಯ್ಸರನ್ನು ಕರ್ಕೊಂಡೋಗಿ ಜೈಲಲ್ಲಿಟ್ಟರು. ಹೀಗೆ ವಕೀಲರುಗಳು ಯಾರ್ಯಾರು ಮಾಡ್ತಾರೋ ಅವ್ರೂ ಜೈಲಲ್ಲಿ ಇಟ್ಟರು, ಎಲ್ಲನೂ ಮಾಡಿದ್ರು. ಕೊನೆಗೆ ಹೈಕೋರ್ಟ್ಗಳಲ್ಲಿ ಏನಾಯಿತು, ಸುಮಾರು ಜನ ಒಂದೊಂದೊಂದೊಂದು ಹೈಕೋರ್ಟ್ಗಳಲ್ಲೂ ಈ ಥರ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ಗಳು ಮಹಾಪೂರ ಹರಿದು ಬಂದವು. ಎಲ್ಲರೂ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಹಾಕೋಕೆ ಶುರು ಮಾಡಿದ್ರು. ಏನು ರೈಮ್ ಇಲ್ಲ, ರೀಸನ್ ಇಲ್ಲ, ಏನಿಲ್ಲ, ಕರ್ಕೊಂಬಂದ್ಬಿಟ್ಟು ಸುಮ್ಮನೆ ಅರೆಸ್ಟ್ ಮಾಡ್ತಿದ್ರಲ್ಲಪ್ಪ ಬಿಡಿ ಅಂಥೇಳಿ. ಒಂದಿಷ್ಟು ಹೈಕೋರ್ಟ್ಗಳು ನಿಮಗೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಹಾಕೋದಕ್ಕೆ ಫಂಡಮೆಂಟಲ್ ರೈಟ್ ಇದ್ರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ಸು ಇಲ್ಲ, ಹಾಗಾಗಿ ನಿಮಗಿಲ್ಲ ಅಂತ ಕೆಲವರು ಜಜ್ಮೆಂಟ್ಸ್ಗಳು ಕೊಟ್ಟರು. ಇನ್ನು ಕೆಲವು ಹೈಕೋರ್ಟ್ಗಳು ಇದೆ ಅಂತ ಕೊಡ್ತಾ ಹೋದರು. ಹಾಗೆ ಫಸ್ಟ್ ಹೈಕೋರ್ಟ್ ವಿಚ್ ಗೇವ್ ದ ರೈಟ್ ಆಫ್ ಹೇಬಿಯಸ್ ಕಾರ್ಪಸ್ ಟು ಸಂಬಡಿ ವಾಸ್ ಅಲಹಾಬಾದ್ ಹೈಕೋರ್ಟ್ ಟು ಶಿವಕಾಂತ್ ಶುಕ್ಲಾ ಅನ್ನೋನಿಗೆ. ಈಗ ನನ್ನನ್ನೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಒಳಗೆ ಹಾಕ್ಬಿಟ್ರು ಅಂತಂದರೆ ನನ್ನ ತಂದೆ ತಾಯಿನೋ ಹೆಂಡತಿ ಮಕ್ಕಳೋ ಯಾರೋ ಒಬ್ಬರು ನನ್ನ ಪರವಾಗಿ ಪಿಟಿಷನ್ ಹಾಕ್ಬಿಡ್ಬೋದು, ಇವ್ರನ್ನ ಬಿಡಿ ಅಂತ ಹೇಳಿ. ಆ ಹೇಬಿಯಸ್ ಕಾರ್ಪಸ್ ರಿಟ್ ಪಿಟಿಷನ್ ಶಿವಕಾಂತ್ ಶುಕ್ಲಾ ಪರವಾಗಿ ಹಾಕಿರೋ ಅಂಥದ್ದು ಅಲಹಾಬಾದ್ ಹೈಕೋರ್ಟ್ ಅಲೋ ಮಾಡಿ ಇವ್ರನ್ನ ಸುಮ್ಮನೆ ಒಳಗೆ ಹಾಕಿದರೆ ಇವ್ರನ್ನ ತಕ್ಷಣಕ್ಕೆ ರಿಲೀಸ್ ಮಾಡಿ ಅಂತ ಹೇಳಿ ಆರ್ಡರ್ ಮಾಡಿ ರಿಟ್ ಪಿಟಿಷನ್ ಅಲೋ ಮಾಡಿದ್ರು. ಅದನ್ನು ಚಾಲೆಂಜ್ ಮಾಡಿ ಅಸಿಸ್ಟೆಂಟ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ಜಬಲ್ಪುರ್, ADM ಜಬಲ್ಪುರ್ ಅನ್ನೋರು ಮತ್ತು ಈ ಥರ ಒಂದು ಬ್ಯಾಚ್ ಆಫ್ ಪಿಟಿಷನ್ಸ್ ಎಲ್ಲವೂ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಯಿತು. ಅಪೀಲ್ ಹೋಗಿ ಅಲ್ಲಿ ನಿಂತ್ಕೋತು. ಅಷ್ಟರೊಳಗೆ ಪೊಲಿಟಿಕಲಿ ಏನಾಯಿತು, ಯಾವ್ಯಾವ ಹೈಕೋರ್ಟ್ ಜಡ್ಜಸ್ಗಳು ಈ ಒಂದಿಷ್ಟು ಜನಕ್ಕೆ ರಿಲೀಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ರು ಅಂಥವ್ರನ್ನ ದೂರಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಶುರು ಮಾಡಿದ್ರು. ಒಬ್ಬ ಮಡ್ರಾಸ್ ಹೈಕೋರ್ಟಲ್ಲಿ ಇರೋವಂಥವ್ರು ಒಬ್ಬಕ್ಕೆ ಕರೆಕ್ಟಾಗಿ ಇವನನ್ನು ಡೆಟನ್ ಹೋಗಿ ನಾವು ಹೊರಗೆ ಬಿಡಬೇಕು ಅಂಥೇಳಿ ಅವನಿಗೆ ಆರ್ಡರ್ ಮಾಡಿದ್ದಕ್ಕೋಸ್ಕರ ಒಂದು ವಾರದಲ್ಲಿ ನೀವು ಗೋವಾಟಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತಂದರು. ಬಿಟ್ವೀನ್ ದ ಹೈಕೋರ್ಟ್ ಮಾಡ್ಕೋಬೋದು ಅಂತ. ಡೆಲ್ಲಿ ಒಳಗೊಬ್ಬರು ಜಡ್ಜ್ ಇದ್ದವರು, ಡಿಸ್ಟ್ರಿಕ್ಟ್ ಜಡ್ಜ್ ಆದವರು ಹೈಕೋರ್ಟಿಗೆ ಪ್ರಮೋಟ್ ಆಗಿದ್ರು. ಹೈಕೋರ್ಟಿಗೆ ಯಾರೇ ಒಬ್ಬ ವ್ಯಕ್ತಿ ಹೋದ ತಕ್ಷಣಕ್ಕೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅವರು ಅಡಿಷನಲ್ ಜಡ್ಜ್ ಅಂತ ಆಗಿರ್ತಾರೆ, ಪರ್ಮನೆಂಟ್ ಆಗಿರೋದಿಲ್ಲ. 1-1.5 ವರ್ಷ ಆದಮೇಲೆ ಅವ್ರನ್ನ ಪರ್ಮನೆಂಟ್ ಜಡ್ಜ್ ಅಂತ ಮಾಡ್ತಾರೆ. ಅವ್ರು ಪರ್ಮನೆಂಟ್ ಮಾಡಲಿಲ್ಲ ಅಂತಂದರೆ ಅವ್ರು ಮತ್ತೆ ವಾಪಸ್ ಅವ್ರು ಎಲ್ಲಿರ್ತಾರೋ ಅಲ್ಲಿ ಹೋಗಬೇಕು. ಹಾಗೆ ಡೆಲ್ಲಿ ಹೈಕೋರ್ಟ್ ಒಬ್ಬ ಅಡಿಷನಲ್ ಜಡ್ಜ್ ಇದ್ದವನು ಅಲ್ಲಿ ಹೋದವನು ಕಾನೂನು ಪ್ರಕಾರ, ಸಂವಿಧಾನದ ಪ್ರಕಾರ ಹೇಳ್ದ, ಯಾಕೆ ಅವ್ರನ್ನ ಸುಮ್ಮನೆ ಅರೆಸ್ಟ್ ಮಾಡ್ತೀರಾ, ಮಾಡಂಗಿಲ್ಲ, ಡೆಟೆನೋ ರೈಟ್ ಇದೆ ಅವ್ರಿಗೆ ಬಿಡಿ ಅಂತಂದ್ಬಿಟ್ಟು ಅಂತ ಡೆಲ್ಲಿ ಪೊಲೀಸರ ವಿರುದ್ಧ ಆರ್ಡರ್ ಮಾಡಿಬಿಟ್ಟ. ಆರ್ಡರ್ ಮಾಡಿದ ತಕ್ಷಣ ಏನು ಮಾಡಿದ್ರು, ಆ ಜಡ್ಜಿನವರು ಪರ್ಮನೆಂಟೇ ಮಾಡಲಿಲ್ಲ. ಆತ ಹೈಕೋರ್ಟ್ ಜಡ್ಜ್ ಆದವ್ರು ಮತ್ತೆ ವಾಪಸ್ ಡಿಸ್ಟ್ರಿಕ್ಟ್ ಜಡ್ಜ್ ಆದ.
ಆಮೇಲೆ ಜನತಾ ಪಾರ್ಟಿ ಸರ್ಕಾರ ಬಂದಮೇಲೆ ಮತ್ತೆ ಅವ್ರನ್ನ ಹೈಕೋ ಜಡ್ಜ್ ಮಾಡಿದ್ರು. 4 ವರ್ಷ ಹೋಯ್ತು ಅವ್ರಿಗೆ. ಈ ಥರ ಸುಮಾರು ಜನಕ್ಕೆ ಮಾಡ್ತಾ ಬರ್ತಿದ್ರು. ಇರಲಿ, ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅನ್ನುವಂಥ ಕೇಸು ಬಂತು. ಇದರೊಳಗೆ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ, ಅರೆಸ್ಟ್ಗಳು ಮಾಡ್ತಿರೋದು, ರೈಟ್ಸ್ ಆಫ್ ಡೆಟನ್ನು, ಇವೆಲ್ಲವೂ ಸುಪ್ರೀಂ ಕೋರ್ಟು ನೋಡ್ತಾ ಬಂತು. ಇದು ಆರ್ಟಿಕಲ್ 21 ನೋ ಪರ್ಸನ್ ಶೆಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇದು ಆರ್ಟಿಕಲ್ 21. ನನ್ನನ್ನು ವಿನಾಕಾರಣ ಕಾನೂನು ಪ್ರಕಾರ ಅಲ್ಲದೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೂ ಹಾಕೋಕ್ಕಾಗೋದಿಲ್ಲ ಅಂತ ಅನ್ನೋದನ್ನು ಹೇಳಿ ನಂದು ರೈಟ್ ಟು ಲೈಫ್ ವೈಲೇಟ್ ಆಗಿದೆ. ಇದರೊಳಗೆ ರೈಟ್ ಟು ಲೈಫ್ಗಿಂತ ಇನ್ಯಾವುದಾದ್ರೂ ಬೇಸಿಕ್ ರೈಟ್ ಇರೋಕ್ಕೆ ಸಾಧ್ಯವಾ? ಸಂವಿಧಾನ ಇರಲಿ ಇಲ್ಲದೇ ಇರಲಿ, ನಮ್ಮದು ರೈಟ್ ಟು ಲೈಫ್ಗಿಂತ ಇನ್ನೊಂದು ಬೇಸಿಕ್ ರೈಟ್ ಇನ್ಯಾವುದೂ ಇರೋಕ್ಕಾಗೋದಿಲ್ಲ. ಅಷ್ಟೊತ್ತಿಗಾಗಲೇ ಕೇಶವಾನಂದ ಭಾರತಿ ಇತ್ತು. ಇದರೊಳಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಅಂತಲೂ ಹೇಳಿದ್ರಿ. ಅಲ್ಟಿಮೇಟ್ಲಿ ಇದು ನನ್ನ ಬೇಸಿಕ್ ರೈಟ್. ಹಾಗಾಗಿ ರೈಟ್ ಟು ಲೈಫ್ ಭಾಳ ಇಂಪಾರ್ಟೆಂಟ್, ಪರ್ಸನಲ್ ಲಿಬರ್ಟಿ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ವೈಲೇಟ್ ಆಗಿದೆ, ಹಾಗಾಗಿ ನಮ್ಮನ್ನು ಬಿಡಬೇಕು ಅಂಥೇಳಿ ಇವರು ಅಪೀಲ್ ಹಾಕಿದ್ರು. ಎಷ್ಟೊಂದು ಬ್ಯಾಚ್ ಆಫ್ ಪಿಟಿಷನ್ಸ್ ಎಲ್ಲವೂ ಹೋಯ್ತು. ಹೋದಾಗ ಈ ಕೇಸನ್ನು ನೋಡಿದವರು ಜಸ್ಟಿಸ್ AN ರೇ ಚೀಫ್ ಜಸ್ಟಿಸ್, ಜಸ್ಟಿಸ್ PN ಭಗವತಿ, ಆಮೇಲೆ ಬೇಗು, ಆಮೇಲೆ ಚಂದ್ರಚೂಡ್, ಆಮೇಲೆ ಖನ್ನಾ, ಇವರು 5 ಜನ ಇದ್ದರು. ಜಸ್ಟಿಸ್ ರೇ ನಂಬರ್ 1, ಜಸ್ಟಿಸ್ HR ಖನ್ನಾ ನಂಬರ್ 2, ಅದಾದಮೇಲೆ ಭಗವತಿ, ಬೇಗು, ಅದಾದಮೇಲೆ ಭಗವತಿ, ಆಮೇಲೆ ಚಂದ್ರಚೂಡ್, ಅದಾದಮೇಲೆ ಭಗವತಿ, ಈ ಥರ ಇದ್ದರು. ಈ ಕೇಸಿಗೆ ಸೋಲಿ ಸೊರಾಬ್ಜಿ ಅವರು ಆರ್ಗ್ಯೂ ಮಾಡ್ತಾಯಿದ್ರು. ಸೋಲಿ ಸೊರಾಬ್ಜಿ ಅವರು ಆರ್ಗ್ಯೂ ಮಾಡ್ತಿರ್ಬೇಕಾದ್ರೆ ಅವರು ಫಲೀನಾರಿಮನ್ ಅವರೆಲ್ಲ ಪಾಲ್ಕಿವಾಲಾಗೆ ಫೋನ್ ಮಾಡಿ ಈ ಕೇಸಿಗೆ ತಾವು ದಯವಿಟ್ಟು ಬಂದು ಆರ್ಗ್ಯುಮೆಂಟ್ ಮಾಡಿ ಅಂದರು. ಪಾಲ್ಕಿವಾಲ ಅಂದರು, ಯಾವ ಕೇಸ್ ಇದು ಅಂತ. ಅದೇ ರೈಟ್ ಟು ಲೈಫು ಡೆಟೆನೋಗೆ ಅಂತ. ಇದಕ್ಕಿಂತ ಇನ್ನೇನಪ್ಪ ಬೇಸಿಕ್ ಇರೋಕ್ಕೆ ಸಾಧ್ಯ? ಇದಕ್ಕೆ ನಾನು ಯಾಕೆ ಬರಬೇಕು? ನೋಡಿದ ತಕ್ಷಣ ಅಲೋ ಮಾಡೋವಂಥ ಪಿಟಿಷನ್ ಇದು. ಅವರಾಗಲೇ ಅಲಹಾಬಾದ್ ಹೈಕೋರ್ಟ್ ನಮ್ಮ ಪರವಾಗಲೇ ಕೊಟ್ಟುಬಿಟ್ಟಿದೆ. ಅವನು ಹೋಗಿದ್ದಾನೆ, ಯಾರು ADM ಜಬಲ್ಪುರ್ ಅಪೀಲ್ ಹೋಗಿದ್ದಾನೆ. ಅವನು ಇನ್ನು ಯಾವ ಥರದಿಂದ ಹೆಂಗೆ ನೋಡಿದ್ರೂ ಆತ ಈ ಕೇಸು ವಿರುದ್ಧ ಮಾಡೋಕ್ಕಾಗೋದಿಲ್ಲ. ಅಲಹಾಬಾದ್ ಹೈಕೋರ್ಟ್ ಕರೆಕ್ಟ್ ಅಂತಲೇ ಹೇಳಬೇಕಾಗತ್ತೆ. ನೀವು ಮಾಡಿ ಕೇಸ್ನ ಇತಿಮೀರಿ ಏನಾದರೂ ಪ್ರಾಬ್ಲಮ್ ಆಯಿತು ಹಿಯರಿಂಗ್ ಒಳಗೆ ಅಂದರೆ ನನ್ನ ಕರೀರಿ ಅಷ್ಟೇ. ಅದಕ್ಕೆ ಯಾಕಷ್ಟು ಇಷ್ಟು ಸಿಂಪಲ್ ಕೇಸಿಗೆ ನೀವೂ ಬೇಕಾಗಿಲ್ಲ ನನ್ನ ಪ್ರಕಾರ ಮಾಡ್ಕೊಳ್ಳಿ. ಯಾವ ಒಬ್ಬ ಕಾಲೇಜ್ ಹುಡುಗ ಹೋಗಿ ಆರ್ಗ್ಯೂ ಮಾಡಿದ್ರು ಕೊಡೋವಂಥ ಪಿಟಿಷನ್ ಇದು. ಇದರೊಳಗೆ ಏನಿದೆ ನೀವು ಆರ್ಗ್ಯೂ ಮಾಡಿ ಅಂತಂದರು. ಸರಿ ಅಂತ ಹೇಳಿ ಇವರೆಲ್ಲರೂ RR ಪಿಟಿಷನ್ ಒಳಗೆ ಸೋಲಿ ಸೊರಾಬ್ಜಿ ಮತ್ತೊಬ್ಬರು ಇವರೆಲ್ಲರೂ ಸೇರಿ ಇದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ. ಇದಕ್ಕೆ ಹೇಬಿಯಸ್ ಕಾರ್ಪಸ್ ಕೇಸ್ ಅಂತ ಫೇಮಸ್ ಆಗುತ್ತೆ. ಸ್ಟೇಟ್ ಆಫ್ ಅಲಹಾಬಾದ್ ಅವ್ರ ಪ್ರಕಾರ ಮತ್ತು ನಿರೇಂದೆ ಅವ್ರ ಪ್ರಕಾರ ಆರ್ಗ್ಯುಮೆಂಟ್ ಏನಿತ್ತು ಅಂತಂದರೆ, ರೈಟ್ ಟು ಲೈಫ್ ಇಸ್ ಎ ಫಂಡಮೆಂಟಲ್ ರೈಟ್. ಎಮರ್ಜೆನ್ಸಿ ನಡೀತಿರ್ಬೇಕಾದ್ರೆ ಫಂಡಮೆಂಟಲ್ ರೈಟ್ ಇಲ್ಲ. ಫಂಡಮೆಂಟಲ್ ರೈಟ್ ಇಲ್ಲ ಅಂತಂದಾಗ ಆರ್ಟಿಕಲ್ 14, 19, 21 ಇವೆಲ್ಲ ಯಾವ್ಯಾವ ಫಂಡಮೆಂಟಲ್ ರೈಟ್ಸ್ ಇದೆಯೋ ಇದನ್ನು ಯಾರು ಆ್ಯಸ್ ಎ ರೈಟ್ ಕ್ಲೇಮ್ ಮಾಡೋಕ್ಕಾಗಲ್ಲ. ಎಮರ್ಜೆನ್ಸಿ ತೆಗೆದಾಗ ಮಾತ್ರ ಮಾಡ್ಬೋದು ಅಂತ ಒಂದು. ಎರಡನೇದು, ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಮೇಂಟೈನಬಲ್ ಅನ್ನೋವಂಥದ್ದು ಎರಡನೇದು. ಮೇಂಟೈನಬಲ್ ಯಾಕಿಲ್ಲ? ಆರ್ಟಿಕಲ್ 226 ರಿಟ್ ಆಫ್ ಹೇಬಿಯಸ್ ಕಾರ್ಪಸ್ ಹಾಕ್ಬೋದು ಅಂತ ಹೇಳಿ ಅಂತ. ಹಾಗಾಗಿ ಈ 2 ಪಾಯಿಂಟ್ಗಳ ಮೇಲೆ ಆರ್ಗ್ಯುಮೆಂಟ್ ಆಗಬೇಕಾಯ್ತು. ಆಗ್ತಿರ್ಬೇಕಾದ್ರೆ ಆರ್ಗ್ಯುಮೆಂಟ್ ಎಲ್ಲ ನಡೆಯುತ್ತೆ. ನಡೆದೆಲ್ಲ ಆದಮೇಲೆ ಏನೇನಾಯಿತು ಅಂತ ಎಲ್ಲ ಕೇಳ್ತಾರೆ. ಕೇಳಾದ್ಮೇಲೆ ಪಾಲ್ಕಿವಾಲ ಹೇಳ್ತಾರೆ, ನೋಡಿ ಚಂದ್ರಚೂಡು ಭಗವತಿ ಗ್ಯಾರಂಟಿ ಈ ಕೇಸನ್ನು ಇದು ರಿಜೆಕ್ಟ್ ಮಾಡಿ ಅಲಹಾಬಾದ್ ಹೈಕೋರ್ಟ್ ಸರಿ ಅಂತ ಹೇಳ್ತಾರೆ. ರೇ ಮತ್ತು ಬೇಗು ಗ್ಯಾರಂಟಿ ಸರ್ಕಾರದ ಪರವಾಗಿ ಕೊಡ್ತಾರೆ. ಇದು ಗೊತ್ತಿರೋ ಅಂಥದ್ದು. ಇನ್ನೊಬ್ಬರು ಇರೋದು ಖನ್ನಾ. ಆಬ್ವಿಯಸ್ಲಿ ಈ ಕಡೆ ಕೊಡ್ತಾರೆ, ನಾವು ಗೆಲ್ತೀವಿ. ಬಟ್ ಹೇಳೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಡಾರ್ಕ್ ನೈಟು. ಯಾಕೆಂದರೆ ನೆಕ್ಸ್ಟ್ ಇನ್ ಲೈನ್ ಟು ಬಿಕಮ್ ದ ಚೀಫ್ ಜಸ್ಟಿಸ್ ಅಂತ ಹೇಳಿದ್ರು. ಇದು ಪಾಲ್ಕಿವಾಲರ ಹೇಳಿದ್ರು. ಕೊನೆಗೆ ಇವರಿಲ್ಲಿದ್ದಾಗ ಪಾಲ್ಕಿವಾಲರಿಗೆ ಫೋನ್ ಬರುತ್ತೆ, ಏನಾಯ್ತಪ್ಪ ಕೇಸು, ಜಜ್ಮೆಂಟ್ ಬಂತ? ಹೌದು, 4:1 ಅಂತಂದರು. 4 ಜನ ಒಂಥರ, ಒಬ್ಬರು ಡಿಸೆಂಟಿಂಗ್ ಅಂತ ಹೇಳಿ. ಸರಿ ಬಿಡತ್ಲಾಗ ಒಳ್ಳೇದಾಯ್ತು ಅಂತಂದ್ರು. ಫೋನ್ ಇಟ್ಟರು. ಯಾರು 4 ಯಾರು 1 ಅಂತ ಇವ್ರು ಕೇಳಲಿಲ್ಲ. ಆಮೇಲೆ ಜಜ್ಮೆಂಟ್ ನೋಡಿದ್ರೆ 4 ಜನ ಜಡ್ಜಸ್ ಬರೀತಾರೆ, ದೇರ್ ಈಸ್ ನೋ ರೈಟ್ ಟು ಲೈಫ್ ಡ್ಯೂರಿಂಗ್ ಎಮರ್ಜೆನ್ಸಿ. ಇವ್ರಿಗೆ ಯಾವುದೇ ಥರವಾದ ಫಂಡಮೆಂಟಲ್ ರೈಟ್ ಇರೋದಿಲ್ಲ. ಹೇಬಿಯಸ್ ಕಾರ್ಪಸ್ ಇದು ಯಾವುದು ಕೇಳೋ ಹಾಗಿಲ್ಲ. ಒಬ್ಬರು ಡಿಸೆಂಟಿಂಗ್ ಮಾಡ್ತಾರೆ. ದ ಡಿಸೆಂಟಿಂಗ್ ಜಡ್ಜ್ ವಾಸ್ ಜಸ್ಟಿಸ್ ಖನ್ನಾ. ಜಸ್ಟಿಸ್ ಖನ್ನಾ ಹೇಳ್ತಾರೆ, ರೈಟ್ ಟು ಲೈಫ್ ಈಸ್ ನಾಟ್ ಗಿಫ್ಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 21. ಇಟ್ ಈಸ್ ರೆಕಗ್ನೈಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಎರಡಕ್ಕೆ ಡಿಫರೆನ್ಸ್ ಇದೆ. ರೆಕಗ್ನೈಸ್ಡ್ ಅಂತಂದ್ರೆ ಏನು? ಯಾವುದು ನಮ್ಮ ಮೂಲಭೂತವಾಗಿ ಪ್ರತಿಯೊಬ್ಬರಿಗೂ ಇರುತ್ತೋ ಅಲ್ಲಿದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಅಂತಿರ್ಬೇಕಾದ್ರೆ ಅಲ್ಲಿ ಇಲ್ವೇ ರೈಟ್ ಟು ಲೈಫ್? ನಾವು ಅಂದ್ರೆ ಯಾರು? ನಾವು ಅಂದ್ರೆ ಅಲ್ಲಿ ಇಲ್ವೇ? ಮತ್ತೆ ರೂಲ್ ಆಫ್ ಲಾ ಅಂದ್ರೆ ಏನು?
ಧರ್ಮಕ್ಕೆ ಈಕ್ವಿವಲೆಂಟ್ ವರ್ಡನ್ನು ಅವರಲ್ಲಿ ಹೇಳೋವಂಥದ್ದು ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಅನ್ನೋವಂಥದ್ದು ಇದು ಎಲ್ಲದಕ್ಕಿಂತನೂ ಜಾಸ್ತಿ ಆಗಿದೆ. ಕಾನೂನೇ ಏನೂ ಇಲ್ಲ, ಸಂವಿಧಾನ ಎಲ್ಲವನ್ನೂ ಗಾಳಿಗೆ ತೂರು ಮಾತಾಡೋವಂಥದ್ದು ಮಾತಲ್ಲ ಇದು. ಇದನ್ನು ನೋಡಬೇಕು ಅಂತ ಹೇಳ್ತಾರೆ. ಈ ಜಜ್ಮೆಂಟ್ ಬರೀತಾರೆ ಅವರು. ಅವ್ರ ಜಜ್ಮೆಂಟಲ್ಲಿಗೆ ಅದಾದಮೇಲೆ ಅವರು ಪುಸ್ತಕದೊಳಗೆ ಬರೀತಾರೆ. ಕೊನೆ ಹಿಯರಿಂಗ್ ಎಲ್ಲ ಆಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ಜನರಲಿ ಲಿಬರ್ಟಿ ಬಗ್ಗೆ, ಈಕ್ವಾಲಿಟಿ ಬಗ್ಗೆ ನನ್ನ ಜೊತೆಗಿರೋವಂಥ ನನ್ನ ಬೇರೆ ಜಡ್ಜಸ್ಗಳು ಭಾಳ ವೋಕಲ್ಲಾಗಿ ಯಾವಾಗ ಎಷ್ಟೊಂದು ಕಡೆ ಹೇಳ್ತಿದ್ರು, ಯಾಕೋ ಈ ಕೇಸಲ್ಲಿ ಅವರೆಲ್ಲರೂ ಮಗ್ಸುಮ್ಮನೆ ಕೂತಿದ್ರು. ನಾನು ಒಬ್ಬನ ಪ್ರಶ್ನೆಗಳು ಕೇಳ್ತಿದ್ದೆ. ಕೊನೆಗೆ ನಿರೇಂದ್ರಗೆ ಕೇಳ್ತಾರೆ ಒಂದು ಪ್ರಶ್ನೆನ. ನಿರೇಂದ್ರ, ನನಗೊಂದು ಪ್ರಶ್ನೆ ಇದೆ ಕೇಳಿ. ಹೇಳಿ ಸರ್ ಅಂತಾರೆ. ಒಬ್ಬ ಪೊಲೀಸ್ ಆಫೀಸರ್ ಎಮರ್ಜೆನ್ಸಿ ಪ್ರಾವಿಷನ್ ನಡೀತಿರ್ಬೇಕಂದ್ರೆ ಇವಾಗಿನ ಪರಿಸ್ಥಿತಿ ಒಳಗೆ ತನ್ನ ವೈಯಕ್ತಿಕ ದ್ವೇಷದಿಂದ, ಯಾರೋ ಹೇಳಿದ್ರು ಸರ್ಕಾರ ಹೇಳಿದ್ರು ಅಂತಲ್ಲ, ವೈಯಕ್ತಿಕ ದ್ವೇಷದಿಂದ ಅವನಿಗೆ ಯಾರೋ ಒಬ್ಬ ಬರೆದಿರೋನನ್ನು ಹೊಡೆದ್ರೆ, ಸಾಯಿಸಿದ್ರೆ, ಅವಾಗ ರೈಟ್ ಟು ಲೈಫ್ ಅಂಥವನಿಗೆ, ಅಂಥ ವಿಕ್ಟಿಮಿಗೆ ಎಮರ್ಜೆನ್ಸಿ ಒಳಗೆ ಇದೆಯೋ ಇಲ್ವೋ, ಇದಕ್ಕೆ ನೀವು ಉತ್ತರ ಕೊಡಿ ಅಂತಾರೆ. ನಿರೇಂದ್ರ, ಇನ್ ದಿ ಸರ್ಕಮ್ಸ್ಟೆನ್ಸಸ್ ದಟ್ ಇಸ್ ಸರೌಂಡಿಂಗ್ ಇನ್ ದ ಪ್ರೆಸೆಂಟ್ ಕೇಸ್ ಮಿಲಾಡ್, ಐ ವುಡ್ ಹ್ಯಾವ್ ಟು ಸೇ ಹಿ ವುಡ್ ನಾಟ್ ಹ್ಯಾವ್ ಸಚ್ ಎ ರೈಟ್ ಅಂತಂತಾರೆ. ಇದನ್ನು ಕೇಳಿದ ಮೇಲೆ ಅಲ್ಲಿ ಇದ್ದವ್ರಿಗೆಲ್ಲರಿಗೂ, ಕೋರ್ಟ್ ರೂಮಲ್ಲಿ ಇದ್ದವ್ರಿಗೆಲ್ಲರಿಗೂ ಗೊತ್ತಿತ್ತು, ಇದು ಯಾರೋ ಒಬ್ಬ ವೈಯಕ್ತಿಕ ದ್ವೇಷದಿಂದನೇ ಒಬ್ಬನ ಸಾಯಿಸಿದೆ ಅಂತಂದ್ರೂ ಅವನಿಗೆ ರೈಟ್ ಟು ಲೈಫ್ ಇಲ್ಲ ಅಂತಂದರೆ ಅರಾಜಕತೆ ಇನ್ಯಾವ ಪರಾಕಾಷ್ಠೆಗೆ ಹೋಗಿತ್ತು ಅನ್ನೋದನ್ನು ನೋಡಬೇಕು. ಇದು ಒಂಥರ ಕ್ಲಿಯರ್ ಆಗ್ಬಿಡ್ತು. ಇವರು ಜಜ್ಮೆಂಟ್ ಬರೀತಿರ್ಬೇಕಾದ್ರೆ ಖನ್ನಾ ಅವರಿಗೆ ಗೊತ್ತಿತ್ತು, ನಾನು ಈ ಜಜ್ಮೆಂಟ್ ಬರೆದ್ರೆ ನನ್ನನ್ನು ನಾಳೆ ಸೂಪರ್ ಸೀಡ್ ಮಾಡೇ ಮಾಡ್ತಾರೆ. ಯಾಕೆಂದರೆ KS ಹೆಗಡೆ ಅವ್ರನ್ನ, ಗ್ರೋವರ್ನ ಅವ್ರನ್ನೆಲ್ಲರೂ ಸೂಪರ್ ಸೀಡ್ ಮಾಡಿದ್ದಿತ್ತು. ಈಗ ನಾನು ಸರ್ಕಾರದ ವಿರುದ್ಧ ಬರೆದ್ರೆ ಸುಮ್ಬಿಡ್ತಾರೆ, ನನ್ನನ್ನು ಸೂಪರ್ ಸೀಡ್ ಮಾಡ್ತಾರೆ. ಈ ವಾಸ್ ನೆಕ್ಸ್ಟ್ ಟು ಬಿಕಮ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ನೋಡಿ, ಖನ್ನಾ ಅವರು 4 ಜನದ ಜೊತೆಗೆ ಇವರು ಹೂ ಅಂತ ಅಂದ್ಬಿಟ್ಟಿದ್ರು, ಯಾರು ಏನೋ ಅವ್ರ ಮೇಲೆ ಗೂಬೆ ಕೊಡ್ಸೋಕ್ಕಾಗ್ತಿರಲಿಲ್ಲ. 4 ಜೊತೆ 5 ಹೋಗ್ಲಿ. ಖನ್ನಾ ಬರ್ದಿದ್ದಕ್ಕೆ ಶಿವಕಾಂತ್ ಶುಕ್ಲಾಗ್ ಏನಾದರೂ ಅರೆಸ್ಟ್ ಆಗೋದು ತಪ್ಪತೆ, ಅವನು ಮತ್ತು ಜೈಲಿಗೆ ಹೋದ. ನ್ಯಾಯ ಇವ್ರ ಕಾನ್ಸೈನ್ಸ್ ಪ್ರಕಾರ, ಆತ್ಮಸಾಕ್ಷಿ ಪ್ರಕಾರ ಕೊಟ್ಟರು ಹೊರತು ಇದರೊಳಗೆ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಲ್ಲ. ಇವ್ರ ಜಜ್ಮೆಂಟ್ ಎಲ್ಲ ಬರೆದು ರೀಸನಿಂಗ್ ಎಲ್ಲ ಕೊಟ್ಟ ಮೇಲೆ ಕೊನೆಯ ಪ್ಯಾರಾಗ್ರಾಫಲ್ಲಿ ಖನ್ನಾ ಬರೀತಾರೆ ಈ ಮಾತನ್ನು. ಬಿಫೋರ್ ಐ ಪಾರ್ಟ್ ವಿತ್ ದ ಕೇಸ್, ಐ ಮೇ ಅಬ್ಸರ್ವ್ that the consciousness that the view expressed by me is at variance with that of majority of my learned brethren has not stood in the way of my expressing the same. ನನ್ನ ಆತ್ಮಸಾಕ್ಷಿ ಪ್ರಕಾರ ನಾನೇನು ಕೊಡ್ತಾ ಇದ್ದೀನೋ ಅದು ಇನ್ನೊಬ್ರಿಗೂ, ನಮಗೆಲ್ಲ ಮಿಕ್ಕಿದವ್ರ ಮೆಜಾರಿಟಿ ಜೊತೆಗೆ ಹೊಂದುತ್ತಿಲ್ಲ ಅನ್ನೋಂಥದ್ದು ನನಗೆ ಗೊತ್ತಿದೆ. ಐ ಆಮ್ ಅವೇರ್ ಆಫ್ ದ ಡಿಸೈರಬಿಲಿಟಿ ಆಫ್ ದ ಯುನಾನಿಮಿಟಿ ಇಫ್ ಪಾಸಿಬಲ್. ಎಲ್ಲರೂ ಒಪ್ಪೋ ಹಾಗೆ ನಾವು ಒಪ್ಪಬೇಕು ಅನ್ನೋವಂಥದ್ದು ಯಾವಾಗಲೂ ಹೇಳ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. Unanimity obtained without sacrifice of conviction commends the decision to public confidence. Unanimity which is merely formal and which is recorded at the expense of strong conflicting views is not desirable in a court of last resort. ಸುಪ್ರೀಂ ಕೋರ್ಟ್ ಮೇಲೆ ಯಾವ ಕೋರ್ಟ್ ಇದೆ? ಹಾಗಾಗಿ ಹೇಳಬೇಕು. ಆಸ್ ಅಬ್ಸರ್ವ್ಡ್ ಬೈ ಚೀಫ್ ಜಸ್ಟಿಸ್ ಹ್ಯೂಕ್ಸ್, ಬೇರೆ ಯಾವ ಕೇಸಲ್ಲಿ ಜಡ್ಜಸ್ ಆರ್ ನಾಟ್ ದೇರ್ ಸಿಂಪ್ಲಿ ಟು ಡಿಸೈಡ್ ಕೇಸಸ್ ಬಟ್ ಟು ಡಿಸೈಡ್ ದೆಮ್ ಆಸ್ ದೇ ಥಿಂಕ್ ದೇ ಶುಡ್ ಬಿ ಡಿಸೈಡೆಡ್. And while it may be regrettable that they cannot always agree, it is better that their independence should be maintained and recognized than the unanimity should be secured through its sacrifice. ನಮಗೆ ಅನಿಸಿರೋದನ್ನು ನಾವು ಬರೀಬೇಕು. 4 ಜನ ಹೇಳ್ತಾರೆ ಅಂತ ಬರೀತಿರ್ಬೇಕಾದ್ರೆ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅದನ್ನು ಬರೀಬಾರ್ದು. ಎ ಡಿಸೆಂಟ್ ಇನ್ ಅ ಕೋರ್ಟ್ ಆಫ್ ಲಾಸ್ಟ್ ರಿಸಾರ್ಟ್, ಇವ್ರ ಡಿಸೆಂಟಿಂಗ್ ಒಪಿನಿಯನ್, ಇದು ಕೊನೆ ಕೋರ್ಟ್, ಇದ್ರ ಮೇಲೆ ಯಾವುದೂ ಇಲ್ಲ. ಇಲ್ಲಿ ಬರೆದಿರುವಂಥ ಡಿಸೆಂಟಿನ ಮಹತ್ವ ಏನು ಅಂತ ಹೇಳ್ತಾರೆ. ಎ ಡಿಸೆಂಟ್ ಇನ್ ಅ ಕೋರ್ಟ್ ಆಫ್ ಲಾಸ್ಟ್ ರಿಸಾರ್ಟ್ ಟು ಯೂಸ್ ಹಿಸ್ ವರ್ಡ್ಸ್ is an appeal to the brooding spirit of law, to the intelligence of a future day, when a later decision may possibly correct the error into which the dissenting judge believes the court ought to have been betrayed. ಯಾರು ಯಾವ ಸಾಂವಿಧಾನಿಕ ತತ್ವಗಳನ್ನು ಇಲ್ಲಿ ತೂರಿದಾರೋ ಅಂಥದ್ದು ಯಾವತ್ತೋ ಒಂದಿನ ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಸರಿಪಡಿಸಿ ಯಾರೋ ಅನ್ನೊಂದು ಆಶಾಭಾವದ ಆಶಾಕಿರಣದಿಂದ ಈ ಜಜ್ಮೆಂಟಿನ ಡಿಸೆಂಟಿಂಗ್ ಒಪಿನಿಯನ್ ಬರಿತೀನಿ, ಯಾವುದೂ ಇಲ್ಲ ಅಂತ ಬರೀತಾರೆ. ಈ ಜಜ್ಮೆಂಟ್ ಆದ ತಕ್ಷಣಕ್ಕೇನೆ ಕೇಸೇನೋ ಮುಗೀತು, ಏನ್ರೇ ರಿಟೈರ್ ಆಗ್ತಾರೆ. ಏನ್ರೇ ರಿಟೈರ್ ಆದ ತಕ್ಷಣಕ್ಕೇ ಆ್ಯಸ್ ಎಕ್ಸ್ಪೆಕ್ಟೆಡ್ ಜಸ್ಟಿಸ್ ಖನ್ನಾ ಅವರನ್ನು ಸೂಪರ್ಸೀಡ್ ಮಾಡಿ ಅವರ ನೆಕ್ಸ್ಟ್ ಇರೋಂಥ ಜಸ್ಟಿಸ್ ಬೇಗ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇದು ಮಾಡಿದ ತಕ್ಷಣ ಮತ್ತೆ ಎಂಟೈರ್ ಲಾಯರ್ ಕಮ್ಯುನಿಟಿ ಓಡ್ ಬಂದು ಖನ್ನಾ ಅವ್ರ ಸಪೋರ್ಟಿಗೆ ಬರುತ್ತೆ. ಆವಾಗ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ನಿನ ಪ್ರೆಸಿಡೆಂಟ್ ಆದವರು ರಾಮ್ ಜೇಠ್ಮಲಾನಿ ಸೀದಾ ಓಡೋಗ್ತಾರಂತೆ ಖನ್ನಾ ಅವ್ರ ಮನೆಗೆ ಹೋಗಿ, ನಿಮ್ಮ ರೆಸಿಗ್ನೇಷನ್ ನೀವು ವಾಪಸ್ ತಗೊಳ್ಳಿ, ಅವರ ಬೇಗನೆ ಇಳಿಸೋವರೆಗೂ ನಾನು ಬಿಡೋದಿಲ್ಲ, ಹೋರಾಡ್ತೀನಿ.
ನೀವು ವಾಪಸ್ ತಗೊಳ್ಳಿ, ದಯವಿಟ್ಟು ಇದನ್ನು ಮಾಡಬೇಡಿ. ಅವರು ಖನ್ನಾ ಅವ್ರ ಬುಕ್ ಒಳಗೆ ಬರೀತಾರೆ, ರಾಮ್ ಜೇಠ್ಮಲಾನಿ ಬರ್ತಿರ್ಲಿಕ್ಕೆ ಹಲೋ ಅಯ್ಯೋ ಹೇಳಿಲ್ಲ, ಬರ್ತಿದ್ದಕ್ಕೆ ಕಮೆಂಟ್ ಕೊಡ್ಕೊಂಡೇ ಬಂದ್ಬಿಟ್ರು. ನೀವು ವಾಪಸ್ ತಗೊಳ್ಳಿ, ನಾನು ಹೋಗಿ ಹೋರಾಡ್ತೀನಿ ಅಲ್ಲಿ. ಅದು ಹೆಂಗೆ ಅವ್ರನ್ನ ನಿಮ್ಮನ್ನು ಚೀಫ್ ಜಸ್ಟಿಸ್ ಮಾಡಲ್ಲ, ನಾನು ನೋಡೇ ಬಿಡ್ತೀನಿ. ಆಟ ಆಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ. ಯಾರಿಗೆ ಬೇಕೋ ಅವ್ರನ್ನ ಮಾಡೋದು, ಇನ್ಯಾರನ್ನೋ ತೂರೋದು, ಸೂಪರ್ ಸೀಡ್ ಮಾಡೋದು, ಆಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಇದಕ್ಕೆ ಹೋರಾಡ್ತೀನಿ ಅಂತ. ಸೊ ರಾಮ್ ಜೇಠ್ಮಲಾನಿ ಮತ್ತು ಇಷ್ಟೊಂದು ಜನ ಜಡ್ಜಸ್ಗಳು ಸೇರಿ ಜೋರ್ದಾರ್ ಹೋರಾಟ ನಡೆಸಿದ್ರು. ಪ್ರೆಸ್ಸಿಗೆಲ್ಲ ಹೇಳ್ತಾ ಬಂದರು. ಅಷ್ಟೊತ್ತಿಗಾಗಲೇ ಪ್ರೆಸ್ಗೆ ಆರ್ಡರ್ ಬಂದಿತ್ತು, ಏನು ಬೇಕಾದ್ರೆ ಅದನ್ನು ಬರೀತಿರಲಿಲ್ಲ. ಗೋಯಲ್ ಅವ್ರು ಚೆನ್ನಾಗಿ ಬರೀತಾರೆ, ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ಬರೆಯೋದಕ್ಕೆ ಕ್ಲೆವರ್ನೆಸ್ ಉಪಯೋಗಿಸ್ಕೊಂಡ್ಬಿಟ್ಟು ಆಬಿಚರಿ ಕಾಲಂ ಬರಿತಿದ್ರಂತೆ. ಡಿಒಕ್ರಸಿ ಎಕ್ಸ್ಪೈರ್ಡ್ ಅಂದರೆ ಡೆಮಾಕ್ರಸಿ ಎಕ್ಸ್ಪೈರ್ಡ್. ಯಾರು ಗ್ರೀವ್ಡ್ ಬೈ ಟಿ ರುತ್ ಟ್ರುತ್, ಡಿಒಕ್ರಸಿ ವೆಡೆಡ್ ಟು ಟಿ ರುತ್. ಯಾರ್ಯಾರು ಒಂದು ಮಾಡ್ತಿದೆ ಅಂದರೆ ಎಲ್ ಬಿರ್ಟಿ ಲಿಬರ್ಟಿ ಅಂತ. ಈ ಥರ ಅದನ್ನು ನೋಡಿದ್ರೆ ಒಬಿಚರಿ ಕಾಲಂ ಆಗಿರಬೇಕು. ಈ ಥರದ್ದು ಕೋಡೆಡ್ ಲ್ಯಾಂಗ್ವೇಜ್ ಒಳಗೆ ಜನಕ್ಕೆ ನ್ಯೂಸ್ ಪೇಪರ್ ಒಳಗೆ ಬರಬೇಕು ಅಂದರೆ ಇನ್ನು ಯಾವ ರೀತಿ ಇದು? ಇದಕ್ಕಿಂತ ಮುಂಚೆ ಬೆನೆಟ್ ಕಾಲಮನ್ನೊಳಗೆ ನ್ಯೂಸ್ ಕಂಟ್ರೋಲ್ ಅಥವಾ ನ್ಯೂಸ್ ಪೇಪರ್ ಕಂಟ್ರೋಲ್ ಅಂತ ಬಂತು. ಅದನ್ನು ಪಾಲ್ಕೆವಾಲ್ರೆ ಆರ್ಗ್ಯೂ ಮಾಡಿದ್ದು 72ನೇ ಇಸ್ವಿ ಒಳಗೆ. ಆ ಬೆನೆಟ್ ಕಾಲಮ್ ಒಳಗೆ ಹೇಳಿದ್ರು ಯಾವುದೇ ನ್ಯೂಸ್ ಪೇಪರು 10 ಪೇಜ್ಗಿಂತ ಜಾಸ್ತಿ ಇರೋಂಗಿಲ್ಲ. ಇವ್ರು ಹೇಳಿದ್ರು ನೀವು ನ್ಯೂಸ್ ಕಂಟ್ರೋಲ್ ಮಾಡ್ತಿದ್ರೆ ನ್ಯೂಸ್ ಪೇಪರ್ ಕಂಟ್ರೋಲ್ ಮಾಡ್ತೀರಿ, ಏನು ಮಾಡ್ತಿದ್ದೀರಿ? ಇವರು ಲಿಮಿಟ್ ಮಾಡಿದ್ರು. ಮತ್ತು ಯಾವುದೇ ಒಂದು ನ್ಯೂಸ್ ಪೇಪರ್ ಒಳಗೆ ಈಗ ಲಿಮಿಟ್ ಮಾಡಿಬಿಟ್ರು ಅಂತಂದರೆ ನೀವು ಅಷ್ಟರೊಳಗೆ ಎಲ್ಲ ಬರೀಬೇಕು, ಜಾಸ್ತಿ ಡೀಟೇಲ್ಸ್ಗಳನ್ನು ಬರೆಯೋಕ್ಕಾಗೋದಿಲ್ಲ. ಮತ್ತು ಇಂತಿಂಥ ವಿಚಾರಗಳು ಯಾವ್ದಾದ್ರು ಬರೀಬೇಕು ಅಂದರೆ ಸ್ಕ್ರೀನಾಗಿ ಹೋಗಬೇಕು ಪ್ರತಿಯೊಂದನ್ನು ಅಂತ. ಇದು ಎಮರ್ಜೆನ್ಸಿ ಬರೋಕ್ಕಿಂತ ಮುಂಚೆ ಮಾಡಿದ ಕಾನೂನು 72ನೇ ಇಸ್ವಿ ಒಳಗೆ. ಅದನ್ನು ಚಾಲೆಂಜ್ ಮಾಡಿ ಬೆನೆಟ್ ಕಾಲಮನ್ನವರು ಬಂದು ರಿಟ್ ಪಿಟಿಷನ್ ಹಾಕಿದ್ರು ಸುಪ್ರೀಂ ಕೋರ್ಟ್ ಒಳಗೆ. ಆ ನ್ಯೂಸ್ ಕಂಟ್ರೋಲ್ ಆರ್ಡರ್ ಅಂತ ಯಾವುದಿತ್ತು ಆ ಇಂಟರ್ ಪ್ರಮಲ್ಗೇಷನ್ ತಪ್ಪು ಅಂತೇಳಿ ಮತ್ತೆ ಅದನ್ನು ಹೊಡೆದಾಕಿದ್ರು. ಯಾವಾಗ ಈ ಡಿಕ್ಟೇಟರ್ಶಿಪ್ ಮೇಲ್ ಎದ್ದಿದೆಯೋ ಅದನ್ನು ಎಲ್ಲವನ್ನು ಸುಪ್ರೀಂ ಕೋರ್ಟ್ ಹೊಡಿತಾ ಬಂತು. ಇಷ್ಟೆಲ್ಲ ಆದಮೇಲೆ ಎಲೆಕ್ಷನ್ ಆಯಿತು, ಜನತಾ ಪಾರ್ಟಿ ಬಂದರು. ಜನತಾ ಪಾರ್ಟಿಗೆ ಎಲೆಕ್ಷನ್ ಗೆದ್ರೂ ತಾವು ಪವರಿಗೆ ಬರ್ತೀವಿ ಅನ್ನೋ ನಂಬಿಕೆ ಇರಲಿಲ್ಲ. ಮಾರ್ಷಲ್ ಲಾ ತರ್ತಾರಿಕೆ ಅಂತ ಅಂದ್ಕೊಂಡಿದ್ರು. 2 ದಿನ ಆದಮೇಲೆ ರಿಸೈನ್ ಮಾಡಿದ್ರು. ಎಲೆಕ್ಷನ್ ಆಗಿ ಎಲ್ಲ ಆದಮೇಲೆ ತಕ್ಷಣಕ್ಕೆ ರಿಸೈನ್ ಮಾಡಲಿಲ್ಲ ಇಂದಿರಾ ಗಾಂಧಿ. 2 ದಿನ ಆದಮೇಲೆ ರಿಸೈನ್ ಮಾಡಿದ್ರು. ಯಾಕೆ 2 ದಿನ ಇಟ್ಕೊಂಡ್ರು ಅಂತ ಗೊತ್ತಿರಲಿಲ್ಲ. ಮೊರಾರ್ಜಿ ದೇಸಾಯಿ ಅಲ್ಲಿ ಹೋಗಾದ್ಮೇಲೆ ಹಿಂಗೆ ನೋಡ್ತಾರೆ, ಎಮರ್ಜೆನ್ಸಿಗೆ ರಿಲೇಟ್ ಆಗಿರೋ ಒಂದು ರೆಕಾರ್ಡು ಉಳಿದಿರಲಿಲ್ಲ, ಸರ್ವನಾಶವಾಗಿತ್ತು. ಯಾರ್ಯಾರ ನೆಲೆಯಲ್ಲಿ ಇಟ್ಟಿದ್ರು, ಏನೇನು ಮಾಡಿದ್ರು, ಎಲ್ಲೆಲ್ಲಿದ್ರು, ನೋ ರೆಕಾರ್ಡ್ಸ್ ಅವೈಲೇಬಲ್. ಇದಾದಮೇಲೆ ಅವರೊಂದು ಕಮಿಷನ್ ಕೊಡಿಸಿದ್ರು. JC ಶಾ ಅಂತೇಳಿ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ರು. ಬ್ಯಾಂಕ್ ನ್ಯಾಷನಲೈಸೇಷನ್ ಕೇಸಲ್ಲೆಲ್ಲ ಇದ್ರಲ್ಲ, ಶಾ ಕಮಿಷನ್ ರಿಪೋರ್ಟ್ ಅಂತ ಹೇಳಿ ಶಾ ಕಮಿಷನ್ ಎಂಕ್ವೈರಿ ಮಾಡಿಸಿ ಎಮರ್ಜೆನ್ಸಿ ಒಳಗೆ ಏನೇನೆಲ್ಲ ಈ ಥರದ್ದು ಮಾಡಿದ್ರು ಇದ್ರ ಮೇಲೆ ಒಂದು ಎಂಕ್ವೈರಿ ಮಾಡಿ ಯಾರು ಮಾಡೋದು ಇವ್ರ ವಿರುದ್ಧ ಎಲ್ಲ ಮಾಡ್ತೀವಿ ಅಂತ ಹೇಳಿ ಎಂಕ್ವೈರಿ ಮಾಡಿಸಿದ್ರು. ಆ ಎಂಕ್ವೈರಿ ರಿಪೋರ್ಟು ಎಲ್ಲನೂ ಬರೋ ಅಷ್ಟೊತ್ತಿಗೆ ಇವ್ರ ಸರ್ಕಾರವೇ ಬಿತ್ತು ಮತ್ತು ಇಂದಿರಾ ಗಾಂಧಿ ಸರ್ಕಾರ ಬಂತು. ಇಂದಿರಾ ಗಾಂಧಿ ಸರ್ಕಾರ ಬಂದ ತಕ್ಷಣಕ್ಕೆ ಮಾಡಿದ್ದೇನು ಅಂದರೆ ಈ ಶಾ ಕಮಿಷನ್ ರಿಪೋರ್ಟ್ ಎಲ್ಲೆಲ್ಲೆಲ್ಲ ಹೋಗಿದೆಯೋ ಅದನ್ನೆಲ್ಲವನ್ನು ತರಿಸಿ ಸುಡಿಸಿದ್ರು. 2011ರಲ್ಲಿ ಶಾ ಕಮಿಷನ್ ರಿಪೋರ್ಟ್ ಸಿಕ್ತು. ಎಲ್ಲಿ? ಆಸ್ಟ್ರೇಲಿಯನ್ ನ್ಯಾಷನಲ್ ಲೈಬ್ರರಿ ಒಳಗೆ ಸಿಕ್ತು. ಅಲ್ಲಿ ತನಕ ಶಾ ಕಮಿಷನ್ ರಿಪೋರ್ಟ್ ಯಾರಿಗೂ ಕೈಗೆ ಸಿಕ್ಕಿರಲಿಲ್ಲ. ಇದೆಲ್ಲವೂ ಆಯಿತು. ಇದಾದ್ಮೇಲೆ ಮತ್ತೆ ವಾಪಸ್ ಇಂದಿರಾ ಗಾಂಧಿ 1979ನೇ ಇದರೊಳಗೆ ಎಲೆಕ್ಷನ್ ಒಳಗೆ ಮತ್ತೆ ಮೆಜಾರಿಟಿ ಒಳಗೆ ವಾಪಸ್ ಬಂದಾದ್ಮೇಲೆ HR ಗೋಖಲೆ ಮತ್ತೆ ಲಾ ಮಿನಿಸ್ಟರ್ ಆಗ್ತಾರೆ. ಇದಾದ್ಮೇಲೆ ಬಂದಿದ್ದೊಂದು ಡ್ರೆಕೋನಿಯನ್ ಕಾನೂನು ಅಂತಂದರೆ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್, 42ನೇ ಸಾಂವಿಧಾನಿಕ ತಿದ್ದುಪಡಿ. ಪ್ರಿಯಾಂಬಲ್ ಒಳಗೆ ಬರೀತಾರೆ ಯಾವ ಥರ ಸಂವಿಧಾನ ದೇಶ ಪ್ರಗತಿಗೋಸ್ಕರ ಅಡ್ಡವಾಗಿದೆ ಅಂತ. ಇಷ್ಟುದ್ದ ಪ್ರಿಯಾಂಬಲ್ ಬರೀತಾರೆ, ಓದಕ್ಕೆ ಸಮಯವಿಲ್ಲ, ಓದ್ತಿಲ್ಲ. ಇಷ್ಟುದ್ದ ಪ್ರಿಯಾಂಬಲ್ ಬರೆದ್ಬಿಟ್ಟು ಅದರೊಳಗೆ ಯಾವ್ಯಾವ ಥರ ಸಂವಿಧಾನ ನಮ್ಮ ದೇಶದ ಪ್ರಗತಿಗೋಸ್ಕರ ಅಡ್ಡಗಾಲಾಗಿದೆ ಅಂಥೇಳಿ ಇಷ್ಟುದ್ದ ಪ್ರಿಯಾಂಬಲ್ ಬರೆದು ಅದಕ್ಕೆ ಏನು ಸೆನ್ಸ್ ಇಲ್ಲ, ಏನಿಲ್ಲ ಅದನ್ನು ಓದಿದ್ರೆ. ಇದನ್ನಾದಮೇಲೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು ಯಥೇಚ್ಛವಾಗಿ ಮಾಡಿಬಿಡ್ತಾರೆ 42ನೇ ಅಮೆಂಡ್ಮೆಂಟ್ ಒಳಗೆ. ಏನು ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಏನೇನೆಲ್ಲ ಇತ್ತು, ಆರ್ಟಿಕಲ್ 368 ಏನಿತ್ತು ಅದನ್ನೆಲ್ಲವನ್ನು ರಿವರ್ಸ್ ಮಾಡೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದು. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸು ಆಗುತ್ತೆ. ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಯಾವ್ದು ಪಾಸ್ ಆಯಿತೋ ಇದನ್ನು ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸ್ ಒಳಗೆ ಮತ್ತೆ ಚಾಲೆಂಜ್ ಆಯಿತು. ಮಿನರ್ವಾ ಮಿಲ್ಸ್ ಇಲ್ಲೇ ಇರುವಂಥದ್ದು. ಇದನ್ನು ಏನು ಮಾಡಿದ್ರು, ಸಿಕ್ ಟೆಕ್ಸ್ಟೈಲ್ ಅಂಡರ್ಟೇಕಿಂಗ್ ನ್ಯಾಷನಲೈಸೇಷನ್ ಆ್ಯಕ್ಟ್ ಅಂತ ಹೇಳಿ 1974 ಒಂದು ಕಾನೂನು ತಂದು ಆ ಕಾನೂನು ಪ್ರಕಾರ ಈ ಅಂಡರ್ಟೇಕಿಂಗ್ನ ಮಿನರ್ವಾ ಮಿಲ್ಸನ್ನು ತೊಗೊಂಡ್ಬಿಟ್ರು. ಇದನ್ನು ತೊಗೊಂಬಂದ ತಕ್ಷಣಕ್ಕೇನೆ ಇವರು ರಿಟ್ ಪಿಟಿಷನ್ ಹಾಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಸಂವಿಧಾನ ತಪ್ಪು ಅಂತಂದರು. ಅಷ್ಟರೊಳಗಿದಾಗಲೇ ಅಲ್ಲಿ ಹೋಗಿತ್ತು. ಅಷ್ಟರೊಳಗೆ ಇವ್ರು ಏನು ಮಾಡಿದ್ರು ಅಂದರೆ ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟು ಇವೆಲ್ಲವನ್ನೂ ಮಾಡಿದ್ರಲ್ಲಿ ಇಂದಿರಾ ಗಾಂಧಿ ಎಲೆಕ್ಷನ್ ಕೇಸ್ಗಳಿಗೋಸ್ಕರ ಈ ಎಲ್ಲ ಅಮೆಂಡ್ಮೆಂಟ್ಗಳನ್ನು 9 ಶೆಡ್ಯೂಲ್ಗೂ ಹಾಕಿದರು. ಅಂದರೆ ಇದನ್ನು ಯಾರು ಯಾವತ್ತೂ ಚಾಲೆಂಜೇ ಮಾಡಬಾರ್ದು ಅಂತೇಳಿ 9 ಶೆಡ್ಯೂಲ್ ಒಳಗೆ ಹಾಕಿದರು. ಇಷ್ಟರ ಮಧ್ಯ ಮೊರಾರ್ಜಿ ದೇಸಾಯಿ ಅವ್ರದ್ದು ಬಂದ ತಕ್ಷಣಕ್ಕೇ ಮೊರಾರ್ಜಿ ದೇಸಾಯಿ ಒಂದಿಷ್ಟು ಕಾನೂನು ತಿದ್ದುಪಡಿ ತಂದರು. ಏನು ಮಾಡಿದ್ರು ಮೊರಾರ್ಜಿ ದೇಸಾಯಿ? ಎಮರ್ಜೆನ್ಸಿ ಪ್ರಾವಿಷನ್ ಫುಲ್ ಅಮೆಂಡ್ಮೆಂಟ್ ಹಾಕ್ಬಿಟ್ರು. ಇನ್ನು ಎಮರ್ಜೆನ್ಸಿ ಬಂದರೆ ಬರೀ ಎಕ್ಸ್ಟರ್ನಲ್ ಥ್ರೆಟ್ ಇದ್ದರೆ ಮಾತ್ರ ಬರಬೇಕು, ಹಿಂಗಿದ್ರೆ ಮಾತ್ರ ಬರಬೇಕು ಅಂತ ಇಷ್ಟುದ್ದ ಕಂಡೀಷನ್ಸ್ ಬರೆದ್ಬಿಟ್ರು. ಇನ್ನು ಮತ್ತೆ ಯಾವತ್ತು ದೇಶಕ್ಕೆ ಎಮರ್ಜೆನ್ಸಿ ಬರಬಾರ್ದು ಅಂತ
ಸಂವಿಧಾನಕ್ಕೆ ತಿದ್ದುಪಡಿ ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಮಾಡ್ತು. ಮತ್ತೆ ಈ ಪ್ರೈಮ್ ಮಿನಿಸ್ಟರ್ ಆಫೀಸನ್ನು ಯಾವತ್ತೂ ಯಾರೋ ಕೇಳಂಗೆ ಇಲ್ಲ, ಸಿವಿಲ್ ಕೇಸ್ ಹಾಕಂಗಿಲ್ಲ, ಕ್ರಿಮಿನಲ್ ಕೇಸ್ ಹಾಕಂಗಿಲ್ಲ, ಇವೆಲ್ಲ ಇತ್ತಲ್ಲ. ಇದು ಹೇಗಿದ್ರು ಇವರು ಜಡ್ಜ್ಮೆಂಟ್ ಒಳಗೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟು. ಅದನ್ನೇ ಇದ್ರ ಇಟ್ಕೊಂಡ್ಬಿಟ್ಟು ಅದೆಲ್ಲ ಆರ್ಟಿಕಲ್ ಯಾವ್ದಾದ್ರು ಇಂದಿರಾ ಗಾಂಧಿ ಅವ್ರು ಮಾಡಿದ್ರು ಅದೆಲ್ಲವನ್ನೂ ಉಲ್ಟಾ ಮಾಡಿ ಹಾಕಿದ್ರು, ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ್ರು. ಅದು ಮಾಡೋ ಅಷ್ಟೊತ್ತಿಗೆ ಇವ್ರ ಸರ್ಕಾರನೇ ಬಿತ್ತು. ಇವ್ರು ಬಂದಾಗ 42ನೇ ಅಮೆಂಡ್ಮೆಂಟ್ ಒಳಗೆ ಕೇಶವಾನಂದ ಭಾರತಿ ಒಳಗೆ ಏನೇನೆಲ್ಲ ಹೇಳಿದ್ರು ಅದನ್ನೆಲ್ಲ ಚೇಂಜ್ ಮಾಡಿ, ಅಮೆಂಡ್ಮೆಂಟ್ ಮಾಡೋಂಥ ಆರ್ಟಿಕಲ್ 368 ಚೇಂಜ್ ಮಾಡಿ, ಆರ್ಟಿಕಲ್ 31C ಒಳಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಿಗೆ ಬರೋಂಥಷ್ಟು ಏನು ಬೇಕಾರೋ ಕಾನೂನು ತಂದ್ರೂ ಮಾಡ್ಬೋದು ಅಂತ ಒಂದು ಡ್ರೆಕೋನಿಯನ್ ಕಾನೂನು ತಂದಿಟ್ರು 42ನೇ ಅಮೆಂಡ್ಮೆಂಟು. ಆ 42ನೇ ಅಮೆಂಡ್ಮೆಂಟ್ ಬಗ್ಗೆ ಹೇಳೋದಕ್ಕೂ ಒಂದು 3 ದಿನ ಬೇಕಾಗುತ್ತೆ. ಆ 42ನೇ ಅಮೆಂಡ್ಮೆಂಟ್ ತಂದಾಗ ಇದನ್ನು ಚಾಲೆಂಜ್ ಮಾಡಿಬಿಟ್ಟು ಫಾಲ್ಕೆವಾಲಾ ಅವರು ಹೋಗಿ ಆರ್ಗ್ಯೂ ಮಾಡಿದ್ರು. ಈ ಕೇಸನ್ನು 5 ಜನ ಜಡ್ಜಸ್ಗಳು ಕೂತ್ಕೋತಾರೆ. ಅವಾಗ ಅವ್ರಿಗೊಂದು ಆಶಾಭಾವ ಇತ್ತು, ಇವರೇನಾದ್ರೂ ಇದನ್ನು ಮಾಡ್ತಿರ್ಬೇಕಾದ್ರೆ ನಾವು ಹೆಂಗಿದ್ರು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿರೋದ್ರಿಂದ ಕೇಶವಾನಂದ ಭಾರತಿ ಇದು ಜಡ್ಜ್ಮೆಂಟನ್ನು ಎಫೆಕ್ಟಿವ್ಲಿ ನಾವು ಹದಗಿಸಿ ಇಟ್ಬಿಟ್ಟಿದ್ದೀವಿ, ಇನ್ನೇನು ಇಲ್ಲ. ಹಾಗಾಗಿ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಒಂದು ಸರಿ ಅಂತಂದ್ಬಿಟ್ರೆ ಇನ್ನು ಸದಾ ಕಾಲಕ್ಕೂ ಕೇಶವಾನಂದ ಭಾರತಿ ಒಳಗಿರೋ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಹೋಯ್ತು, ಇನ್ನು ಯಾವತ್ತೂ ಬರಂಗಿಲ್ಲ, ಸಂವಿಧಾನ ನಮ್ಮ ಕೈಗೆ ಸಿಕ್ತು, ನಾವೇನು ಬೇಕಾರೋ ಮಾಡ್ಕೋಬೋದು ಅನ್ನೋ ಅಷ್ಟರ ಮಟ್ಟಿಗೆ ಮಾಡಿದರು. ಇದೇ ಆರ್ಗ್ಯುಮೆಂಟ್ ಮಾಡಿದ ಮೇಲೆ 5 ಜನದಲ್ಲಿ 3 ಜನ ವೈ.ವಿ. ಚಂದ್ರಚೂಡ್, ಎ.ಸಿ. ಗುಪ್ತಾ, ಎಮ್.ಎಲ್. ಉಂಟ್ವಾಲಿಯಾ ಇವರು 3 ಜನ ಜಡ್ಜಸ್ಗಳು ಮೆಜಾರಿಟಿ, ಕೈಲಾಸ ಮತ್ತು ಭಗವತಿ ಡಿಸೆಂಟಿಂಗ್ ಆಗ್ಬಿಟ್ಟು ಈ 42ನೇ ಸಾಂವಿಧಾನಿಕ ತಿದ್ದುಪಡಿ ಅನ್ಕಾನ್ಸ್ಟಿಟ್ಯೂಷನಲ್. ಅವಾಗ ವೈ.ವಿ. ಚಂದ್ರಚೂಡ್ ಅವ್ರಿಗೆ ಇವರು ಆರ್ಗ್ಯೂ ಮಾಡ್ತಾರೆ, ತಮಗೆ ಗೊತ್ತಲ್ಲ, ನೀವೇ ಇದರೊಳಗೆ ಕೇಶವಾನಂದ ಭಾರತಿ ಕೇಸೊಳಗೆ ತಾವು ಒಂದು ಜಡ್ಜು ಡಿಸೆಂಟಿಂಗ್ ಜಡ್ಜ್ ಆಗಿದ್ರಿ, ಯಾರು ವೈ.ವಿ. ಚಂದ್ರಚೂಡ್ ಅವರು. ಅದರೊಳಗೆ ತಾವು ಮೆಜಾರಿಟಿ ವ್ಯೂ 13 ಜನ ಸೈನೇ ಮಾಡಿಲ್ಲ, 9 ಜನ ಸೈನ್ ಮಾಡಿದ್ದಾರೆ, ಹಾಗಾಗಿ ಅದು ಮೆಜಾರಿಟಿ ವ್ಯೂ ಅಂತ ಕನ್ಸಿಡರೇ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ತರ್ತಾರೆ. ಅವಾಗ ವೈ.ವಿ. ಚಂದ್ರಚೂಡ್ ಹೇಳ್ತಾರೆ, ಸಾರಿ, ಇದು ಮೆಜಾರಿಟಿ ವ್ಯೂ ಅಂತ ಹೇಳಿ ಎಲ್ಲರೂ ಒಪ್ಕೊಂಡಾಗಿದೆ, ಹಲವು ಬೇರೆ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟೇ ಒಪ್ಕೊಂಡ್ಬಿಟ್ಟಿದೆ ಕೇಶವಾನಂದ ಭಾರತಿ ಹೀಗೆ ಹೇಳಿದೆ ಅಂತೇಳಿ, ಹಾಗಾಗಿ ಇದು ಅಂಥೇಳಿ ಕೇಶವಾನಂದ ಭಾರತಿ ಒಳಗೆ ಹೇಳಿರೋದನ್ನು ಇನ್ನೊಂದು ಸತಿ ರೀಅಫರ್ಮ್ ಮಾಡಿ ಮತ್ತಿನ್ನು ಕೇಶವಾನಂದ ಭಾರತಿನ ಉಲ್ಟಾ ಹೊಡೆಯೋ ಹಂಗಾಗಿ ಏನೋ ಮಾಡಿದೆ ಸೀಲ್ ಮಾಡಿಟ್ಟಿದ್ದ ಕೇಸು ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸನ್ನು ಆರ್ಗ್ಯೂ ಮಾಡಿ ಬಂದಾದ್ಮೇಲೆ ಫಾಲ್ಕೆವಾಲಾ ಮನೆಗೆ ಬಂದ ತಕ್ಷಣ ಹೇಳ್ತಾರಂತೆ, ನಾಳೆ ನಾನು ಸತ್ತರೆ ನನ್ನ ದೇಶಕ್ಕೆ ಮಾಡಿರೋಂಥ ಋಣ ಮುಗೀತು, ನನಗೆ ನನ್ನ ಡ್ಯೂಟಿ ಅಂತ ಏನಿದೆಯೋ ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಷ್ಟರ ಒಳಗೆ ಇಂದಿರಾ ಗಾಂಧಿ ಸರ್ಕಾರ ಇದಾದ್ಮೇಲೆ ಇನ್ನು 4 ವರ್ಷ ಬರುತ್ತೋ, ಆದರೆ ಇಷ್ಟು ಮೇಜರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಲಿಲ್ಲ. ಇಂದಿರಾ ಗಾಂಧಿ ನಡೆಸಿದ್ದ 11 ವರ್ಷ 1966ರಿಂದ 77, ಅದಾದ್ಮೇಲೆ ಮತ್ತೆ 79ರಿಂದ 84 ಅವರು ಹತ್ಯೆ ಆಗೋ ತನಕ ಮಾಡಿದ್ದು, ಇಷ್ಟು ಅವಧಿ ಒಳಗೆ ಸಂವಿಧಾನದ ತಿದ್ದುಪಡಿಗಳಾಗಿದ್ದು 33 ಆರ್ಟಿಕಲ್ ಅಲ್ಲ, 33 ಅಮೆಂಡ್ಮೆಂಟ್ ಆ್ಯಕ್ಟು. ಒಂದೊಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಒಳಗೆ ಎಷ್ಟೊಂದು ಅಂತ ಅವರವ್ರ ಪರ್ಸನಲ್ ಕೇಸ್ಗಳಿಗೆ ಯಾವ್ಯಾವ ಥರ ಬೇಕಾಗ್ತಾ ಹೋಯ್ತೋ ಆ ಥರ ಚೇಂಜ್ ಮಾಡಿರುವಂಥದ್ದಾಗಲಿ, ಅವ್ರಿಗೆ ಹೆಂಗೆ ಕಾನೂನು ಬೇಕು ಅಂತ ಅನ್ಸುತ್ತೋ ಹಂಗೆ ಚೇಂಜ್ ಮಾಡಿದ್ವಿ. ಎಮರ್ಜೆನ್ಸಿ ಒಳಗೆ ಇನ್ನೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದಿದ್ದು, ಪ್ರಿಯಾಂಬಲ್ ಚೇಂಜ್ ಮಾಡಿದ್ದು, ಸೋಷಿಯಲಿಸ್ಟ್ ಸಾವರಿನ್ ರಿಪಬ್ಲಿಕ್ ಅಂತ ಮಾಡಿದ್ದ ಎಮರ್ಜೆನ್ಸಿ ಟೈಮ್ ಒಳಗೆ, ಸೆಕ್ಯುಲರ್ ಆ್ಯಂಡ್ ಸೋಷಿಯಲಿಸ್ಟ್ ಅಂತ ಆ್ಯಡ್ ಮಾಡಿದ್ರಲ್ಲ ಪ್ರಿಯಾಂಬಲ್ ಒಳಗೆ, ಅದು ಬಂದಿದ್ದು ಎಮರ್ಜೆನ್ಸಿ ಒಳಗೆ, ಅಪೋಸಿಷನ್ ಯಾರೂ ಇರಲಿಲ್ಲ ಅವಾಗ. ಅಂಥ ಟೈಮ್ ಒಳಗೆ ಇವರು ಸಂವಿಧಾನದ ಈ ಎಷ್ಟೊಂದು ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತೆ. ಈ ಎಂಟೈರ್ ನಮ್ಮ ಭಾರತ ದೇಶದ ಸಂವಿಧಾನದ ಕಥೆ ನೋಡಿಬಿಟ್ರೆ 1966ರಿಂದ ಒಂದು 80ನೇ ಇಸವಿ ಒಂದು 14 ವರ್ಷದೊಳಗೆ ನಡೆದಿರೋಷ್ಟು ಕೇಸಸ್ಸು, ಶಾಸಕಾಂಗಕ್ಕೂ ನ್ಯಾಯಾಂಗಕ್ಕೂ ಆಗಿರೋಷ್ಟರ ಮಟ್ಟಿಗೆ ಇಕ್ಕಟ್ಟುಗಳು ಬಿಕ್ಕಟ್ಟುಗಳು ಅವರಿಬ್ಬರ ಮಧ್ಯೆ ಆಗಿರುವಂಥ ಸಂಘರ್ಷಗಳು ಪ್ರಾಯಶಃ ಈ ಜನ್ಮದಲ್ಲಿ ಯಾವತ್ತೂ ಆಗೋದಿಲ್ಲ, ಯಾವ ದೇಶದಲ್ಲೂ ಆಗಿಲ್ಲ. ಇಷ್ಟರ ಮಟ್ಟಿಗೆ ಆಗಿದೆ. ಎಮರ್ಜೆನ್ಸಿ ಒಳಗಾಗಲಿ ಇದ್ರ ಮಿಕ್ಕಿದ್ರೊಳಗಾಗಲಿ ಇವತ್ತು ಸಂವಿಧಾನ ನಮಗಿನ್ನೂ ಇದೆ, ನಮ್ಮ ಪಾಡಿಗೆ ನಾವು ಇನ್ನೂ ಜೀವನ ಮಾಡ್ತಿದ್ದೀವಿ ಅಂತಂದರೆ ಇದಕ್ಕೆ ಯಾವ್ಯಾವ ವಕೀಲರುಗಳು ಯಾವ್ಯಾವ ಜಡ್ಜಸ್ಗಳು ನಮ್ಮನ್ನೆಲ್ಲ ಕಾಪಾಡಿದ್ರು ಅಂಥವ್ರಿಗೆ ನಾವೆಲ್ಲರೂ ಋಣಿಯಾಗಿರಬೇಕಾಗುತ್ತೆ. ಅದೇ ಇಷ್ಟು ತಿದ್ದುಪಡಿಗಳಾದ್ಮೇಲೆ ಎಷ್ಟು ಉಳ್ಕೋತು ಎಷ್ಟು ಹೋಗ್ತು ಅಂತ ಕೇಳ್ತಿದ್ದಾರೆ. ಇಲ್ಲ, ಈಗ ರೈಟ್ ಟು ಪ್ರಾಪರ್ಟಿ ಹೋಯ್ತು, ಹೋದ್ಮೇಲೆ ಮತ್ತೆ ರೈಟ್ ಟು ಪ್ರಾಪರ್ಟಿನ ರೈಟ್ ಅಂತ ಮತ್ತೆ ಕೊಡೋಕ್ಕಾಗಲಿಲ್ಲ. ಈಗ ನೋಡಿ ಏನಾಗ್ಬಿಡುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಕಾನೂನು ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಟು ದ ಲಾಜಿಕಲ್ ಎಂಡ್ ತೊಗೊಂಡಾದ್ಮೇಲೆ ಮತ್ತದು ವಾಪಸ್ ರೈಟ್ ಕೊಡೋದಕ್ಕೆ ಕಷ್ಟವಾಗುತ್ತೆ. ಈಗ ಉಳೋನೆ ಹೊಡಿಯೋ ಕಾನೂನು ಮಾಡಿದ್ರು, ಉಳೋನೆ ಹೊಡಿಯೋ ಕಾನೂನೊಳಗೆ ಏನು ಮಾಡಿಬಿಟ್ರು, ಯಾರ್ಯಾರು ಟೆನೆಂಟ್ಗಳಿದ್ರು ಅವ್ರಿಗೆಲ್ಲರಿಗೂ ಕೊಟ್ಟರು. ಯಾರಿಗೆ ಇವಾಗ ಶಾನ್ಭೋಗರು ಇರ್ತಿದ್ರು 100 ಎಕರೆ 50 ಎಕರೆ ಎಲ್ಲ ಇಟ್ಕೊಂಡಿದ್ರು, ಆಮೇಲೆ ಸೀಲಿಂಗ್ ಲಿಮಿಟ್ ಹಾಕಿದ್ರು, ಒಬ್ಬನಿಗೆ 10 ಎಕರೆಗೇನು ಜಾಸ್ತಿ ಇಲ್ಲ ಅಂತ ಹೇಳಿ. ಅದು ಬೇರೆಯವರು ಯಾರ್ಯಾರು ಉಳ್ಕೊಳ್ತಿದ್ರು ಎಲ್ಲ ಮಾಡಿದ್ರು. ಇವರೆಲ್ಲನೂ ಲ್ಯಾಂಡ್ ಟ್ರಿಬ್ಯುನಲ್ ಒಳಗೆ ಕೇಸ್ಗಳು ಹಾಕಿ 30 ವರ್ಷ 40 ವರ್ಷ ನಡೆಸಿ ಅವರೆಲ್ಲ ಬಂದಿದೆ. ಇವಾಗ ವಾಪಸ್ ತಿರುಗಿಸಿ ಹೇಳೋಕ್ಕಾಗತ್ತಾ? ಇಲ್ಲ, ಅವತ್ತು ಓನರ್ ಇದ್ರು ಅವ್ರನ್ನೆಲ್ಲ ವಾಪಸ್ ನಾನು ಇವಾಗ ಓನರ್ ಮಾಡ್ತೀನಿ, ಶಾನ್ಭೋಗ್ರು ಮತ್ತು ಶಾನ್ಭೋಗ್ರಗ್ರಿ ಅಂತ ಹೇಳೋಕ್ಕಾಗತ್ತಾ? ಹೋಗಿದೆ, ಛಿದ್ರವಾಗಿ ಹೋಗ್ಬಿಟ್ಟಿದೆ ಆಗಲೇ.
ಹಾಗಾಗಿ ಯಾವ್ದ್ಯಾವ್ದು ಇಂಥವು ಹೋದ್ವೋ ಮಾಡೋಕ್ಕಾಗಲ್ಲ. ಆದರೆ ಕಾನ್ಸ್ಟಿಟ್ಯೂಷನಲ್ ಆಫೀಸಿಗೆ ಸಂಬಂಧಪಟ್ಟಿದ್ದ ಯಾವ್ದಾವ್ದು ಮಾಡಿದ್ರೆ ಅವನ್ನೆಲ್ಲವನ್ನು ಮಾಡ್ಬೋದು. ಅದರೊಳಗೆ ಇದೆ ಇಂದಿರಾ ಗಾಂಧಿ ಅವ್ರದ್ದು ಪ್ರೈಮ್ ಮಿನಿಸ್ಟರ್ ಆಫೀಸನ್ನು ಯಾರು ಯಾವತ್ತೂ ಕೇಳೋಕ್ಕೆ ಆಗಲ್ಲ, ಸಿವಿಲ್ ಕೇಸ್ ಹಾಕೋಕ್ಕಲ್ಲ, ಇಂಥವನ್ನೆಲ್ಲ ಚೇಂಜ್ ಮಾಡಿಬಿಟ್ರು ತಕ್ಷಣಕ್ಕೆ. ಅದು ಅವಾಗಲೇ ಸರ್ಕಾರ ಬರಬೇಕಾಗಿತ್ತು. ಅವಾಗಲೇ ಸರ್ಕಾರ ಬಂದು ಅದೇ ಜಾಸ್ತಿ ದಿನ ಉಳ್ಕೊಂಡಿದ್ರೆ ಮಾತ್ರ ಅದನ್ನು ಚೇಂಜ್ ಮಾಡೋಕ್ಕಾಗಿತ್ತು. ಯಾವಾಗ 79ನೇ ಇಸ್ವಿಯೊಳಗೆ ಜನತಾ ಪಾರ್ಟಿ ವಿದ್ದು ಮತ್ತೆ ಎಲೆಕ್ಷನ್ ಆದಾಗ ಇಂದಿರಾ ಗಾಂಧಿ ಮತ್ತೆ ಆದರೂ ಅವಾಗ ಪಾಲ್ಕಿವರ ಹೇಳ್ತಾರೆ, ವಿ ಇಂಡಿಯನ್ಸ್ ಆರ್ ಇಂಡಿವಿಜುವಲಿ ಇಂಟೆಲಿಜೆಂಟ್ ಆ್ಯಂಡ್ ಕಲೆಕ್ಟಿವ್ಲಿ ಫೂಲಿಶ್ ಅಂತ ಹೇಳಿ. ಹೀಗೆ ಓವರಾಲ್ ನೋಡ್ತಿರ್ಬೇಕಾದ್ರೆ ನಮಗೆ ಅರ್ಥವಾಗೋದು ಏನು ಅಂತಂದರೆ, ಸಂವಿಧಾನವನ್ನು ಉಪಯೋಗಕ್ಕಿಂತ ದುರುಪಯೋಗ ಪಡಿಸ್ಕೊಂಡಿರೋವಂಥದ್ದು, ಅದನ್ನು ರೆಸ್ಪೆಕ್ಟ್ ಮಾಡಿ ಅದನ್ನು ಕಣ್ಣಿಗೊತ್ಕೊಂಡು ಅದು ಎಷ್ಟು ಚೆನ್ನಾಗಿ ಬರೆದಿದ್ರೆ ಅದರ ಪ್ರಕಾರ ಮಾಡಿಕೊಂಡು ಅದರ ಸಂಸ್ಕರಣವನ್ನು ಇನ್ನೂ ಮಾಡಿ ನಮ್ಮ ಸಮಾಜವನ್ನು ಕಟ್ಟಕ್ಕೆ ಮಾಡಿರೋದಕ್ಕಿಂತ ಜಾಸ್ತಿ ಅದನ್ನು ವಿಕೃತಿಗೊಳಿಸಿರುವಂಥದ್ದೇ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ವಿಕೃತಿಯನ್ನು ಕಾಪಾಡಿರುವಂಥ ಹಲವು ವಕೀಲರುಗಳ ಪೈಕಿ ಪರಮೋಚ್ಚವಾಗಿ ನಮಗೆ ಕಾಣಿಸುವಂಥದ್ದು ನಾನಿ ಪಾಲ್ಕಿವಾಲ ಅವರು ಆಗ್ತಾರಷ್ಟೇ. ಈ ಎಮರ್ಜೆನ್ಸಿ ಟೈಮ್ ಒಳಗೆ ಯಾವುದಾದ್ರೂ ಒಂದು ಸಂಸ್ಥೆಗೆ ಎಲ್ಲರೂ ಋಣಿಯಾಗಿರ್ಬೇಕು ನಮ್ಮ ದೇಶ ಅಂದರೆ ಅದು ವಕೀಲರ ಸಂಸ್ಥೆ. ಆಲ್ ಓವರ್ ಇಂಡಿಯಾ ವಕೀಲರುಗಳ ಅವತ್ತಿನ ದಿನ ಮಾಡಿರೋಂಥ ಹ್ಯೂಮನ್ ಸರ್ವಿಸನ್ನು ಪ್ರತಿಯೊಬ್ಬರೂ ನೆನಿಬೇಕಾಗತ್ತೆ. ಇವತ್ತಿನ ದಿನ ಯಾರೋ ಒಬ್ಬರು ವಕೀಲರು ನೋಡಿ ನೀನು ವಕೀಲನ ಅಂತ ಹೇಳಿ, ನೀನು ಅಂದರೆ ಆನೆಸ್ಟಿಗೂ ವಕೀಲನಿಗೂ ಯಾವುದೋ ಸಂಬಂಧ ಇಲ್ಲ ಹಾಗೆ ಹಿಂಗೆ ಅಂತ ಇವಾಗೆಲ್ಲ ಬೇಕಷ್ಟೆಲ್ಲ ಜೋಕ್ಗಳು ಮಾಡ್ತಾರೆ, ಮಾಡಲಿ. ಆದರೆ ಅವಾಗ ನಮ್ಮ ಸಂವಿಧಾನವನ್ನು ದೇಶವನ್ನು ರಕ್ಷಿಸಿದವರು ಅವರೇನೆ. ವಕೀಲರುಗಳನ್ನ ಒಳಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಇಂದಿರಾ ಗಾಂಧಿ ಅವ್ರಿಗೆ. ಯಾಕೆಂದರೆ ಅವ್ರು ಇಂಡಿಪೆಂಡೆಂಟ್ ಆಗಿರ್ತಿದ್ರು, ಯಾವುದೇ ಒಂದು ಸಂಸ್ಥೆಗೆ ಇದಕ್ಕಾಗಿ ಇರ್ತಿರಲಿಲ್ಲ. ಓಪನ್ ಆಗಿ ಹೇಳ್ತಿದ್ರು, ಬಾರ್ ಕೌನ್ಸಿಲ್ ವಾಸ್ ಕನ್ಸಿಡರ್ಡ್ ಟು ಬಿ ದ ಬ್ರೈನ್ ಆಫ್ ದ ಸೊಸೈಟಿ. ಯಾವುದೋ ಒಂದು ಹೊಸ ಕಾನೂನು ಬಂತು ಅಂತಂದರೆ ಫಸ್ಟ್ ಬಾರ್ ಅಸೋಸಿಯೇಷನ್ ಏನು ಹೇಳುತ್ತೆ ಕೇಳಿ ಅಂತಂತಿದ್ರು. ಅದಾದಮೇಲಿಂದ ಮಾಡ್ಕೊಂಡು ಹೋದರು. ಹೀಗೆ ನಮ್ಮ ಸಂವಿಧಾನದ ದಾರಿ ನಡೆದು ಬಂದಿದೆ. ಇನ್ನು 1980 ಆದ ನಂತರ 2021 ತನಕ ಯಾವ ಥರ ಬೆಳೀತಾ ಹೋಯಿತು, ಯಾವ್ಯಾವ ಥರ ಕೇಸ್ಗಳು ಬಂತು, ಇದನ್ನೆಲ್ಲ ನಾವು ಆಮೇಲೆ ನೋಡೋಣ. ಇದರೊಳಗೆ ಇನ್ನೂ ಒಂದು ಮಾತು ಹೇಳಬೇಕು. ನೆಹರು ಸರ್ಕಾರಕ್ಕೆ ಬಂದ ತಕ್ಷಣಕ್ಕೇ ಒಂದು ಮಾತಾಡಿದರು, ಎಲ್ಲಿ ತನಕ ಬ್ಯೂರೋಕ್ರಸಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ನಮ್ಮ ಶಾಸಕಾಂಗಕ್ಕೆ ಎಲ್ಲಿ ತನಕ ಅಲೈನ್ ಆಗೋದಿಲ್ವೋ ಅಲ್ಲಿ ತನಕ ದೇಶ ಸುಧಾರಿಸಲ್ಲ ಅಂಥೇಳಿ ಬ್ಯೂರೋಕ್ರಸಿ ಬೆನ್ನುಮೂಳೆ ಮುರಿದ್ರು. ಅಲ್ಲಿಗೆ ಬ್ಯೂರೋಕ್ರಸಿ ಒಳಗೆ ಇರೋವಂಥವ್ರು ಯಾರನ್ನೂ ಇಂಡಿಪೆಂಡೆಂಟ್ ಆಗಿ ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗಲ್ಲ, ಮಿನಿಸ್ಟರ್ಗಳು ಏನು ಹೇಳ್ತಾರೋ ಹಂಗೆ ಕೇಳೋ ಅಂಥದ್ದಾಯಿತು. ಇಂದಿರಾ ಗಾಂಧಿ ಬಂದು ಜುಡಿಷರಿ ಬೆನ್ನು ಮೂಡಿದ್ರು. ಇಂದಿರಾ ಗಾಂಧಿ HR ಗೋಖಲೆ ಇವರೆಲ್ಲರೂ ಹೇಳ್ತಾರೆ, ಈ 70-80 ಇದರೊಳಗೆಲ್ಲನೂ ನಮಗೆ ಬೇಕಾಗಿರೋ ಜಡ್ಜಸ್ ಬರಲಿಲ್ಲ ಅಂತಂದರೆ ನಮಗೆ ಬೇಕಾಗಿರೋ ಜಜ್ಮೆಂಟ್ಸ್ ಬರಲ್ಲ, ನಮಗೆ ಬೇಕಾಗಿರೋ ಜಜ್ಮೆಂಟ್ಸ್ ಬರಲ್ಲ ಅಂತಂದರೆ ನಮಗೆ ಬೇಕಾಗಿರೋ ಕೆಲಸ ಮಾಡೋಕ್ಕಾಗೋದಿಲ್ಲ. ನೀವಿನ್ನು ನೆಕ್ಸ್ಟ್ ಹೈಕೋರ್ಟ್ಗಳಿಗೆ ಯಾರ್ಯಾರು ಅಪಾಯಿಂಟ್ ಮಾಡ್ತಾ ಹೋಗ್ತಿರೋ ಅವರು ಐಡಿಯಾಲಜಿ ಏನು ಅಂತ ಅಲೈನ್ ಮಾಡ್ಕೊಂಡಿರೋದನ್ನು ನೋಡಿ ಅಪಾಯಿಂಟ್ ಮಾಡಿ ಅಂತಂದರು. ಅದರ ರಿಸಲ್ಟ್ ಅವಾಗ ಗೊತ್ತಾಗಲಿಲ್ಲ ನಮಗೆ. ಯಾಕೆಂದರೆ ಒಬ್ಬ ವ್ಯಕ್ತಿ ಹೈಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಆದ ಅಂದರೆ ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿ ಬರೋಷ್ಟೊತ್ತಿಗೆ 12-13 ವರ್ಷ ಆಗುತ್ತೆ. 1990 ಆದಮೇಲಿಂದ ಯಾವ್ಯಾವ ಥರ ಜಜ್ಮೆಂಟ್ ಬಂತು ಅಂತ ಗೊತ್ತಾದಾಗ ನಿಮಗೆ ಗೊತ್ತಾಗುತ್ತೆ ಇವ್ರು ಮಾಡಿದ ಕೆಲಸಗಳು ಏನೇನಾಯಿತು ಅಂತ ಹೇಳಿ. ಅದಕ್ಕೆ ದೊಡ್ಡ ನಿದರ್ಶನವಾಗಿ ನಿಂತ್ಕೊಳ್ಳುವಂಥದ್ದು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ರಿಸರ್ವೇಷನ್ ಕೇಸು. ಅದನ್ನು ಮುಂದಿನ ಕಂತಲ್ಲಿ ನೋಡೋಣ. ಇಷ್ಟು ದಿನಗಳ ಕಾಲ, ಈ 3 ದಿನಗಳ ಕಾಲ ನನ್ನ ಮಾತುಗಳನ್ನು ತಾವೆಲ್ಲರೂ ಆಲಿಸಿದ್ದಕ್ಕೋಸ್ಕರ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮತ್ತು ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂಥ ಗೋಖಲೆ ಸಂಸ್ಥೆಗೆ, ರಾಮು ಅವ್ರಿಗೆ, SR ರಾಮಸ್ವಾಮಿ ಅವ್ರಿಗೆ, ಶಂಕರನಾರಾಯಣ ಉಪಾಧ್ಯಾಯರವ್ರಿಗೆ ಮತ್ತು ಶತಾವಧಾನಿ ಗಣೇಶ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಕೃತಜ್ಞತೆ.